ನಮಸ್ಕಾರ. ಶಂಕರ ಕವಿ ಬರೆದ ಭಾರಾವತಾರಸ್ತವದ 2ನೆಯ ಕಂತನ್ನು ಈ ದಿವಸ ಮುಗಿಸಬಹುದಾಗಿದೆ. ತನ್ಮೂಲಕ 50 ಶ್ಲೋಕಗಳ ಆ ಸ್ತೋತ್ರ ಕಾವ್ಯಕ್ಕೆ ಒಂದು ಪೂರ್ಣತೆ ಒದಗಿ ಬರುತ್ತದೆ. ನಿನ್ನೆ ದಿವಸ ಕವಿಯ ಇತರ ಕೃತಿಗಳ ಕೆಲವೊಂದು ಪದ್ಯಗಳನ್ನು ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಈಗ ನೇರವಾಗಿ ಕೃತಿಗೆ ಹೋಗೋಣ. ಶಿವನನ್ನು ಆತ ಕೇಳ್ತಾ ಇದ್ದಾನೆ, ನನಗೆ ಮರಣ ಭಯ ಅನ್ನೋದು ಬಂದೇ ಬರ್ತದೆ. ದೇಹ ಅನ್ನೋದಿದ್ದ ಮೇಲೆ ಸಾವು ಅನ್ನೋದು ಬಂದೇ ಬರಬೇಕು. ಆದರೆ ಆ ಸಾವನ್ನು ಮೀರುವ ಬಗೆಯನ್ನು ಕೂಡ ನೀನೇ ತೋರಿಸಿಕೊಡ್ತೀಯ ಅಂತ ಮಾಂಪಾಶಪಾಣಿರಧುನಾ ಮೃಡ ರೂಢವಕ್ಷ ಪೂರ್ವವ್ರಣೋಯಂ ಉಪಗಚ್ಚತಿ ಮೃತ್ಯುರುಗ್ರಹ ಬದ್ಧ್ವಾಶು ತತ್ಪರಿಕರಂ ಭಗವನ್ ನಿಜಾಂಘ್ರೇಹೇ ಸವ್ಯೇತರಸ್ಯ ವಿನಿವಾರಯ ಕೀರ್ತಿ ಕಂಡೂಂ. ದೇವ, ನನ್ನನ್ನು ಕೊನೆ ಮುಟ್ಟಿಸೋದಕ್ಕಂತೂ ಅಂತಕ ಕೃತಾಂತ ಬರ್ತಾನೆ ಯಮ. ಅವನು ಎದೆ ಮೇಲೆ ನೀನಾಗಿಯೇ ಹಿಂದೆ ಒಂದು ಗಾಯವನ್ನು ಮಾಡಿದ್ದಿ ಮಾರ್ಕಂಡೇಯನ ಪ್ರಸಂಗದಲ್ಲಿ. ಈಗ ಮತ್ತೆ ಅವನು ಪಾಶ ಬೀಸೋಕ್ಕೆ ಬಂದಾಗ ಆ ಪಾಶವನ್ನು ಹಿಡಿದು ಅವನನ್ನೇ ಕಟ್ಟಿ ಹಾಕಿ ಮತ್ತೊಮ್ಮೆ ಅವನ ಎದೆಗೆ ಒದೆಯೋದಕ್ಕೆ ನಿನ್ನ ಬಲಗಾಲಿಗೆ ಒಂದು ಆಸೆ ಇದೆ, ಅದನ್ನು ನೀನು ತೃಪ್ತಿಪಟ್ಟುಕೊಳ್ಬೋದು ಮಾಡಿಸಿ ಅಂತ. ಯಾಕೆಂದರೆ ಎಡಗಾಲಿಂದ ಒದ್ದದ್ದು ಅನ್ನೋದು ಪ್ರಸಿದ್ಧ ಪುರಾಣದಲ್ಲಿ ಉಂಟು. ಮಾರ್ಕಂಡೇಯ ರಕ್ಷಣಾವಧಿಯಲ್ಲಿ ಮಹಾದೇವ ಎಡಗಾಲಿನಿಂದ ಯಮನ ಎದೆಗೆ ಒದ್ದ. ಆಗ ಯಮ ಭಯ ಕಂಪಿತನಾಗಿ ದೂರಕ್ಕೆ ಹೋದ ಅಂತ. ಎಡಗಾಲಿಗೆ ಆ ಕೀರ್ತಿ ಸಿಕ್ತಲ್ಲ, ಮೃತ್ಯುಂಜಯತ್ವ. ಹಾಗಾಗಿ ಬಲಗಾಲಿಗೆ ಪಾಪ ಇರೋದಿಲ್ವ ಸಂಕಟ. ಆ ಬಲಗಾಲಿಗೂ ಕೀರ್ತಿ ಸಿಗಬೇಕು, ಆ ಕೆಲಸ ನನ್ನಿಂದಾಗತ್ತೆ, ನೀನು ನನಗೆ ಅನುಗ್ರಹವನ್ನು ಮಾಡು ಅಂತ ಕೇಳುವಂಥದ್ದು. ಅಂದರೆ ಮನುಷ್ಯನಿಗಿರುವ ಮೃತ್ಯು ಭೀತಿಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮೃತ್ಯುಂಜಯ ಒಬ್ಬನೇ ದಾರಿ ಅಂತ. ನೀಲಕಂಠ ದೀಕ್ಷಿತ ಆನಂದ ಸಾಗರಸ್ತವದಲ್ಲಿ ಹೇಳ್ತಾನೆ, ಸಾಧಾರಣೇ ಸ್ಮರಜಯೇ ನಿಟಿಲಾಕ್ಷಿ ಸಾಧ್ಯೆ ಭಾಗ್ಯೇ ಭವೋ ಭಜತು ನಾಮ ಯಶಸ್ಸಮಗ್ರಂ ಕಾವಾ ಪ್ರಸಕ್ತಿರಿಹ ಕಾಲಜಯೇ ಪುರಾರು. ಅಮ್ಮ ಮಹಾದೇವಿ ಲಲಿತಾ ತ್ರಿಪುರ ಸುಂದರಿ ಮನ್ಮಥನನ್ನು ಸುಡುವುದರೊಳಗೆ ನಿನಗೂ ಶಿವನಿಗೂ, ನೀನು ಅರ್ಧನಾರೀಶ್ವರ ಸ್ವರೂಪಿಣಿಯಾದ್ದರಿಂದ ಹಣೆಗಣ್ಣು ಮಧ್ಯದಲ್ಲಿತ್ತು, ನಿಂದು ಹಾಫ್ ಆಫ್ ಕ್ರೆಡಿಟ್, ಅರ್ಧ ಕ್ರೆಡಿಟ್ ಹೋಗಬೇಕು. ಹಾಳಾಗಿ ಹೋಗಲಿ, ತುಷ್ಯತು ದುರ್ಜನಃ ಅಂತ ಒಂದು ನ್ಯಾಯ ಇದೆ. ಅವನಿಗೆ ತೃಪ್ತಿ ಆಗಲಿ ಅಂತ ಈಶ್ವರನಿಗೆ ಪೂರ್ತಿ ಕ್ರೆಡಿಟ್ ಬಿಟ್ಕೊಡೋಣ. ಆದರೆ ಯಮನನ್ನು ಒದೆಯುವಾಗ ನಿನ್ನ ಪಾರ್ಟಿಂದ, ಅಂದರೆ ಎಡಭಾಗದ ಕಾಲಿಂದಲೇ ಒದ್ದದ್ದು, ಅಲ್ಲೂ ಕೂಡ ಮೃತ್ಯುಂಜಯ ಅಂತ ಅವನು ಹೇಳ್ತಾನೆ. ನೀನು ಮೃತ್ಯುಂಜಯ ಆಗಬೇಕು, ಅವನಲ್ಲ ಅಂತ ಹೇಳ್ಬಿಟ್ಟಿದ್ರೆ ತುಂಬ ಚಮತ್ಕಾರ ಮಾಡ್ತಾನೆ. ಆ ರೀತಿಯಲ್ಲೇ ನಮ್ಮ ಶಂಕರ ಕೂಡ ನಿನ್ನ ಎಡಗಾಲಂತೂ ಒದ್ದು ಮೃತ್ಯು ಜಯ ಮಾಡಿರುವಂಥದ್ದಾಗಿದೆ. ಆದರೆ ಬಲಗಾಲಿಗೆ ಆ ಕೀರ್ತಿ ಬೇಡವೆ, ಇನ್ನು ಬಲಗಾಲಿಗೆ ಬೇಕು. ಕಾರಣ ಬಲಗಾಲು ಪ್ರಶಸ್ತವಾದದ್ದು, ಅದಕ್ಕೆ ಬೇಡವಾ ಪಾಪ ಅಂತನ್ನುವ ಮೂಲಕವಾಗಿ ಆ ವ್ಯಂಗ್ಯ ಧೋರಣೆಯಿಂದ ನನ್ನ ಮೃತ್ಯುವನ್ನು ಪರಿಹರಿಸುವಂತ ಬೇಡುವಂಥದ್ದು. ಮಂದಾಕಿನಿ ಶಿರಸಿತೆ ಶರಣಾಗತಾನಾಂ ಆನಂದ ಬಾಷ್ಪ ವಿತತಿಶ್ಚರಣಾರವಿಂದೆ ತತ್ಪಕ್ಷಪಾತರಹಿತ ಕಥೆಯ ಸ್ಮರಾರೆ ಕಾವಾತಯೋಸ್ತವ ತರಾಂ ಬಹುಮಾನ ಪಾತ್ರಂ. ದೇವ, ನಿನ್ನ ತಲೆಯಲ್ಲಿ ದೇವಗಂಗೆ ಮಂದಾಕಿನಿ ಇದ್ದಾಳೆ. ನಿನ್ನ ಪಾದ ಪದ್ಮಗಳಲ್ಲಿ ಭಕ್ತರ ಆನಂದ ಬಾಷ್ಪ ಇದೆ. ಆನಂದ ಬಾಷ್ಪಜರಿ ಕಾಲಲ್ಲಿ ಹರಿಯುತ್ತೆ, ಆ ಗಂಗಾ ಲಹರಿ ಮುಡಿಯಿಂದ ಸುರಿಯುತ್ತೆ. ಯಾವುದು ತುಂಬ ದೊಡ್ಡದು ನಿನಗೆ ಪ್ರೀತಿಪಾತ್ರವಾದದ್ದು ಹೇಳು. ತಲೆಯಲ್ಲಿ ಹೊತ್ತ ಗಂಗೆಯೋ, ಪಾದದಲ್ಲಿ ಹೊತ್ತ ಭಕ್ತರ ಆನಂದ ಬಾಷ್ಪ ಧಾರೆಯೋ, ಯಾವುದು ನಿನಗೆ ಪ್ರಿಯ ಅಂತ. ಪ್ರಾಯಶಃ ಶಿವನಿಗೆ ಭಕ್ತರ ಆ ಆನಂದ ಬಾಷ್ಪವೇ ಪ್ರಿಯ ಅನ್ನುವಂಥದ್ದು ಧ್ವನಿ. ನಮ್ಮ ತಿಕ್ಕನ ಸೋಮಯಾಜಿ ಆಂಧ್ರದ ಕವಿಬ್ರಹ್ಮ ಅಂತ ಹೆಸರಾದ ಮಹಾ ದೊಡ್ಡ ಲೇಖಕ. ಆತ ಹೇಳ್ತಾನಲ್ಲ, ಕಿಂ ಅಸ್ಥಿಮಾಲಾಂ ಕಿಂ ಕೌಸ್ತುಭಂ ವಾ ಪರಿಷ್ಕ್ರಿಯಾರ್ಥಂ ಬಹುಮನ್ಯಸೇತ್ವಂ ಕಿಂ ಕಾಲಕೂಟಂ ಕಿಮುವಾ ಯಶೋದಾಸ್ತನ್ಯಂ ತವ ಸ್ವಾದು ವದ ಪ್ರಭೋಮೆ. ಹರಿಹರನಾಥನನ್ನು ಪ್ರಾರ್ಥನೆ ಮಾಡ್ತಾ ಹೇಳ್ತಾನೆ, ದೇವ, ನಿನಗೆ ತಲೆಬುರುಡೆಗಳ ಮಾಲೆ ತುಂಬ ಇಷ್ಟವೋ ಅಥವಾ ಕೌಸ್ತುಭ ಮಣಿಮಾಲೆ ಇಷ್ಟವೋ, ಅದು ನಿನಗೆ ಅಲಂಕಾರವಾಗಿ ಒದಗಿ ಬರೋದಕ್ಕೆ ಪ್ರೀತಿಪಾತ್ರವೋ, ಅಥವಾ ನಿನಗೆ ಯಶೋದೆಯ ಹಾಲು ಸವಿಯಾದದ್ದು, ಇಲ್ಲವೇ ಹಾಲಾಹಲ ಸವಿಯಾದದ್ದು ಹೇಳು ನನಗೆ ಅಂತ. ಈ ರೀತಿಯಲ್ಲಿ ಭಗವಂತನ ಪ್ರಶ್ನೆ ಮಾಡುವಂತೆ ಇಲ್ಲಿ ಕೂಡ ನಿನಗೆ ದೇವ ಮಂದಾಕಿನಿ ಮುಡಿಯಲ್ಲಿ ಮೆರೆಯುವ ಅಲಂಕಾರ ಅದು ಬೇಕು, ಅಥವಾ ಭಕ್ತರ ಆ ನಯನಧಾರೆ ಯಾವುದುಂಟು ಅದು ನಿನಗೆ ಪ್ರೀತಿಪಾತ್ರವ ಅಂತ ಕೇಳುವಂಥ ಆ ಒಂದು ದೇವರಿಗೆ ಛಾಯಿಸಿಕೊಡುವಂಥದ್ದು ಇದೆಯಲ್ಲ, ಅದು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ತುಲ್ಯ ಯೋಗಿತಾ ಅಲಂಕಾರ. ಬಾಲೆಂದು ಭೂಷಣ ಅಂತ ಶಿವನನ್ನು ಮತ್ತೊಂದು ಕಡೆ ಕೇಳ್ತಾನೆ. ಬಾಲೆಂದು ಭೂಷಣ ವಿಭೋ ಸದಯಾಂತರಂಗ ಸಂಸಾರ ಗರ್ತ ಗಹನಾದ್ ಅಪುನರ್ನಿವೃತ್ತೈ
ಭಿಕ್ಷಾ ಕಪಾಲ ಕಲನಾ ಪುರುಷಾಂಗುಲಿಭ್ಯಾಂ ಮಾಂ ಉದ್ಧರಿಷ್ಯಸಿ ಕದಾ ಸಮಯೇ ಕರಾಭ್ಯಾಂ. ದೇವ, ನೀನು ಕರುಣಾಂತರಂಗನಾಗಿ ಸಂಸಾರದ ಕೂಪದಲ್ಲಿ ಬಿದ್ದಂಥ ನನ್ನನ್ನು ಮತ್ತೆಂದೂ ಬೀಳದಂತೆ ಮಾಡಬೇಕು, ಪುನರ್ಜನ್ಮ ಇಲ್ಲದಂತೆ ಮಾಡಬೇಕು ಅಂತ ಯಾವಾಗ ತಲೆಬುರುಡೆ ಹಿಡಿದು ಒರಟಾದ ಕೈಗಳಿಂದ ಎತ್ತುತ್ತೀಯ ಹೇಳು ಅಂತ. ಅದು ಬಹಳ ಚೆನ್ನಾಗಿರುವಂಥ ಒಂದು ಫ್ರೇಜು. ಭಿಕ್ಷಾ ಕಪಾಲ ಕಲನಾ ಪರುಷಾಂಗುಲಿಭ್ಯಾಂ ಮಾಂ ಉದ್ಧರಿಷ್ಯಸಿ ಕದಾ. ಯಾಕೆಂದರೆ ನುಣುಪಾದ ಕೈ ಆದರೆ ಜಾರು ಹೋಗಿಬಿಡುತ್ತೆ, ಕೈಗೆ ಗ್ರಿಪ್ ಇರಬೇಕು. ವೆಯ್ಟ್ ಲಿಫ್ಟರ್ಸ್ ಎಲ್ಲನೂ ಚಾಕ್ ಡಸ್ಟ್ ಒಳಗೆ ಕೈಯನ್ನೆಲ್ಲನೂ ಉಜ್ಜಿಕೊಂಡು ಮತ್ತೆ ಆ ವೆಯ್ಟ್ ಲಿಫ್ಟಿಂಗ್ ಮಾಡೋದಕ್ಕೆ ಹೋಗ್ತಾರೆ. ಇವಾಗ ಒಂದು ಬಿರಟೆ ತೆಗಿಬೇಕು ಅಂದರೆ ನಾವೊಂದು ಬಟ್ಟೆಯಲ್ಲಿ ಸುತ್ಕೋತೀವಿ, ಕೈ ತೊಳ್ಕೊಳ್ತೀವಿ. ಒಂದು ಹತ್ತಿ ಬತ್ತಿ ಹೊಸಿಬೇಕು ಅಂತಂದರೆ ಭಸ್ಮದಲ್ಲಿಯೋ ಮತ್ತೊಂದರೊಳಗೋ ನಾವು ಕೈಯನ್ನು ಒರಟು ಮಾಡ್ಕೊಳ್ತೀವಿ, ಇಲ್ಲದೇ ಇದ್ದರೆ ಆಗೋದಿಲ್ಲ, ಆ ಹಿಡಿತ ಬರೋದಿಲ್ಲ. ನೀನು ತಲೆಬುರುಡೆಯನ್ನು ಕೈನಲ್ಲಿ ಹಿಡಿದು ಭಿಕ್ಷೆ ಎತ್ತಿದವನು ಅದನ್ನು ಎಷ್ಟು ಜನರ ಮನೆ ಮುಂದೆ, ಎಷ್ಟು ಲೋಕಗಳಲ್ಲಿ, ಎಷ್ಟು ಯುಗಗಳಿಂದ ಮಾಡ್ತಾ ಬಂದು ಅದು ಉಜ್ಜಿ ಉಜ್ಜಿ ಒರಟಾಗಿದೆ ಕೈ. ಆ ಕೈಯಿಂದ ಎತ್ತು ಅನ್ನುವಾಗ ಎಲ್ಲವನ್ನೂ ಕೊಡಬಲ್ಲ ನೀನು ಭಿಕ್ಷೆ ಎತ್ತಾ ಇದ್ದೀಯಾ. ನಿನ್ನಂಥ ವೈರಾಗ್ಯಶಾಲಿ ಇನ್ಯಾರಿದ್ದಾರೆ? ಇಂಥ ವಿರಕ್ತನಾದವನಿಗೆ ಮತ್ತೊಬ್ಬರನ್ನು ಉದ್ಧಾರ ಮಾಡುವ ಮನಸ್ಸು ಬರ್ತಕ್ಕಂಥದ್ದು. ಯಾರಿಗೆ ಅನ್ಯ ಫಲಾಭಿಸಂಧಿ ಇಲ್ಲವೋ ಅವರು ಮಾತ್ರ ಬೇರೆಯವರನ್ನು ಉದ್ಧಾರ ಮಾಡಬಲ್ಲರು. ಫಲಾಭಿಸಂಧಿ ಇರುವವರಿಗೆ ಉದ್ಧರಣೆ ಶಕ್ತಿ ಬರುವಂಥದ್ದಲ್ಲ ಅನ್ನುವಂಥ ಧ್ವನಿ. ಮತ್ತು ಅದನ್ನು ಹೇಳುವಲ್ಲಿ ಆ ಸ್ವಾರಸ್ಯ. ಕಾಳಿದಾಸ ಸುರದ್ವಿಪಾಸ್ಫಾನಲ ಕರ್ಕಶೇನ ಅನ್ನುವ ಮಾತನ್ನು ಕುಮಾರ ಸಂಭವದಲ್ಲಿ ಹೇಳ್ತಾನೆ. ಇಂದ್ರ ತನ್ನ ಐರಾವತದ ಕುಂಭಸ್ಥಳದ ಮೇಲೆ ಹೊಡೆದು ಒರಟಾದ ಕೈಗಳಿಂದ ಮನ್ಮಥನ ಬೆನತಟ್ಟಿ ಕಳಿಸಿಕೊಟ್ಟ ಅಂತ. ಅದು ಯಾವತ್ತೂ ಯಜಮಾನನ ಕೈ ಹೊರಟು ಅಂತನ್ನುವಂಥದ್ದು. ಸುರದ್ವಿಪಾಸ್ಪಾಲನ ಕರ್ಕಶಾಂಗುಲಿಹಿ ಅನ್ನುವಂಥ ಮಾತು ಭಾಸ ಕರ್ಣಭಾರದಲ್ಲಿ ಬಳಸ್ತಾನೆ. ಹೀಗೆ ಆ ಒರಟಾದ ಕೈಗಳಿಗೆ ಆ ಒರಟುತನಕ್ಕೆ ಬಂದ ಕಾರಣ ಏನು ಅಂತಂತ ಹೇಳುವುದು ಕವಿ ಸಮಯದಂತೆ ಸಂಸ್ಕೃತದಲ್ಲಿ ಬಂದಿದೆ. ಅದನ್ನು ಬಳಸಿಕೊಂಡ ನಾವೀನ್ಯ ಇಲ್ಲಿ ತುಂಬ ಚೆನ್ನಾಗಿದೆ. ಸಂತಸ್ವಭಾವ ಗುಣಿನಸ್ತವ ಪಾದಪದ್ಮೆ ದೋಷಾಕರ ಸತು ನಿರಂತರ ಮುತ್ತಮಾಂಗೆ ವಿದ್ಮಸ್ತದೀದೃಶ ವಿಭಾಗ ವಿಧಾನ ದಕ್ಷೋ ಗೌರೀಪತೆ ವಿಷಮದೃಷ್ಟಿರಸಿ ತ್ವಮದ್ಧ. ಅದ್ಧ ಅಂದರೆ ನೂನಂ, ರಿಯಲಿ ಅಂತ. ಪಕ್ಕ ಗೊತ್ತಾಗಿದ್ದೇನು? ನೀನು ವಿಷಮದೃಷ್ಟಿ, ನೀನು ವಿರೂಪಾಕ್ಷ. ಯು ಹ್ಯಾವ್ ಎ ಪರ್ವರ್ಟೆಡ್ ವಿಷನ್. ನಿನ್ನ ದೃಷ್ಟಿಕೋನವೇ ಸರಿಯಾಗಿಲ್ಲ, ನಮ್ಮ ಸೆಕ್ಯುಲರಿಸ್ಟ್ಗಳ ತರಹ. ಯಾಕೆಂದರೆ ಸ್ವಭಾವದಿಂದ ಗುಣವಂತರಾದವರು ನಿನ್ನ ಪಾದ ಧೂಳಿಯಲ್ಲಿ ಹೊರಳಾಡ್ತಿದ್ದಾರೆ. ದೋಷಾಕರನಾದ, ಕಳಂಕಿಯಾದ, ಕುಟಿಲನಾದ ಆ ಚಂದ್ರ ನಿನ್ನ ತಲೆ ಮೇಲೆ ಕೂತಿದ್ದಾನೆ. ಯೋಗ್ಯರಿಗೆ ಕಾಲು, ಅಯೋಗ್ಯರಿಗೆ ತಲೆ ಅಂದರೆ ನಿನ್ನ ದೃಷ್ಟಿಯೇ ಸರಿಯಾಗಿಲ್ಲ ಅಂತ ಅರ್ಥ ಅಲ್ವಾ? ಹಾಗಾಗಿ ವಿರೂಪಾಕ್ಷ ಅನ್ನೋದು ಸರಿಯಾಯಿತು ಅಂತ. ಆ ಮೂಲಕವಾಗಿ ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಹೊರಡುವಂಥದ್ದೇನೆಂದರೆ, ಎಂಥ ಪಾಪಿಯನ್ನು ಉದ್ಧಾರ ಮಾಡಬಲ್ಲವನು ನೀನಲ್ಲದೆ ಮತ್ತಿನ್ಯಾರೂ ಅಲ್ಲ, ಅದಕ್ಕಾಗಿ ನಿನ್ನ ಬಳಿ ಬಂದಿದ್ದೀನಿ ಅಂತ. ಒಂದು ಭಾವವನ್ನು ಅದೆಷ್ಟು ಬಗೆಯಲ್ಲಿ ಬಿತ್ತರಿಸುವಂಥದ್ದಿದೆಯಲ್ಲ, ಇದು ಕಾವ್ಯ ಅಂತಂದರೆ. ಅಭಿಜಾತ ಕಾವ್ಯದ ಮುಖ್ಯ ಲಕ್ಷಣ ಏನೆಂದರೆ, ಕಥೆಗಳನ್ನು ಹೊಸದಾಗಿ ಬೆಳೆಸ್ಕೊಂಡು ಹೋಗೋದಲ್ಲ, ಕಲ್ಪನೆಗಳನ್ನು ಹೊಸದಾಗಿ ಬೆಳೆಸ್ಕೊಂಡು ಹೊರಡ್ತಕ್ಕಂಥದ್ದು. ಶೈವಾದ್ರಿಜ ವಪುಷಿ ಶೈವಚ ಮೂರ್ಧ್ನಿ ಗಂಗಾ ಕಂಠೇ ಪುನಃ ಪಶುಪತೆ ಸಹಿ ಕಾಲಕೂಟ ಕಿಂ ಭೂಯಸ ಕಲಿತ ಕಾಶಿಪುರ ಪುಮಾಂಸಃ ತತ್ವೋ ಭವಂತಿ ಕಲಯಾಪಿನ ಭಿನ್ನ ರೂಪ. ಇಲ್ಲಿ ಕಲಯಾ ಅಪಿ ಎನ್ನುವ ಶಬ್ದ ಇದೆಯಲ್ಲ, ಇದು ಕೊಟ್ಟಿರುವಂಥ ಸ್ವಾರಸ್ಯವೇ ತುಂಬ ತುಂಬ ಸೊಗಸಾದ ಸ್ವಾರಸ್ಯ, ಅತ್ಯಂತ ವಕ್ರಿಲವಾದಂಥ ಶಬ್ದ. ಇಲ್ಲಿ ಕಾಶಿಯಲ್ಲಿರ್ತಕ್ಕಂಥವರೆಲ್ಲ ಪರಮೇಶ್ವರನೇ ಆಗಿಬಿಡ್ತಾರೆ, ಸಾರೂಪ್ಯ ಬಂದುಬಿಡುತ್ತೆ ಅನ್ನುವ ಭಾವ ಇಟ್ಟುಕೊಂಡು ಶೈವಾದ್ರಿಜ ಉಪಶಿ, ಅದೇ ಗಿರಿರಾಜನ ಪುತ್ರಿ ಎಡಭಾಗದಲ್ಲಿದ್ದಾಳೆ. ಶೈವಚ ಮೂರ್ಧ್ನಿ ಗಂಗಾ, ತಲೆಯಲ್ಲಿ ಅದೇ ಗಂಗೆ ಹರಿತಾ ಇದ್ದಾಳೆ. ಕಂಠೇ ಪುನಃ ಪಶುಪತೆ ಸಹಿ ಕಾಲಕೂಟ, ಇನ್ನು ಕೊರಳಲ್ಲಿ ಅದೇ ಕಾಲಕೂಟದ ನೀಲವರ್ಣ. ಇನ್ನೇನು ಹೇಳೋಣ, ಒಂದು ಕಲಾಂಶದಿಂದ ಅಂದರೆ 16ನೇ ಒಂದು ಭಾಗದಿಂದಲೂ ಕಾಶಿಯ ಜನ ನಿನಗಿಂತ ಬೇರೆಯಾಗಿಲ್ಲ ಅಂತ. ಇನ್ನೊಂದು ಕಲೆಯ ಅನ್ನೋದಕ್ಕೆ ಚಂದ್ರಕಲೆಯ ಅಂತ ಅರ್ಥ ಇದೆ. ಚಂದ್ರನಿಗೆ 16 ಕಲೆ. ಶಿವನಿಗೆ ಒಬ್ಬಳೇ ಪಾರ್ವತಿ ಇರೋದು, ಒಬ್ಬಳೇ ಗಂಗೆ ಇರೋದು, ಒಂದೇ ಕಾಲಕೂಟ ಇರೋದು. ಹೀಗಾಗಿ ಅಲ್ಲಂತೂ ಸಾರೂಪ್ಯ ಬಂದರೆ ಐಡೆಂಟಿಟಿ ಇರಬೇಕು. ಆದರೆ 16 ಕಲೆ ಇದ್ದರೆ ಅಲ್ಲಾದರೂ 16 ವೆರೈಟಿ ಅಂದರೆ ಅದೂ ಬೇಡ. ತನ್ನ ಭಕ್ತರಿಗೆ ತನ್ನ ಸ್ವರೂಪವನ್ನೇ ಕೊಟ್ಟುಬಿಡ್ತಾನೆ, ಅಲ್ಲೂ ಚೌಕಾಸಿ ಮಾಡೋಲ್ಲ ಅನ್ನುವಂಥದ್ದು. ನಾಟ್ ಈವನ್ ಬೈ 1/16 ಚೇಂಜ್ ಈಸ್ ಸೀನ್. 16ನೇ ಒಂದು ಭಾಗದಲ್ಲೂ ಬದಲಾವಣೆ ಇರೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಪಕ್ಕಾ ಆಗಿ ಸಾರೂಪ್ಯ ಬಂದುಬಿಡುತ್ತೆ, ಸಾಲೋಕ್ಯ ಬಂದುಬಿಡುತ್ತೆ. ಅಂದರೆ ತನ್ನನ್ನು ತಾನೇ ಕೊಟ್ಟುಕೊಂಡು ಬಿಡ್ತಾನೆ, ಭಕ್ತರಿಗೆ ಮೋಕ್ಷ ಕೊಡುವುದು ಅಂತಂದರೆ ಎನ್ನುವ ತುಂಬ ರಮಣೀಯವಾದ ಭಾವವನ್ನು ಇಲ್ಲಿ ಕವಿ ತೋರಿಸ್ತಾ ಇರುವಂಥದ್ದು ನೋಡ್ಬೋದು.
ಕಾಶಿಗೆ ಅಷ್ಟು ಮಹತ್ವ ಯಾಕೆ? ಪ್ರತಿಯೊಬ್ಬ ಜ್ಞಾನಿಯು, ಪ್ರತಿಯೊಬ್ಬ ಭಕ್ತಾಗ್ರೇಸನು, ಪ್ರತಿಯೊಬ್ಬ ಮಹಾವ್ಯಕ್ತಿಯೂ ನಮ್ಮ ಪರಂಪರೆಯಲ್ಲಿ ಕಾಶಿಗೆ ಹೋಗಿ ಬಂದಿದ್ದಾನೆ. ಕಾಶಿ ಅನ್ನುವಂಥದ್ದು ಅವಿಮುಕ್ತ ಕ್ಷೇತ್ರವಾಗಿ ಯಾವ ರಾಜರ ಆಳ್ವಿಕೆಗೂ ಸಿಕ್ಕದಂತೆ ಸ್ವತಂತ್ರವಾಗಿರುವಂಥದ್ದು ಅಂತಾಯಿತು. ಮತ್ತು ಆ ಗಂಗೆ ತ್ರಿಭುವನ ಪಾವನಿಯಾದದ್ದು ಅಂತ ಈ ಎಲ್ಲ ಕಾರಣಗಳಿಂದ ಅದಕ್ಕೆ ಮಹತ್ತರವಾದ ಸ್ಥಾನ ಬಂತು. ನಮ್ಮ ದಕ್ಷಿಣ ಭಾರತದಲ್ಲಿ ಅಂಥ ಸ್ಥಾನ ಹಂಪೆಗೆ, ಪಂಪಾ ವಿರೂಪಾಕ್ಷನಿಗೆ ಇದ್ದಂಥದ್ದು. ಆ ದೃಷ್ಟಿಯಿಂದ ನೋಡಿದಾಗ ಸನಾತನ ಧರ್ಮದ ಒಂದು ಲಕ್ಷಣವೇ ಈ ದೇಶಕಾಲಗಳ ಅತೀತತೆಯನ್ನು ಈ ದೇಶಕಾಲಗಳ ಚೌಕಟ್ಟಿನಲ್ಲೇ ಕಾಣಿಸುವಂಥ ಪ್ರಯತ್ನ. ಈ ರೀತಿ ಇರುವ ಕಾಶಿಯ ಮಹಾತ್ಮ್ಯವನ್ನು ಕವಿ ಹೇಳ್ತಾ ಇರೋದು ನೋಡ್ತೀವಿ. ಯೋಗೀಶ್ವರಾನ್ ನಿಯಮಯನ್ ನುತಿವಾವದೂಕಾನ್ ಆಕರ್ಣಯಿಷ್ಯಸಿ ಕದಾ ಮಮ ಜಲ್ಪಿತಾನಿ ಹುಂಕಾರವಾರಿತ ಗಣೇಶ ಗುಹೋಪವೇಶ ಮಂಕಂ ಪ್ರದಾಸ್ಯಸಿ ಪ್ರದಾಸ್ಯತಿ ಕದಾ ಚ ಮಹೇಶ್ವರೋ ಮೇ. ಇನ್ನೊಂದು ಬಯಕೆ ಕವಿಗಿರುವಂಥದ್ದು. ಯೋಗೀಶ್ವರಾನ್ ನಿಯಮಯನ್ ನುತಿವಾವದೂಕಾನ್, ಸ್ತುತಿ ಮಾಡುವುದರೊಳಗೆ ಕೋವಿದರಾದ ಪರಮೇಶ್ವರನ ಒಂದು ಸ್ತೋತ್ರ ಮಾಡಬೇಕು ಅನ್ನೋದ್ರೊಳಗೆ ಕುತೂಹಲವನ್ನು, ವಾಗ್ವಿಲಾಸದ ಆಸ್ಥೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಯೋಗೀಶ್ವರರನ್ನೆಲ್ಲ ಸ್ವಲ್ಪ ಕಾಲ ಸುಮ್ಮನೆ ಇರಿ ಅಂತ ಹೇಳಿ ನನ್ನ ತೊದಲು ನುಡಿಗಳನ್ನು ಯಾವಾಗ ಕೇಳ್ತಾನೆ ಪರಮಾತ್ಮ? ಅದು ಹೋಗಲಿ. ಹುಂಕಾರ ವಾರಿತ ಗಣೇಶ ಗುಹೋಪವೇಶ ಮಂಕಂ ಪ್ರದಾಸ್ಯತಿ ಕದಾಚ ಮಹೇಶ್ವರೋಮೆ. ಅದೇ ರೀತಿ ಅವನ ತೊಡೆಯನ್ನು ಏರೋದಕ್ಕೆ ಸದಾ ಕುತೂಹಲಿಗಳಾಗಿರುವಂಥ ಗಣಪತಿ ಮತ್ತು ಸ್ಕಂದರನ್ನು ಸ್ವಲ್ಪ ದೂರ ಇರಿ ಅಂತ ಒಂದು ಹುಂಕಾರ ಮಾತ್ರದಿಂದ ದೂರ ಸರಿಸಿ ಒಂದು ಕ್ಷಣಕಾಲ ನನಗೆ ಆ ಜಾಗ ಯಾವಾಗ ಕೊಡ್ತಾನೆ ಅಂತ. ಒಂದು ಮಗುವನ್ನು, ಯಾರ್ದೋ ಮಗುವನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಎಲ್ಲಿ ನಿನ್ನ ಹೆಸರೇನು, ನಿಮ್ಮ ಅಪ್ಪ ಅಮ್ಮನ ಹೆಸರೇನು ಅಂತ ತೊದಲು ಮಾತು ಕೇಳೋದಕ್ಕೆ ಪುರುಸೊತ್ತು ಮಾಡಿಕೊಳ್ಳೋ ಒಬ್ಬ ಉದಾರಿಯಾದ ವ್ಯಕ್ತಿಯ ಹಾಗೆ ನೀನು ನನ್ನಲ್ಲಿ ಯಾವಾಗ ವರ್ತನೆ ಮಾಡ್ತೀಯ ಅಂತ. ನಿನ್ನ ಮಕ್ಕಳನ್ನ ಒಂದು ಕ್ಷಣಕಾಲ ಪಕ್ಕಕ್ಕಿಟ್ಟು ನನ್ನನ್ನು ತೊಡೆಗೆರೆಸ್ಕೊಂಡು ನಿನ್ನ ಭಕ್ತಾಗ್ರೇಸರರ ಯೋಗೀಶ್ವರರ ವಾಗ್ವಿಲಾಸ ವಿಶಿಷ್ಟರ ಮಾತುಗಳನ್ನು ಒಂದು ಕ್ಷಣಕಾಲ ನಿಲ್ಲಿಸಿ ನನ್ನ ತೊದಲ ಮಾತಿಗೆ ಯಾವಾಗ ಅವಕಾಶ ಕೊಡ್ತೀಯಾ ಅಂತ. ಹೀಗೆ ಕೇಳುವಲ್ಲಿಯೇ ಎಷ್ಟು ಪ್ರೌಢವಾದ ಕವಿತ್ವ ಇದೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾದದ್ದು. ತುಂಬ ಸೊಗಸಾದಂಥ ಕಲ್ಪನೆ. ತ್ವತ್ಪಾಣಿಜಾಂಕುರ ವಿಲೂನ ಶಿರಃ ಕಪಾಲಿನ್ ನೂನಂ ವಿಧಿಸ್ತ್ವಯಿ ಬಭೂವ ಭ್ಯಾನುಕೂಲಃ ಏವಂ ನಚೇತ್ ತ್ರಿಪುರ ಮಾತ್ರ ಜಿತಃ ಕುತಸ್ತೆ ವಿಶ್ವಾಧಿಪತ್ಯ ಮಕುತೋ ಭಯಮೀದೃಶಂ ಸ್ಯಾತ್. ಎಂಥ ಒಳ್ಳೆಯ ನಿಂದಾಸ್ತುತಿ ಇದು. ದೇವ ಕಪಾಲಿನ್, ಆ ಕಪಾಲಿನ್ ಅನ್ನುವಲ್ಲಿ ಎಷ್ಟು ಸಾಭಿಪ್ರಾಯ ವಿಶೇಷಣ, ತುಂಬ ಅದ್ಭುತವಾದ ಒಂದು ವಕ್ರತೆಯನ್ನು ಒಳಗೊಂಡಂಥ ಪದ. ಬ್ರಹ್ಮನ ತಲೆಯನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡ ಕಾರಣ ಭಿಕ್ಷಾಪತ್ರವಾಗಿ, ಕಪಾಲಧಾರಿಯಾದ ಕಾರಣ ಕಪಾಲಿ ಅಂತ ಶಿವನನ್ನು ಕರೀತಾರೆ. ಹಾಗಾಗಿ ಕಪಾಲಿಯೇ ನಿನ್ನ ಉಗುರಿನ ತುದಿಯಿಂದ ಬ್ರಹ್ಮನ 5ನೇ ತಲೆಯನ್ನು ನೀನು ಕತ್ತರಿಸಿದೆಯಲ್ಲ, ಅದರಿಂದ ಹೆದರುಕೊಂಡು ಬ್ರಹ್ಮ ತನ್ನ ಉಳಿದ 4 ತಲೆಯನ್ನು ಕಾಪಾಡಿಕೊಳ್ಬೇಕು ಅಂತ ನಿನಗೆ ಅನುಕೂಲವಾಗಿಬಿಟ್ಟಿದ್ದುನುವೆ. ನೀನು ಕೇವಲ 3 ಪುರಗಳನ್ನು ಗೆದ್ದಿದ್ರು ನಿನ್ನನ್ನು ವಿಶ್ವೇಶ್ವರ ಅಂತ ಹೇಳುವಂಥ ದೊಡ್ಡ ಹೆಸರಿಟ್ಟುಬಿಟ್ಟ ಅಂತ. ಜಗತ್ತನ್ನೆಲ್ಲ ಗೆಲ್ಲಬೇಕಾದವನು, ಗೆದ್ದವನಿಗೆ ವಿಶ್ವೇಶ್ವರ, ವಿಶ್ವೇಶ ಅಂತ ಕರೀತಾರೆ. ನೀನು ತ್ರಿಪುರಾಸುರ ಸಂಹಾರಿ, ತ್ರಿಪುರಗಳ ವೈರಿ, ತ್ರಿಪುರ ಜಿತ್, 3 ಊರು ಗೆದ್ದುಬಿಟ್ರು ಜಗತ್ತೆಲ್ಲ ಗೆದ್ದವನು ಅಂತ ನಮ್ಮ ಪೂರ್ವ ಕವಿಗಳೆಲ್ಲ ಮಾಡ್ತಾ ಇದ್ರಲ್ಲ. ಹರಪನಹಳ್ಳಿ ಎಷ್ಟಿರೋದಿಲ್ಲ ಊರು, ಅವನಿಗೆ ಚತುಸ್ಸಮುದ್ರ ಮುದ್ರಿತ ವಸುಮತಿ ಯುವತಿ ನಾಥ ಅಂತೆಲ್ಲ ಕೊಂಡಾಡ್ತಾ ಇದ್ರು. ಆ ಥರ ಬ್ರಹ್ಮ ಕೂಡ ಸುಳ್ಳು ಲೆಕ್ಕ ಬರೆದು ಬಿಟ್ಟಿದ್ದಾನೆ ನಿನ್ನ ಕಡೆಗೆ. ಕಾರಣ ಅವನು ನೀನು ಹೆದರಿಸಿದೀಯಾ, ಗೂಂಡಾಗಿರಿ ಮಾಡಿದ್ದೀಯಾ, ಅದಕ್ಕೋಸ್ಕರವಾಗಿ ಅಂತ. ಇಲ್ಲಿ ತ್ರಿಪುರ ಅನ್ನುವಾಗ ಅದ್ಭುತವಾದ ದಾರ್ಶನಿಕ ಸಂಕೇತ ಇದೆ. ಪುರ ಅಂದರೆ ದೇಹ ಅಂತ. ನಮ್ಮೆಲ್ಲರಿಗೂ ಕೂಡ, ಎಲ್ಲ ಜೀವರಿಗೂ 3 ಬಗೆಯ ದೇಹಗಳು ಅಂತ. ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ. ಈ ಸ್ಥೂಲ ದೇಹ ಪಂಚಭೌತಿಕವಾದದ್ದು. ಈ ಸೂಕ್ಷ್ಮ ದೇಹ ಅನ್ನುವಂಥದ್ದು ಮನೋಬುದ್ಧಿ ವಾಸನಾ ವಿಶಿಷ್ಟವಾದದ್ದು. ಇನ್ನು ಸೂಕ್ಷ್ಮ ದೇಹ ಅನ್ನುವಂಥದ್ದು ಅಹಂಕಾರ ಮಾತ್ರ ಅವಶಿಷ್ಟವಾದದ್ದು. ಈ ಸ್ಥೂಲ, ಸೂಕ್ಷ್ಮ, ಕಾರಣ ಅನ್ನುವ 3 ಶರೀರಗಳನ್ನು ಮೀರಿ ಇರುವಂಥ ನೆಲೆಯೇ ಮೋಕ್ಷ. ಈ 3 ದೇಹ ಪುರಗಳನ್ನು ನಾಶ ಮಾಡಿದಾಗಲೇ ನಮಗೆ ಮೋಕ್ಷ ಸಿಗ್ತಕ್ಕಂಥದ್ದು. ಸ್ಥೂಲ ದೇಹದಲ್ಲಿ ಮೋಕ್ಷ ಇಲ್ಲ, ಸೂಕ್ಷ್ಮದಲ್ಲಿಯೂ ಇಲ್ಲ, ಇನ್ನು ಕಾರಣದಲ್ಲಿಯೂ ಇಲ್ಲ. ಹೀಗೆ 3 ಬಗೆಯ ಪುರಗಳನ್ನು ನಾಶ ಮಾಡತಕ್ಕಂಥ ಶಕ್ತಿ ಉಳ್ಳವನನ್ನು ತ್ರಿಪುರಾಸುರ ಸಂಹಾರಿ ಅಂತ ಕರೀತಕ್ಕಂಥದ್ದು. ಹಾಗಾಗಿ ಅದನ್ನು ನಾಶ ಮಾಡಿದ ಮೇಲೆ ಇಡೀ ವಿಶ್ವವನ್ನು ನಾಶ ಮಾಡದಂತೆ, ವಿಶ್ವವನ್ನು ಗೆದ್ದಂತೆ. ವಸ್ತುತಃ ಮಾಂಡೂಕ್ಯೋಪನಿಷತ್ತಿನಲ್ಲಿ ಅವಸ್ಥಾತ್ರಯವನ್ನು ವಿವರಿಸುವಾಗ ವಿಶ್ವ, ತೈಜಸ, ಪ್ರಾಜ್ಞಾ ಅಂತ 3 ಹೇಳ್ತಾರೆ. ವಿಶ್ವ ಅಂದರೆ ಜಾಗೃತ್ ಸ್ಥಿತಿಯ ಜೀವ, ತೈಜಸ ಅಂದರೆ ಸ್ವಪ್ನ ಸ್ಥಿತಿಯ ಜೀವ, ಪ್ರಾಜ್ಞಾ ಅಂದರೆ ಸುಷುಪ್ತಿ ಸ್ಥಿತಿಯ ಜೀವ ಅಂತ.
ಹೀಗೆ ಮೂರನ್ನೂ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಮೂರನ್ನೂ ಗೆದ್ದವನಿಗೆ ಈ ಮೂರು ಅವಸ್ಥೆಗಳಲ್ಲಿ ಬರುತ್ತದೆ ಅಂತ ಸಂಪ್ರದಾಯವಿದರ ಮಾತುಗಳು. ಇದನ್ನು ಮೀರಿದವನಿಗೆ ಸ್ಥೂಲ ದೃಷ್ಟಿಯ ವಿಶ್ವ ಅನ್ನೋದೊಂದು ದೊಡ್ಡ ಮಾತೆ ಅನ್ನುವಂಥ ಒಂದು ವೇದಾಂತದ ಅರ್ಥವೂ ಉಂಟು. ನಿನ್ನೆ ತಾನೇ ನಾನು ಹೇಳ್ತಾ ಇದ್ದೆ, ನಮ್ಮ ಶಂಕರ ಯಾವುದೇ ಶಾಸ್ತ್ರಗಳನ್ನು ಜಿತವಾಗಿ ಕೂತ್ಕೊಂಡು ಓದಿದವನಲ್ಲ. ಆದರೆ ಶಾಸ್ತ್ರ ಸ್ವಾರಸ್ಯ ಯಾವುದನ್ನು ನಾವು ಶಾಸ್ತ್ರ ಸದ್ಭಾವ ಅಂತ ಕರಿತೀವಿ. ಆಯುರ್ವೇದ ಶಾಸ್ತ್ರಗಳಲ್ಲಿ ಶಾಸ್ತ್ರ ಸದ್ಭಾವ ಕಿಮ್ ಅಂತ. ಆ ಶಾಸ್ತ್ರದ ಹೃದಯ ಚೆನ್ನಾಗಿ ಗೋಚರವಾಗಿದೆ ಅನ್ನೋದಕ್ಕೆ ಇಂಥ ಪದ್ಯಗಳೇ ಸಾಕ್ಷಿಯಾಗಿ ನಿಲ್ಲುತ್ತವೆ. ಹಾಗೆ ವ್ಯತಿರೇಕವಾಗಿ ವ್ಯಂಗ್ಯವಾಗಿ ಶಿವಸ್ತುತಿಯಾಗಿರುವಂಥ ನಿಂದೆ ಇದು. ಚಂಡಾಂಶು ಮಂಡಲ ಬಿದೋ ವಿನಿವಾರಯನ್ಮೇ ಕ್ಲಾಂತಿಂ ಕಿರೀಟ ಶಶಿನಃ ಶಿಶಿರೈರ್ಮಯೂಖೈ ಆವಿರ್ಭವಿಷ್ಯಸಿ ಕದಾನು ದಯಾಲುರಗ್ರೆ ಸಸ್ವಾಗತೋಕ್ತಿ ಭಗವಾನ್ ಅಗಜಾ ಸಹಾಯ. ಚಂಡಾಂಶು ಮಂಡಲ ಭಿದಃ ವಿನಿವಾರಯನ್ಮೇ ಕ್ಲಾಂತಿಂ. ಚಂಡಾಂಶು ಮಂಡಲ ಅಂತಂದರೆ ಸೂರ್ಯಮಂಡಲ. ಆ ಸೂರ್ಯಮಂಡಲವನ್ನು ಭೇದಿಸ್ತಕ್ಕಂಥ ನನ್ನನ್ನು ಅಂತಂದರೆ ದೇಹಾಂತದಲ್ಲಿ ಯೋಗಿಗಳಿಗೆ ವೀರರಿಗೆ ಸೂರ್ಯಮಂಡಲ ಭೇದನ ಮೂಲಕವಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಅಂತ ಶಾಸ್ತ್ರೋಕ್ತಿ ಉಂಟು. ಹಾಗೆ ಮಾಡ್ತಕ್ಕಂಥ ಆ ಕಷ್ಟವನ್ನು ನನಗೆ ಕೊಡದೆ ಚಂಡಾಂಶು ಮಂಡಲ ಬಿದಃ ವಿನಿಮಾರಯನ್ ಮೇ ಕ್ಲಾಂತಿಂ ಕಿರೀಟ ಶಿಶಿನಃ ಶಿಶಿರೈರ್ಮಯೂಖೈ. ನನಗೆ ಸೂರ್ಯಮಂಡಲವನ್ನು ಭೇದನೆ ಮಾಡುವಂಥ ಕಷ್ಟ ಕೊಡದೆ ನೀನು ನಿನ್ನ ಕಿರೀಟದಲ್ಲಿರತಕ್ಕಂಥ ಚಂದ್ರನ ಬಹಳ ತಂಪಾದ ಕಿರಣಗಳಿಂದಲೇ ಸಂತೋಷವನ್ನು ಉಂಟು ಮಾಡ್ತಾ ದಯಾಳುವಾಗಿ ಸ್ವಾಗತೋಕ್ತಿ ಪುರಸ್ಸರವಾಗಿ ಯಾವತ್ತೂ ನನ್ನ ಕಣ್ಣೆದುರಿಗೆ ಕಾಣಿಸ್ತೀಯ ಅಂತ. ಇಲ್ಲಿ ನೋಡಿ, ನಾನು ಮಹಾವೀರನೂ ಅಲ್ಲ, ದೊಡ್ಡ ಯೋಗಿಯೂ ಅಲ್ಲ. ಹೀಗಾಗಿ ಸೂರ್ಯಮಂಡಲ ಭೇದನ ಮಾಡೋದು ನನಗೆ ಆಗೋಲ್ಲ. ಆ ಸೂರ್ಯಮಂಡಲ, ಅದರ ಬಿಸಿ, ಅದರ ತಾಪ, ಅದರ ಬೇಗೆ ಅದನ್ನು ಧ್ವಂಸ ಮಾಡಿಕೊಂಡು ಸೀಳ್ಕೊಂಡು ಹೋಗೋದು ನನಗಾಗೋಲ್ಲ. ನಾನು ನಿನ್ನನ್ನೊಬ್ಬನ್ನೇ ಅನನ್ಯವಾಗಿ ಭಜಿಸ್ತೀನಿ. ನೀನು ಭೋಳಾಶಂಕರ ಭಕ್ತ ವಶಂಕರ ಎದ್ದು ತತ್ಕ್ಷಣ ಕಂಡುಬಿಡ್ತೀಯ. ಶಂಭೋ ಶಂಕರ ಅಂದ್ಬಿಟ್ರೆ ಓಡಿ ಬಂದುಬಿಡ್ತೀಯ. ಹಾಗೆ ಬಂದ ತಕ್ಷಣ ಆ ಸೂರ್ಯಮಂಡಲ ಭೇದನದ ಅದು ಕ್ಲೇಶ ಮೊದಲಾದವು ಯಾವುದೂ ಇಲ್ಲದೆ ನನ್ನನ್ನು ತಂಪಾಗಿ ಮಾಡಿಬಿಡ್ತೀಯ. ಹಾಗಾಗಿ ನನ್ನನ್ನು ನೆಮ್ಮದಿಯಿಂದ ಸದ್ಗತಿಗೆ ಕೊಂಡೊಯ್ತೀಯ ಅನ್ನುವ ಭಾವದಿಂದ ನಾನು ನಿನ್ನನ್ನು ಬೇಡ್ಕೋತೀನಿ. ಭಗವಾನ್, ನೀನು ಅಗಜಾ ಸಹಾಯ, ಪಾರ್ವತಿಯ ರಮಣ, ಪಾರ್ವತಿ ಮಾತೆ, ದಯಾನಿಧಿ, ಆ ದಯಾವತ್ಸಲೆಯ ಪತಿಯಾದ ಕಾರಣ ನಿನಗೂ ಅದು ಬಂದಿರುತ್ತದೆ. ಹಾಗಾಗಿ ನನಗೆ ನಿನ್ನ ಮೂಲಕ ಮೋಕ್ಷ ಸಿಕ್ಕರೆ ಸಾಕು, ಇನ್ಯಾವುದು ಬೇಡ ಅನ್ನುವ ಭಾವ ಇಲ್ಲುಂಟು. ಜ್ಞಾನಾಂಜನ ವ್ಯತಿಕರೋಜ್ವಲ ದೃಷ್ಟಯಸ್ತ್ವಂ ತ್ವನ್ನಾಮಾಮೃತ ಶ್ರವಣ ಕಲ್ಪಿತ ಕರ್ಣಪೂರಾ ಪಂಚಾಕ್ಷರೀ ಮಯ ಮನೋಹರ ಕಂಠಭೂಷಾ ತ್ವಾಮಾಶ್ರಯಂತಿ ಪುರುಷಾ ಭವ ಭಕ್ತಿಮಂತಃ. ನಿನ್ನನ್ನು ಎಂಥವರು ಆಶ್ರಯಿಸ್ತಾರೆ ಅಂತಂದರೆ ಜ್ಞಾನಾಂಜನ ವ್ಯತಿಕರೋಜ್ವಲ ದೃಷ್ಟಯ, ಜ್ಞಾನದ ಅಂಜನದಿಂದ ವಿಕಾಸಿತವಾದಂಥ ಅಲಂಕೃತವಾದಂಥ ನೋಟವುಳ್ಳವರು, ಜ್ಞಾನದ ಕಾಡಿಗೆಯಿಂದ ಇನ್ನಷ್ಟು ವಿಶಾಲವಾದ ಕಣ್ಣುಳ್ಳವರು. ನಾಮಾಮೃತ ಶ್ರವಣ ಕಲ್ಪಿತ ಕರ್ಣಪೂರಾಹ, ಕಣ್ಣಿಗೆ ಕಾಡಿಗೆ ಅಲಂಕಾರ, ಕಿವಿಗೆ ಭಗವನ್ ನಾಮಸ್ಮರಣೆ ಅನ್ನುವಂತಹ ಕುಂಡಲಗಳು ಅಲಂಕಾರ, ಮತ್ತು ಪಂಚಾಕ್ಷರೀ ಮಯ ಮನೋಹರ ಕಂಠಭೂಷಾ, ನಮಃಶಿವಾಯ ಅನ್ನುವ ಪಂಚಾಕ್ಷರ ಮಂತ್ರವನ್ನೇ ಕೊರಳಿಗೆ ಅಡ್ಡಿಕೆಯಾಗಿ ಮಣಿಮಾಲಿಕೆಯಾಗಿ ಉಳ್ಳಂಥವರು. ಇವರು ಪುಣ್ಯವಂತರು ನಿನ್ನನ್ನು ಸೇವಿಸ್ತಾರೆ ಅಂತ. ಅಂದರೆ ಕಣ್ಣು ಕಿವಿ ಕೊರಳಿಗೆಲ್ಲ ಅಲಂಕಾರ ಮಾಡಿಕೊಂಡವರಿಗೆ ಮಾತ್ರ ನೀನು ದಕ್ತೀಯ, ಅಂದರೆ ಅನುಕೂಲವಂತರಿಗೆ ನೀನು ದಕ್ತೀಯ, ಅದಲ್ಲದವರಿಗೆ ಅಲ್ಲ ಅನ್ನುವಂಥ ಭಾವವನ್ನು ಕೂಡ ನಾವಿಲ್ಲಿ ನೋಡಬಹುದು. ಮತ್ತು ಬರಿಯ ಹಾರ ಹಾಕ್ಕೊಂಡವರಿಗೆ, ಬರಿಯ ಕರ್ಣಪೂರ ತೊಟ್ಟವರಿಗೆ, ಬರಿಯ ಕಾಡಿಗೆ ಇಟ್ಟವರಿಗೆ ನೀನು ಸಿಗುವುದಿಲ್ಲ ಅನ್ನುವ ಭಾವ ಉಂಟು. ಸುಮ್ಮನೆ ಅಲಂಕಾರ ಮಾಡಿಕೊಂಡೇನೋ ನೀನು ದಿಗಂಬರ ಮೂರ್ತಿ. ಯಾವುದು ಅಲಂಕಾರವೋ ಅದು ಅಲಂಕಾರ. ಪೋತನ ತನ್ನ ಅಂತರ ಮಹಾಭಾಗವತದಲ್ಲಿ ಹೇಳ್ತಾನಲ್ಲ, ಕಮಲಾಕ್ಷನ ಅರ್ಚಿಂಚು ಕರಮುಲು ಕರಮುಲು ಶ್ರೀನಾಥ ನುತಿಂಚು ಜಿವ್ವ ಜಿವ್ವ. ಆ ಕಮಲಾಕ್ಷನನ್ನು ಪೂಜೆ ಮಾಡೋ ಕೈ ಶ್ರೀನಾಥನ ಹೊಗಳತಕ್ಕಂಥ ನಾಲಿಗೆ ಅಂತ, ಅದಲ್ಲದೆ ಇದ್ದದ್ದು ಅಲ್ಲ ಅಂತ. ಅದು ಆನಂದವರ್ಧನ ತುಂಬ ಚೆನ್ನಾಗಿ ಹೇಳ್ತಾನೆ. ಇದು ಪುನರುಕ್ತಿಯೆಲ್ಲ ಇರ್ತಕ್ಕಂಥದ್ದು ಅತ್ಯಂತ ವಿಶಿಷ್ಟವಾದ ಒಂದು ಧ್ವನಿ, ಶಬ್ದಶಕ್ತಿ ಮೂಲವಾದಂಥ ಒಂದು ಧ್ವನಿ ಉಂಟು. ಸೂರ್ಯನ ಕಿರಣ ಬಿದ್ದಾಗಲೇ ಕಮಲಾನಿ ಹೋಯಿ ಕಮಲಾನಿ, ಕಮಲಾನಿ ಭವಂತಿ ಕಮಲಾನಿ. ಸೂರ್ಯ ಕಿರಣ ಬೀಳದೇ ಇದ್ದಾಗ ಕಮಲವಲ್ಲ, ಅದು ಮುದುಡಿಕೊಂಡಿರುತ್ತೆ, ಮುಚ್ಚಿಕೊಂಡಿರುತ್ತೆ. ಅದರಿಂದ ಏನು ಪ್ರಯೋಜನ? ಹಾಗೆ ನಿನ್ನ ನಾಮಾಮೃತ ಇಲ್ಲದ ಕಿವಿ ಅಲಂಕೃತವಲ್ಲ, ನಿನ್ನ ಸ್ತವನ ಇಲ್ಲದೆ ಇರತಕ್ಕಂಥ ಕೊರಳು ಅದು ಅಲಂಕೃತವಲ್ಲ.
ನಿನ್ನ ಜ್ಞಾನದ ಅರಿವಿಲ್ಲದೆ ಇರತಕ್ಕಂಥ ಕಣ್ಣು ಕಣ್ಣಲ್ಲ ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಬಹಳ ಸೊಗಸಾಗಿ ಸಾಲಂಕಾರವಾಗಿ ಧ್ವನಿಸಹಿತವಾದಂಥ ಪದ್ಯ. ಆರೋಪ್ಯ ತಸ್ಕರಪತಿಂ ಪರಮೇಶ್ವರತ್ವೇ ಸ್ವಸ್ಥಾ ಕಥಂ ಭವತ ನಾಮ ಚಿರಾಯ ಲೋಕಾ ಯುಕ್ತ್ಯಾ ಹರಿಷ್ಯತಿ ಯದಾ ಸಮಯೇ ಸಮಸ್ತಂ ವಿಜ್ಞಾಸ್ಯಥ ಸ್ವಯಮಮುಷ್ಯ ತದಾ ಸ್ವರೂಪಂ. ಇನ್ನೊಂದು ಬಹಳ ಚಮತ್ಕಾರದ ನಿಂದಾಸ್ತುತಿ ಜನರಿಗೆ ಹೇಳ್ತಕ್ಕಂಥದ್ದು. ಚಿರಾಯ ಲೋಕಾಹ, ಬಹಳ ಕಾಲದಿಂದ ಎಲೆ ಜನರೇ ನೀವು ಸ್ವಸ್ಥರಾಗಿ ಹೇಗಿರ್ತೀರ, ತುಂಬ ಕಾಲ ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ಯಾಕೆ ಅಂದರೆ ಕಳ್ಳನಿಗೆ ಬೀಗದ ಕೈ ಕೊಟ್ಬಿಟ್ರೆ ಗತಿ ಏನು? ಆರೋಪ್ಯ ತಸ್ಕರ ಪತಿಂ ಪರಮೇಶ್ವರತ್ವೇ. ವೇದದಲ್ಲಿ ತಸ್ಕರಾಣಾಂ ಪತಯೇ ನಮಃ ಅಂತ ಬರುತ್ತಲ್ಲ, ಅದನ್ನು ಇಟ್ಕೊಂಡು ಕಳ್ಳರ ಯಜಮಾನನಿಗೆ ನೀವು ಪರಮೇಶ್ವರ ಅಂತ ಒಡೆತನವನ್ನು ಕೊಟ್ಬಿಟ್ಟ ಮೇಲೆ ನೀವು ನೆಮ್ಮದಿಯಾಗಿ ಹೇಗೆ ತಾನೇ ನಿದ್ರೆ ಮಾಡೋದಕ್ಕೆ ಸಾಧ್ಯ ಲೋಕದ ಜನರೇ? ಅಂದರೆ ತಮೋಗುಣ ಹೇಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅಂತಲೂ ಅರ್ಥ ಉಂಟು. ನಿಮ್ಮದೆಲ್ಲವನ್ನೂ ಸಮಯ ಬಂದಾಗ ಒಂದಿಷ್ಟು ಬಿಡದೆ ಎಲ್ಲ ಅಪಹರಿಸಿ ಬಿಡ್ತಾನೆ. ಯುಕ್ತ್ಯಾ ಹರಿಷ್ಯತಿ ಯದಾ ಸಮಯೇ ಸಮಸ್ತಂ ವಿಜ್ಞಾಸ್ಯಥ ಸ್ವಯಂ ಅಮುಷ್ಯ ತದಾ ಸ್ವರೂಪಂ. ಆಗ ನೋಡ್ಕೊಳ್ಳಿ, ನಿಮ್ಮದನ್ನೆಲ್ಲ ದೋಚಿದಾಗ ಸಂಸ್ಕೃತದಲ್ಲಿ ಹೇಳ್ತಾರೆ ನಗ್ನಮುಷಿತಃ ಅಂತ. ಸ್ಟೋಲನ್ ಟು ನ್ಯೂಡಿಟಿ, ಬೆತ್ತಲಾಗೋವರೆಗೆ ತೋಚಿಬಿಡ್ತಾನೆ. ಆಗ ನೀವೇ ನೋಡ್ಕೋತೀರಾ ನೀವು ಮಾಡಿದ ತಪ್ಪಿ ಏನು ಅಂತ. ಹರತೀತಿ ಹರಹ ಹರತೀತಿ ಹರಿಹಿ ಅಂತ ಉಂಟಲ್ವೇ. ನಮ್ಮದು ಅನ್ನುವಂಥದ್ದನ್ನೆಲ್ಲವನ್ನು ಅವನ ಅಪಹರಣ ಮಾಡಿದ ಮೇಲೆ ನಮ್ಮತನ ನಮಗೆ ದಕ್ಕತಕ್ಕಂಥದ್ದು. ಅದರಿಂದಲೇ ಯಸ್ಯಾನುಗ್ರಹ ಮಿಚ್ಛಾಮಿ ತಸ್ಯ ಸರ್ವಂ ಹರಾಮ್ಯಹಂ ಅನ್ನುವ ಮಾತನ್ನು ನಾವು ಭಾಗವತದಲ್ಲಿ ನೋಡ್ತೀವಿ. ಯಾರನ್ನು ಅನುಗ್ರಹಿಸಬೇಕು ಅಂತಿದ್ದೀನೋ ಅವ್ರದ್ದೆಲ್ಲ ದೋಚಿಬಿಡ್ತೀನಿ ಅಂತ. ಹಾಗಲ್ಲದೇ ಇದ್ದರೆ ನಮಗೆ ನಮ್ಮ ರಾಗದ್ವೇಷಗಳು ಹೋಗುವುದಿಲ್ಲ. ಈ ದೃಷ್ಟಿಯಿಂದ ಒಂದು ಕಡೆ ವೇದೋಕ್ತಿಯನ್ನು ಇಟ್ಟುಕೊಂಡು ಮತ್ತೊಂದು ಕಡೆ ಲೋಕನೀತಿಯನ್ನು ಇಟ್ಟುಕೊಂಡು ಮಾಡಿದಂಥ ಈ ಪದ್ಯ ತುಂಬ ಸುಂದರವಾದದ್ದು. ವ್ಯುತ್ಪತ್ತಿ ಇದ್ದರೆ ಲೇಖಕ ಏನನ್ನೂ ಮಾಡ್ತಾನೆ. ಒಳ್ಳೆ ವ್ಯಾಸಂಗ ಅನ್ನೋದು ಸಮಯೋಚಿತವಾಗಿ ಒದಗಿ ಬರಬೇಕು. ಹಾಗಾಗಿಯೇ ಪ್ರತಿಭಾ, ವ್ಯುತ್ಪತ್ತಿ, ಅಭ್ಯಾಸಗಳು ಮೂರೂ ಕೂಡ ಕಾವ್ಯ ಹೇತುಗಳು, ಕಾವ್ಯ ಮಾತರಹ ಅನ್ನುವಂಥ ಮಾತು ಕಾವ್ಯ ರಚನೆಗೆ ಬೇಕಾಗಿರ್ತಕ್ಕಂಥದ್ದು. ಪ್ರತಿಭಾನಂ ಶಾಸ್ತ್ರವಿದ್ಯಾ ಪ್ರಚಯ ಪರಿಚಯಂ ವೃದ್ಧಸೇವಾನುರಾಗಂ ಸತತಾಭ್ಯಾಸಂ ಪ್ರಯತ್ನಂ ಅಂತೆಲ್ಲ ಹೇಳಿಬಿಟ್ಟಿದನುವೇ ಕಾವ್ಯಾವಲೋಕನದಲ್ಲಿ ನಮ್ಮ ನಾಗವರ್ಮ ಹೇಳ್ತಾನೆ. ಪ್ರತಿಭಾನಂ, ಪ್ರತಿಭೆ ಬೇಕು, ಮತ್ತು ಕಾವ್ಯ ರಚನೆಯ ಅಭ್ಯಾಸ ಬೇಕು. ಕಾವ್ಯವಿದ್ಯಾ ಪ್ರಚಯ ಪರಿಚಯಂ ವೃದ್ಧ ಸೇವಾನುರಾಗಂ. ಆ ಕ್ಷೇತ್ರದಲ್ಲಿ ಅನುಭವಿಗಳಾದವ್ರನ್ನ ಮತ್ತೆ ಮತ್ತೆ ಹೋಗಿ ಕೇಳಬೇಕು, ಶುಶ್ರೂಷೆ ಕೇಳುವ ಬಯಕೆ ಇರಬೇಕು. ಆಮೇಲೆ ಸತತಾಭ್ಯಾಸಂ ಪ್ರಯತ್ನಂ, ಸತತವಾದ ಅಭ್ಯಾಸದಿಂದ ಪ್ರಯತ್ನ ಇರಬೇಕು. ದಿವಸವೂ ಮಾಡಿ 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 ಆ ಅಭ್ಯಾಸದಿಂದ ನಾದಿ ಪಾಕಗೊಂಡಿರಬೇಕು. ನಾನು ನೋಡಿದ್ದೀನಲ್ಲ ನಮ್ಮ ಶಂಕರನ್ನ, ಸದಾ ಕಾಲವೂ ಅವನು ಯಾವುದೋ ಒಂದು ಲಹರಿಯಲ್ಲೇ ಇರ್ತಾನೆ. ಮನೆಯಲ್ಲೋ ಅವರಿಗೆ ಇವನ ಕವಿತಾ ರಚನೆಯೇ ಅಷ್ಟಾಗಿ ಇಷ್ಟವಿಲ್ಲದ್ದು. ಅವನು ಯಾವುದೋ ಒಂದು ಮೂಡಲ್ಲಿದ್ದಾನೆ ಅಂತ ಮುಖ ನೋಡ್ತಿದ್ದಂಗೆ ಪದ್ಯ ರಚನೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ಬಿಡ್ತಾ. ತಿರುಪಿ ಸೋಲರದ ಸಂಸ್ಕೃತ ಶ್ಲೋಕ ಮಾನಿಯೇ ಮನಸ್ಸಲ್ಲೇ ಎಣ್ಣಿಂಡಿರ್ಕರದೆ ಅಂತ ಅವರ ಅಪ್ಪನೋ ಅಮ್ಮನೋ ಶುರು ಮಾಡ್ತಾರೆ. ಈ ರೀತಿಯಾಗಿ ಪಾಪ ಹಲವು ಅತ್ತೆಯರ ಮಧ್ಯದಲ್ಲಿ ಒದ್ದಾಡುವ ಸೊಸೆಯ ಸ್ಥಿತಿ, 32 ಹಲ್ಲುಗಳ ಮಧ್ಯೆ ಒದ್ದಾಡುವ ನಾಲಿಗೆಯ ಗತಿ. ಅದನ್ನೇ ವಿದ್ಯಾರಣ್ಯರು ಪಂಚದಶಿಯಲ್ಲಿ ಹೇಳ್ತಾರೆ. ಹೇಗೆ ಅಸತಿಯಾದವಳಿಗೆ ಮನೆ ಕೆಲಸ ಮಾಡ್ತಾ ಇದ್ದರೂ ತನ್ನ ಬಾಯ್ ಫ್ರೆಂಡ್ ಇರ್ತಾನಲ್ಲ, ತನ್ನ ಜಾರ, ಅವನ ಬಗ್ಗೆ ಧ್ಯಾನ ಇರುತ್ತೋ, ಅವನು ಎಲ್ಲಿ ಬರ್ಬೋದು, ಯಾವುದು ನೋಡ್ಬೋದು, ಏನು ಮಾಡ್ಬೋದು ಅಂತ ಆ ರೀತಿ ಭಗವಂತನ ಮೇಲೆ ಇರಬೇಕಂತೆ ಧ್ಯಾನ. ಇದು ರಾಧಾಕೃಷ್ಣರ ಗೀತಗೋವಿಂದದ ಶೃಂಗಾರದ ಪರಮಾರ್ಥ ಅಂತ. ಕಟ್ಕೊಂಡವನಿಗಿಂತ ಇಟ್ಟುಕೊಂಡವನ ಮೇಲೆ ಪ್ರೀತಿ ಜಾಸ್ತಿ ಅಂತ, ಆ ಮಟ್ಟದಲ್ಲಿ ಹಾಗೆ ಇರಬೇಕು ಅಂತ. ಅದರಿಂದಲೇ ಪ್ರವೃತ್ತಿ ಏನಿದ್ದರೂ ವೃತ್ತಿಗಿಂತ ಮಿಗಿಲಾಗ್ಬಿಡುತ್ತೆ. ಹಾಬಿ ಈಸ್ ಆಲ್ವೇಸ್ ಮೋರ್ ಅಟ್ರಾಕ್ಟಿವ್ ದ್ಯಾನ್ ದಿ ಆಕ್ಯುಪೇಷನ್ ಒಕೇಶನ್. ಈ ದೃಷ್ಟಿಯಿಂದಲೂ ಕೂಡ ಶಂಕರನ ಆ ಕವಿತೆಯಲ್ಲಿ ಇರುವ ನಿರಂತರ ತಾದಾತ್ಮ್ಯ ಉಂಟಲ್ಲ, ಅದು ಬಹಳ ದೊಡ್ಡದಾದಂಥದ್ದು. ಗಾಂಗೇ ನಿಮಜ್ಜತಿ ಜಲೆ ನಿಗಮಾನಧೀತೆ ಘೋರಂ ತಪಶ್ಚರತಿಯನ್ ನಿಯಮೇನ ಲೋಕಃ ತದ್ದ್ರಷ್ಟುಮಂತ್ಯ ಸಮಯೇ ಮಹಿಷಂ ವಿಹಾಯ ಭದ್ರಂ ಕುಲಾದ್ರಿಕಕುದಂ ವೃಷಭಂ ಪುರಸ್ತಾತ್. ಗಂಗೇ ನಿಮಜ್ಜತಿ ಜಲೆ ನಿಗಮಾನಧೀತೆ. ಗಂಗೆ ಜಲೆ ನಿಮಜ್ಜತಿ, ಗಂಗೆನಲ್ಲಿ ಮುಳುಗುತ್ತಾನೆ. ನಿಗಮಾನಧೀತೆ, ವೇದಾಂತಗಳನ್ನೆಲ್ಲ ಓದ್ತಾನೆ. ಘೋರಂ ತಪಶ್ಚರತಿಯ ನಿಯಮೇನ, ಘೋರವಾದ ತಪಸ್ಸನ್ನು ಎಲ್ಲ ನಿಯಮಗಳ ಜೊತೆಗೆ ಸಾಂಗವಾಗಿ ಮಾಡ್ತಾನೆ.
ಅದು ಯಮ ಇರ್ಬೋದು, ನಿಯಮ ಇರ್ಬೋದು, ಆಸನ ಇರ್ಬೋದು, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎನ್ನುವ ಅಷ್ಟಾಂಗ ಯೋಗಗಳಿಂದ ಒದ್ದಾಡಿಕೊಂಡು ತಪಸ್ಸು ಮಾಡುತ್ತೆ ಈ ಜಗತ್ತು. ಯಾಕೆ? ಅದು ಒಂದೇ ಕಾರಣಕ್ಕೆ. ಅಂತ್ಯ ಸಮಯೇ ಮಹಿಷಂ ವಿಹಾಯ ಭದ್ರ ಕುಲಾದ್ರಿಕಕುದಂ ವೃಷಭಂ ಪುರಸ್ತಾದ್ ದೃಷ್ಟು. ಮರಣಕಾಲದಲ್ಲಿ ಕೋಣಕ್ಕೆ ಬದಲಾಗಿ ಹಿಮಗಿರಿಯಂತೆ ಧವಲವಾದ, ಹಿಮಶೈಲ ಶಿಖರದಂತೆ ಉನ್ನತವಾದ ಹಿಳಲನ್ನು, ಕಕುತ್ ಅಂದರೆ ಗೂಳಿಯ ಬೆನ್ನಿನ ಡುಬ್ಬವನ್ನು ನೋಡೋದಕ್ಕೆ ಮಾತ್ರ ಅಂತ. ಅಂದರೆ ಶಿವ ಕಣ್ಣೆದುರಿಗೆ ಕಾಣಿಸಬೇಕು, ಮೃತ್ಯುಂಜಯ ಕಾಣಿಸಬೇಕಲ್ಲದೆ ಮೃತ್ಯು ಕಾಣಿಸಬಾರ್ದು. ಮಹಿಷನ ಮೇಲೆ ಬರತಕ್ಕಂಥವನು ಯಮ, ಮಹಾನಂದಿಯ ಮೇಲೆ ಬರತಕ್ಕಂಥವನು ಶಿವ. ಕಪ್ಪಗಿರ್ತಾನೆ ಯಮ, ಬೆಳ್ಳಗಿರ್ತಾನೆ ಶಿವ. ಕಪ್ಪಗಿರುತ್ತೆ ಕೋಣ, ಬೆಳ್ಳಗಿರುತ್ತೆ ನಂದಿ. ಈ ಬಿಳುಪನ್ನು ಕಾಣಬೇಕು, ಕಪ್ಪನ್ನು ಬಿಡಬೇಕು, ಅಂದರೆ ಕತ್ತಲೆಯನ್ನು ಬಿಟ್ಟು ಬೆಳಕನ್ನು ಕಾಣಬೇಕು ಅನ್ನೋದಕ್ಕೋಸ್ಕರವಾಗಿ ಮಾಡುವ ಪ್ರಯತ್ನ ಅಂತ. ಶ್ರೀನಾಥ ಕವಿ ಒಂದು ಕಡೆ ತೆಲುಗಿನಲ್ಲಿ ಹೇಳ್ತಾನೆ, ಹಿಮವದ್ಭೂಧರ ಸಾರ್ವಭೌಮ ವರ ವಿಶ್ವೇಶೋಪಹಾರ ಕ್ರಿಯಾಕ್ರಮ ಸಂತಾಡಿತ ಘಂಟಿಕಾ ಘಣಗಣದ್ರಾವಂಬು ವಿನ್ನಟ್ಟಿ ಉತ್ತಮ ಪುಣ್ಯುಂಡು ವಿನಂಡು ಪ್ರಾಣ ಪವನೋದ್ಯತ್ ಕ್ರಾಂತಿ ಯಥಾವೇಳ ದುರ್ದಮ ವೈವಸ್ವತ ವಾಹ್ಯ ಘೋರ ಮಹಿಷ ಗ್ರೈವೇಯ ಘಂಟಾಧ್ವನುಲ್. ಶಿವಪೂಜೆ ಮಾಡುವ ಕಾಲದಲ್ಲಿ ಆ ಶಿವನಿಗೆ ಅರ್ಚನೆ ಮಾಡುವಾಗ ಹಿಮವದ್ಭೂಧರ ಸಾರ್ವಭೌಮ ವರ ವಿಶ್ವೇಶೋಪಹಾರ ಕ್ರಿಯೆ, ಅವನ ಪೂಜೆ ಮಾಡುವ ಕಾಲದಲ್ಲಿ ಕ್ರಮಸಂತಾಡಿತ ಘಂಟಿಕಾ ಘಣಗಣತ್ಕಾರಂಬು ವಿನ್ನಟ್ಟಿ ಉತ್ತಮ ಪುಣ್ಯುಂಡು. ಕ್ರಮವಾಗಿ ಮಂಗಳಾರತಿ ಮಾಡುವಾಗ ಆಯುರಾಶಾಸ್ತೆ ಅಂತ ಶುರು ಮಾಡ್ಕೊಳ್ತೀವಲ್ಲ, ಹಿರಣ್ಯ ಪಾತ್ರಮಧೋ ಪೂರ್ಣಂ ದದಾತಿ ಅಂತ. ಆ ಮಂಗಳಾರತಿ ಮಾಡುವ ಕಾಲದ ಆ ಶಿವನ ಸನ್ನಿಧಾನದ ಘಂಟಾ ಝಣಝಣತ್ಕಾರವನ್ನು, ಗಣಗಣತ್ಕಾರವನ್ನು ಯಾವನು ಕೇಳಿದ್ದಾನೋ ಅಂಥ ಉತ್ತಮ ಪುಣ್ಯ ಫಲವನ್ನು ಪಡೆದಂಥವನು ಪ್ರಾಣ ಪವನೋತ್ಕ್ರಾಂತಿ ಯಥಾವೇಳ, ಉಸಿರು ತನ್ನ ದೇಹದಿಂದ ಆಚೆಗೆ ಹೋಗುವಾಗ ದುರ್ದಮ ವೈವಸ್ವತ ವಾಹ್ಯ ಘೋರ ಭೈಷ ಗ್ರೈವೇಯ ಘಂಟಾಧ್ವನುಲ್ ವಿನಂಡು. ಪ್ರಾಣ ಹೋಗುವ ಕಾಲದಲ್ಲಿ ಯಮ ಬರುವ ಕೋಣದ ಕೊರಳಿಗೆ ಕಟ್ಟಿರುವಂಥ ಗಂಟೆಗಳ ಢಣಢಣತ್ಕಾರವನ್ನು ಕೇಳೋಲ್ಲ, ಅಂದರೆ ಮೋಕ್ಷ ಸಿಗುತ್ತೆ ಅಂತ. ಈ ಒಂದು ಭಾವವನ್ನು ಶ್ರೀನಾಥ ಎಷ್ಟು ಪ್ರೌಢವಾಗಿ ಹೇಳ್ತಾನೆ. ಈ ಗಂಟೆ ಧ್ವನಿ ಕೇಳಿದವನು ಆ ಗಂಟೆ ಧ್ವನಿ ಕೇಳಿಸೋಲ್ಲ ಅಂತ. ವೈವಸ್ವತ ವಾಹ್ಯ ಘೋರ ಭೈಷ ಗ್ರೈವೇಯೇ ಘಂಟಾಧ್ವನುಲ್ ವಿನಂಡು. ಆ ರೀತಿಯಲ್ಲೇ ಇಷ್ಟೆಲ್ಲ ತಪಸ್ಸು ಕೂಡ ಕಡೆಗದಕ್ಕೆ. ಲೀಲಾಶುಕ ಹೇಳ್ತಾನಲ್ಲ, ಯಾವನ್ನಮೇ ನರದಶಾ ದಶಮೀ ದೃಶೇಪಿ ರಂಧ್ರಾಧೃದೇತಿ ಉದೇತಿ ತಿಮಿರೀಕೃತ ಸರ್ವಭಾವ ಲಾವಣ್ಯ ಕೇಲಿ ಸದನಂ ತವತಾವದೇತು ಲಕ್ಷ್ಮ್ಯಾ ಸಮಿತ್ ಕುಣಿತ ವೇಣು ಮುಖೇಂದು ಬಿಂಬಂ. ನನ್ನ ದೇಹದಿಂದ ನವರಂಧ್ರಗಳ ಮೂಲಕವಾಗಿ ಪ್ರಾಣ ಹೋಗುವುದು ಉತ್ತಮರಿಗೆ ಕಣ್ಣಿಂದ ಹೋಗುತ್ತೆ ಅಂತಾರೆ, ಅತ್ಯುತ್ತಮರಿಗೆ ಬ್ರಹ್ಮರಂಧ್ರದಿಂದ ಹೋಗ್ತಾರೆ ಅಂತ. ರಂಧ್ರಾದುದೇತಿ ತಿಮಿರೀಕೃತ ಸರ್ವಭಾವ, ನನ್ನ ಕಣ್ಣಿಂದ ಪ್ರಾಣ ಹೋಗ್ತಾ ಮೈಯೆಲ್ಲ ಕತ್ತಲಾಗಿಸಿ ಕಣ್ಣೆಲ್ಲ ಕಪ್ಪುಗಾಗಿಸಿ ಹೋಗುವ ಕಾಲದಲ್ಲಿ ಲಕ್ಷ್ಮ್ಯಾ ಸಮುತ್ಕೋಣಿತ ವೇಣು ಮುಖೇಂದು ಬಿಂಬಂ, ಅಲಂಕೃತವಾಗಿ ಮುಗ್ಧ ಮನೋಹರವಾದ ನಗೆ ಬೀರ್ತಾ ಇರ್ತಕ್ಕಂಥ ಕೊಳಲೂದುವ ಕೃಷ್ಣ ಕಾಣಿಸಲಿ, ಆಗಲಾದರೂ ಕಾಣಿಸಲಿ, ಇನ್ಯಾವಾಗ ಕಾಣಿಸದೇ ಇದ್ರೂ ಪರವಾಗಿಲ್ಲ ಅಂತ. ಕೊನೆಗಾಲದಲ್ಲಿ ಕಾಣಿಸ್ಬೇಕು ಅಂದರೆ ಬದುಕಿಡೀ ಪ್ರಯತ್ನ ಪಡಬೇಕು, ಇಲ್ಲದೇ ಇದ್ದರೆ ಆಗೋದಿಲ್ಲ. ನಮಗೆ ಗೊತ್ತೇ ಇರುವಂಥದ್ದು ಆ ಕಥೆ. ಕೊನೆಗಾಲದಲ್ಲಿ ನೆನೆಸಿದ್ರೆ ಸಾಕು ಅಂತ ಯಾವುದೋ ವರ್ತಕ ಇಡೀ ಜನ್ಮ ವ್ಯವಹಾರದಲ್ಲೇ ಕಳೆದ್ರೆ ಕೊನೆಗೆ ಮಕ್ಕಳೆಲ್ಲ ಬಂದಿದ್ದರು. ಅಜಾಮಿಳನ ಕಥೆ ಬೇರೆ ಕೇಳಿದ್ದ, ಕೇಶವ ನಾರಾಯಣ ಗೋವಿಂದ ಮಾಧವ ಮುಕುಂದ ಮಾಧವ ಅಂತ ಎಲ್ಲ 12 ಜನ ಮಕ್ಕಳಿಗೂ 12 ನಾಮಗಳನ್ನೇ ಇಟ್ಬಿಟ್ಟಿದ್ದ. ಆದರೆ ಉಸಿರು ಹೋಗುವಾಗ ಎಲ್ಲರೂ ಬಂದುಬಿಟ್ರೇನ್ರೋ, ಪೇಟೆ ಗತಿ ಏನು, ಅಂಗಡಿ ಗತಿ ಏನು, ಗಲ್ಲಾಗತಿ ಏನು, ಕಳ್ಳರು ಅಂತ ಕೂತ್ಕೊಂಡು ಸತ್ತಂತೆ. ಹೀಗಾಗಿ ಅಭ್ಯಾಸ ಬೇಕು. ಮೊದಲಿನಿಂದ ಪ್ರಯತ್ನ ಮಾಡಿಕೊಳ್ಳದೇ ಇದ್ದರೆ ಇರೋದಿಲ್ಲ. ಅದನ್ನೇ ಭಗವದ್ಗೀತೆಯ ಒಂದು ಚಕಾರ ಹೇಳುತ್ತೆ, ಅಂತಕಾಲೇಚ ಮಾಮೇವಂ ಸ್ಮರಂ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾನ್ಯತ್ರ. ಅಂದರೆ ಅಂತಕಾಲೇಚ, ಅಂತ್ಯಕಾಲೇಹಿ ಅಲ್ಲ, ಅಂತ್ಯಕಾಲೇಚ, ಅಂತ್ಯಕಾಲದಲ್ಲೂ ನಿರಂತರವಾಗಿ ಇರಬೇಕಾದದ್ದು. ಸಾಮಾನ್ಯದ ಸ್ಕಿಲ್ಸ್ ಅಂತೀವಲ್ಲ, ವೆರಿ ರೂಡಿಮೆಂಟ್ರಿ ಸ್ಕಿಲ್ಸ್ ಅಂತಕ್ಕಂಥದ್ದು. 4 ಜನ ಬಂದರೆ ಎಷ್ಟು ಅಕ್ಕಿ ಹಾಕಬೇಕು ಅನ್ನೋದರಿಂದ ಮೊದಲುಗೊಂಡು ಒಂದು ಬ್ಯಾಗನ್ನು ನೋಡಿಬಿಟ್ಟು 4 kg ತರಕಾರಿ ಹಿಡಿಸುತ್ತಾ ಇಲ್ವಾ ಪೇಟೆನಲ್ಲಿ ಅನ್ನೋವರೆಗೆ ಅದಕ್ಕೊಂದಿಷ್ಟು ಅಭ್ಯಾಸ ಬೇಕು. 4 ದಿವಸ ಅನ್ನ ಮಾಡದೇ ಇದ್ದರೆ ನಮಗೆ ಗೊತ್ತಾಗೋಲ್ಲ. 4 ದಿವಸ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ತರದೇ ಇದ್ದರೆ ಈ ತರಕಾರಿ ಇಷ್ಟು kg ತೂಗಿದ್ರೆ ಇಷ್ಟು ಗಾತ್ರ ಇರುತ್ತೆ, ಈ ಚೀಲದಲ್ಲಿ ಹಿಡಿಸುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಒಂದು ಟೂರ್ಗೆ ಹೋಗಬೇಕಾದ್ರೆ ಇಷ್ಟು ರಾಶಿ ಲಗೇಜ್ ಇದ್ದರೆ ಅದು ಈ ಸೂಟ್ ಕೇಸಲ್ಲಿ ಅಡಕ ಆಗಬಲ್ಲದ ಅಂತ ಗೊತ್ತಾಗೋದಿಲ್ಲ. ಹಾಗಿರುವಾಗ ನಾವು ಇನ್ನು ಪರಮ
ತಾತ್ಪರ್ಯ ಇರತಕ್ಕಂಥ ಮೋಕ್ಷಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಅಂತನ್ನೋದು ಗೊತ್ತಾಗುತ್ತದೆ. ಹಾಗಾಗಿ ಬದುಕಿನಲ್ಲಿ ಯಾವುದೋ ಒಂದು ಜಾಣ್ಮೆಯಿಂದ ಸಿದ್ಧಿಸ್ಕೊಳ್ತೀನಿ ಅನ್ನೋದು ಖಂಡಿತ ಸಾಧ್ಯ ಇಲ್ಲ. ಕಾಣ್ಮೆಯಿಂದ ಮಾತ್ರ ಸಾಧ್ಯ. ನಿರಂತರವಾದ ದರ್ಶನ ಬೇಕು. ಆಮೇಲೆ ಹೇಳ್ತಾನೆ, ತ್ವತ್ಪಾದ ಪಂಕಜಯುಗೆ ಭವಭೀತಿ ಭಾಜ ತಾವನ್ ಮಹೇಶ್ವರ ಭವಿಷ್ಯತಿ ಮೇ ವಿಲಾಪ ಕ್ರೋಧೇನ ವಾ ಕರುಣಯ ತವದೇವ ಯಾವತ್ ಸಂಪತ್ಸ್ಯತೆ ನ ಸಹಸೈವ ಸಮಾಧಿಭಂಗ. ನಿನ್ನ ಪಾದಪದ್ಮ ದ್ವಂದ್ವದಲ್ಲಿ ಭವಭೀತಿಗಳನ್ನು ಉಳ್ಳಂಥ ನಾನು ಗೋಳಾಡ್ತಾ ಇದ್ದೀನಲ್ಲ. ಎಲ್ಲಿವರೆಗೂ ಗೋಳಾಡ್ತೀನಿ ಅಂದರೆ, ನೀನು ಕೋಪದಿಂದಲೋ ಕರುಣೆಯಿಂದಲೋ ನಿನ್ನ ಸಮಾಧಿ ಭಂಗ ಮಾಡಿಕೊಳ್ಬೇಕು, ಅಲ್ಲಿವರೆಗೂ ಗೋಳಾಡ್ತಿರ್ತೀನಿ ಅಂತ. ಕೋಪದಿಂದ ನೀನು ಸಮಾಧಿ ಭಂಗ ಮಾಡಿಕೊಂಡ್ರೆ ಸುಟ್ಟು ಬೂದಿ ಮಾಡ್ತೀಯ, ಮತ್ತು ನೀನು ಬೂದಿನ ಮೈಗೆ ಹಚ್ಕೋತೀಯ, ಎಲ್ಲಿಗೆ ಹೋಗ್ತೀನಿ ನಾನು, ನಿನ್ನ ಹತ್ರವೇ ಇರ್ತೀನಿ. ಇನ್ನು ಕರುಣೆಯಿಂದ ನೋಡಿದ್ರೆ ನನ್ನ ಕರಗಿಸ್ಕೊಂಡೇ ಬಿಡ್ತೀಯ, ಆ ಸಾಯುಜ್ಯ ಕೊಟ್ಟೇ ಬಿಡ್ತೀಯ. ಹಾಗಾಗಿ ನಿನ್ನ ಹತ್ರ ಹೋದರೆ ಹಾಗೆ ಹೋದರೂ ಲಾಭ, ಹೀಗೆ ಹೋದರೂ ಲಾಭ, ಏನೂ ತೊಂದರೆ ಇಲ್ಲ. ಮರಣಂವಾ ರಣಂವಾ ಎರಡೂ ಕೂಡ ಒಳ್ಳೆಯದೇನೆ, ನಮಗೆ ಏನೂ ತೊಂದರೆ ಇಲ್ಲ. ಹಾಗಾಗಿ ನಿನ್ನ ಹತ್ರ ಬಂದವರಿಗೆ ಯಾವ ರೀತಿಯಿಂದಲೂ ನಷ್ಟ ಇಲ್ಲ, ಯಾವ ರೀತಿಯಿಂದಲೂ ಲಾಭ. ಗಂಧದ ಜೊತೆ ಸರಸ ಆಡಿದ್ರೂ ಪರಿಮಳ, ಗುದ್ದಾಡಿದ್ರೂ ಪರಿಮಳ. ಇದನ್ನು ಹೇಳ್ತಾ ಇದ್ದಾನೆ. ಆರೋಹತಿ ತ್ರಿಭುವನೇ ಕನಕಾಚಲಂ ಯೋ ಜಂತುಸ್ಸನೂನಮವರೋಹತಿ ಕಾಲಯೋಗಾತ್ ಆರೋಹತಸ್ತು ರಜತಾಚಲಮೇಕವಾರಂ ಭೂಯೋ ನಿವೃತ್ತಿರಿತಿ ನ ಶ್ರುತಮೀಕ್ಷಿತಂ ವಾ. ತುಂಬ ಸೊಗಸಾದ ಚಮತ್ಕಾರಜನಕವಾದಂಥ ಪದ್ಯ, ವಿರೋಧಾಲಂಕಾರವನ್ನು ಒಳಗೊಂಡದ್ದು. ತ್ರಿಭುವನೇ ಕನಕಾಚಲಂ ಯೋ ಆರೋಹತಿ ಜಂತು ಸಹ ಕಾಲಯೋಗಾತ್ ನೂನಂ ಅವರೋಹತಿ. ಕನಕಾಚಲ ಅಂದರೆ ಬಂಗಾರದ ಬೆಟ್ಟ, ಮೇರು ಪರ್ವತ. ಅದರ ಮೇಲಿರುವುದು ದೇವಲೋಕ, ಸ್ವರ್ಗ, ಅಮರಾವತಿ ಅಂತ ನಮಗೆ ಪುರಾಣಗಳಿಂದ ಗೊತ್ತಿರುವುದು. ಯಾವನು ಬಂಗಾರದ ಬೆಟ್ಟವನ್ನು ಏರ್ತಾನೋ ಅವನು ಸ್ವಲ್ಪ ಕಾಲ ಆದಮೇಲೆ ಇಳಿಯಲೇಬೇಕು. ಆದರೆ ರಜಸಾಚಲಂ ಏಕವಾರಂ ಯಹ ಆರೋಹತಿ, ಅರೆ ಒಮ್ಮೆ ಬೆಳ್ಳಿಯ ಬೆಟ್ಟ, ಹಿಮ ಪರ್ವತವನ್ನು, ಹಿಮಾಲಯವನ್ನು ಯಾವನು ಒಮ್ಮೆ ಹತ್ತಾನೋ ಭೂಯೋ ನಿವೃತ್ತಿ ಇತಿ ನ ಶ್ರುತಂ ನ ವಾ ಈಕ್ಷಿತಂ, ಅವನು ಮತ್ತೆ ವಾಪಸ್ ಬರೋದನ್ನು ನಾವು ಕೇಳೂ ಇಲ್ಲ, ಕಂಡೂ ಇಲ್ಲ ಅಂತ. ಅಂದರೆ ದೇವಲೋಕಕ್ಕೆ ಹೋದವರು ಪುಣ್ಯ ಖಾಲಿ ಮಾಡ್ಕೊಂಡ ಮೇಲೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಭೂಮಿಗೆ ಬೀಳಲೇಬೇಕು. ಆದರೆ ನಿನ್ನ ಲೋಕವನ್ನು, ಕೈಲಾಸವನ್ನು ಸೇರಿದವರಿಗೆ ಮತ್ತೆ ಪುನರ್ಭವ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ ಅಂತ ಗೀತೆಯಲ್ಲಿ ಹೇಳಿದ್ದು ಇಲ್ಲಿಗೆ ಗಮಕ. ಯಾವುದು ಒಮ್ಮೆ ಪಡೆದರೆ ಮತ್ತೆ ಅದು ಕಳ್ಕೊಳ್ಳುವಂಥದ್ದು ಇಲ್ಲವೋ ಅದು ಮೋಕ್ಷ. ಅನಾವೃತ್ತಿ ಶಬ್ದಾತ್ ಅನ್ನುವ ಬ್ರಹ್ಮಸೂತ್ರದ ಮಾತು ಇದನ್ನೇ ಹೇಳುವಂಥದ್ದಾಗಿದೆ. ಮೋಕ್ಷ ಸ್ವರೂಪ ನಮ್ಮ ಸಹಜ ಸ್ವರೂಪವಾಗಿದ್ದರಿಂದ ಅದು ಇನ್ನೊಮ್ಮೆ ಮತ್ತೊಮ್ಮೆ ಕಳೆದು ಹೋಗುವ, ಮರೆತು ಹೋಗುವ ಸಂಭವವೇ ಇಲ್ಲ. ನಮ್ಮದಲ್ಲದ್ದು ಮಾತ್ರ ಬಂದ ಮೇಲೆ ಹೋಗಲೇಬೇಕು. ನಮ್ಮದಾದದ್ದು ಬರುವುದಕ್ಕೆ ಅದು ದೂರವೇ ಇಲ್ಲ, ಹೋಗುವುದಕ್ಕಂತೂ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ವೇದಾಂತ ತತ್ವವನ್ನು ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅರೆ ಲೋಕರೂಢಿಯಲ್ಲಿ ಬೆಳ್ಳಿಯ ಬೆಟ್ಟಕ್ಕಿಂತ ಬಂಗಾರದ ಬೆಟ್ಟ ದುಬಾರಿ. ಆದರೆ ಪರಮಾರ್ಥ ಏನೆಂದರೆ, ಬೆಳ್ಳಿಯ ಬೆಟ್ಟ ಸತ್ವದ್ದು, ಬಂಗಾರದ ಬೆಟ್ಟ ರಜೋಗುಣದ್ದು. ಲೋಹಗಳನ್ನು ಗುಣದೃಷ್ಟಿಯಿಂದ ಬೆಳ್ಳಿಯನ್ನು ಸತ್ವ ಅಂತ, ಬಂಗಾರವನ್ನು ರಜಸ್ಸು ಅಂತಾರೆ. ದೇವಲೋಕ ಭೋಗಮಯವಾದ ಲೋಕ, ರಜೋಮಯವಾದದ್ದು. ಆದರೆ ಕೈಲಾಸ ಸತ್ವೈಕಮಯವಾದಂಥದ್ದು ಅನ್ನುವುದು ಅಲ್ಲಿಯ ತಾತ್ಪರ್ಯ. ತ್ವಾಮಾಶ್ರಯಂತಂ ಇತರಾನ್ ಅವಧೂಯ ದೇವಾನ್ ಮಾಮದ್ಯ ನೋದ್ಧರಿಸಿ ಚೇತ್ ತರುಣೇಂದು ಮೌಲೆ ಜಾನೀಹಿ ನೈಷ ಮಮ ಕೇವಲ ಮಜ್ಞತಾಯಾಂ ಲೋಕೋ ಹಸಿಷ್ಯತಿ ಚಿರಾಯ ತವಾಪ್ಯ ಶಕ್ತವು. ಇದು ಎಲ್ಲ ಭಕ್ತರ ಟ್ರಂಪ್ ಕಾರ್ಡ್, ತುರುಫೆಲೆ. ತ್ವಾಂ ಆಶ್ರಯಂತಂ ಇತರಾನ್ ಅವಧೂಯ ದೇವಾನ್ ಮಾಂ ಅದ್ಯ ನೋದ್ಧರಿಸಿ ಚೇತ್ ತರುಣೇಂದು ಮೌಲೆ. ಬಾಲೆಂದು ಶಿಖಾಮಣೆ, ನಿನ್ನನ್ನು ಬಿಟ್ಟು ಬೇರೆಯವ್ರನ್ನ ನಾನು ಭಜಿಸೋಲ್ಲ. ಮಿಕ್ಕೆಲ್ಲ ದೇವರುಗಳನ್ನು ಬಿಟ್ಟು ನಿನ್ನನ್ನೇ ನಾನು ಗತಿ ಅಂತ ನಂಬಿಕೊಂಡು ಬಂದ ಮೇಲೆ, ನೀನು ನನ್ನನ್ನು ಉದ್ಧಾರ ಮಾಡದೇ ಇದ್ಮೇಲೆ ಲೋಕ ನನ್ನ ಪೆದ್ದತನವನ್ನಷ್ಟೇ ನೋಡಿ ನಗೋಲ್ಲ, ನಿನ್ನ ಅಶಕ್ತಿಯನ್ನೂ ನೋಡಿ ನಗುತ್ತಾರೆ ಅಂತ. ಅಯ್ಯೋ ಇವನೆಂಥ ಪೆದ್ದ ಕಣಯ್ಯ, ಅಷ್ಟೆಲ್ಲ ದೇವತೆಗಳಿರುವಾಗ ಅವ್ರನ್ನೆಲ್ಲ ಬಿಟ್ಟು ಈ ಬೆತ್ತಲೆ ಬಸವನನ್ನು ಹಿಡ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ನಗೋದ್ರ ಜೊತೆಗೆ, ಈ ಪ್ರಾಣಿಗೆ ಪಾಪ ಎಲ್ಲಿದೆ ಇವನನ್ನು ಕಾಪಾಡುವಂಥ ತಾಕತ್ತು ಅಂತ ನಿನ್ನನ್ನು ಬೈಕೋತಾರೆ. ನಿನ್ನ ಮಾನ ಕಾಪಾಡ್ಕೊಳ್ಳೋಕ್ಕಾದರೂ ಅದನ್ನು ಮಾಡಲೇಬೇಕು ಅಂತ. ಸಾಮಾನ್ಯವಾಗಿ PhDಗಳನ್ನು ತಯಾರು ಮಾಡುವಾಗ ಗೈಡ್ಗಳು ತಮ್ಮ ಶಿಷ್ಯರುಗಳಿಂದ ಥೀಸಿಸ್ ಬರೆಸಿದ ಮೇಲೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ಗೆ ಅಂತ ಕಳಿಸಿಕೊಡ್ತಾರೆ, ಹೊರಗಿನ ಪರೀಕ್ಷಕರಿಗೆ.
ಅವರು ಥೀಸಿಸ್ನ ರಿಜೆಕ್ಟ್ ಮಾಡಿದ್ರೆ ಸಾಕಷ್ಟು ಅಪಖ್ಯಾತಿ ಈ ಗೈಡ್ಗಳಿಗೂ ಬರುತ್ತೆ. ಈ ಅಯೋಗ್ಯರೇ ತಾನೇ ಗೈಡ್ ಮಾಡಿದ್ದು, ಮಿಸ್ಗೈಡ್ ತಾನೇ ಮಾಡಿದ್ದು ಇವರು, ಈ ಗಣಗಾಂಪರಿಂದ ಆದಂಥದ್ದು ಈ ಅನರ್ಥ ಅನ್ನುವಂಥದ್ದು. ಹೀಗಾಗಿ ಬಹಳ ಎಚ್ಚರದಲ್ಲಿರಬೇಕಾಗುತ್ತದೆ. ಮಕ್ಕಳು ಚೇಷ್ಟೆ ಮಾಡಿದ್ರೆ ಅಪ್ಪ ಅಮ್ಮಂದರಿಗೆ ಬರುವುದು ಬೈಗುಳ ಅಂತ. ಅದನ್ನು ನಾವು ನೋಡದಂತೆ ಗೊತ್ತಾಗುತ್ತೆ. ಎಲ್ಲ ಕಡೆಗೆ ಬರುವುದು ಯಜಮಾನರಿಗೇನೆ. ಒಂದು ವಿನೋದ ಕಣಿಕ ಜೋಕ್ ನೆನಪಾಗುತ್ತೆ. ಒಮ್ಮೆ ನೆಹರು ರಷ್ಯಾಗೆ ಹೋಗಿದ್ದರಂತೆ. ಅದು ಕೇವಲ ವಿನೋದದ್ದು. ಅಲ್ಲಿ ಆಗ ಕ್ರುಚೇವ್ ಇದ್ದಿದ್ದು ಅಥವಾ ಬುಲ್ಗಾನಿ ಇದ್ದಿದ್ದು ಯಾರೋ ಇದ್ದಿದ್ದು ಅಂತ ಅನಿಸುತ್ತೆ. ಆ ಸಂದರ್ಭದಲ್ಲಿ ಹೋದಾಗ ಇವರು ನೋಡಿ, ನಮ್ಮ ರಷ್ಯಾದಲ್ಲಿ ಯಾರೂ ಬೀದಿಗಳನ್ನು ಮಲಿನ ಮಾಡೋದಿಲ್ಲ, ಮಲಮೂತ್ರ ವಿಸರ್ಜನೆ, ಉಗುಳು ಇತ್ಯಾದಿ, ಬೀಡಿ ಸಿಗರೇಟ್ ಎಸೆಯೋದು ಏನೂ ಮಾಡೋದಿಲ್ಲ ಅಂತೆಲ್ಲ ಅಂದು ನಿಮ್ಮ ದೇಶದಲ್ಲಿ ತುಂಬ ಮಾಡಿರೋದು ನಾನು ನೋಡಿದ್ದೀನಿ ಅಂತೆ. ಆಗ ನೆಹರು ಹೇಗಾದರೂ ಮಾಡಿ ಅವ್ರನ್ನ ಸಿಕ್ಕಾಕಿಸ್ಬೇಕು ಅಂತ 4 ದಿವಸ ಆದಮೇಲೆ ಯಾವುದೋ ಒಂದು ಪಬ್ಲಿಕ್ ಪಾರ್ಕಲ್ಲಿ ಯಾರೋ ಒಂದಕ್ಕೆ ಹೋಗ್ತಾ ಇದ್ದನ್ನು ದೂರದಲ್ಲಿ ತೋರಿಸಿದ್ರೆ ಅವರ ನಿಮ್ಮ ದೇಶದ ರಾಯಭಾರಿ ಅಂತಂದ್ರಂತೆ. ಹಾಗೆ ಅಪಖ್ಯಾತಿ ಅನ್ನೋದು ಕಡೆಗೆ ಬರುವಂಥದ್ದು ಮೂಲಕ್ಕೆ. ಅದರಿಂದ ನೀನು ಎಚ್ಚರದಲ್ಲಿರಬೇಕು ಅಂತ. ತ್ಯಾಗರಾಜರ ಆ ಒಂದು ಸುರುಟಿ ರಾಗದ ಕೃತಿ ರಾಮಚಂದ್ರ ನೀದಯ ರಾಮಯೇಲ ರಾಧಯ ಅನ್ನೋದ್ರೊಳಗೆ ಕೇಳ್ತಾರಲ್ಲ ಆಪ್ಷನ್ಸು, ಕಾನನಂಬು ತಾಪಮೋ ಕೈಕಮೀದ ಕೋಪಮೋ ನೀಕು ಶಕ್ತಿ ಲೋಪಮೋ ನೇನು ಸೇಯು ಪಾಪಮೋ ನೀಕು ಶಕ್ತಿ ಲೋಪಮೋ ಅಂತ. ನಿನಗೆ ಕಾಡಲ್ಲಿದ್ದು ಬೇಸರವಾಯಿತೆ, ಧಗೆ ಆಯಿತೆ, ಅಥವಾ ಕೈಕೆ ಮೇಲಿನ ಕೋಪ ನನ್ನ ಮೇಲೂ ಇನ್ನೂ ತೀರಿಸ್ಕೊಳ್ಬೇಕು ಅಂತಿದೆಯಾ, ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲಿನ ಹಾಗೆ ಅನ್ನುವ ರೀತಿಯಲ್ಲಿ, ಅಥವಾ ನನ್ನದೇನಾದರೂ ತಪ್ಪಿದೆಯಾ, ನಾನು ಪಾಪ ಮಾಡಿದನ, ಇಲ್ಲ ನಿನಗೆ ಶಕ್ತಿ ಲೋಪ ಆಯಿತಾ, ಕಡೆಗೆ ಬಂದು ಮುಟ್ಟುವಂಥದ್ದು ಅಲ್ಲಿಗೆ. ಹಾಗಾಗಿ ಲೋಕಃ ಚಿರಾತ್ ತವ ಅಶಕ್ತಾವಪಿ ಹಸಿಷ್ಯತಿ ತಸ್ಮಾತ್ ಜಾಗ್ರತ ಅನ್ನುವಂಥ ಮಾತು. ವಿಶ್ವಸ್ಯ ನ ಶ್ರುತಿವಚಾಂಸಿ ನವಾ ಮುಮುಕ್ಷಾಂ ಆಸ್ಥಾಯ ನ ತ್ವಯಿ ವಿಲೋಕ್ಯ ಮಹೇಶ್ವರತ್ವಂ ಸಂತಸ್ತು ಶಶ್ವದನಪೇಕ್ಷಿತ ಹೇತವಸ್ತ್ವಾಂ ಆತ್ಮಾನಮಸ್ಯ ಜಗತಃ ಭವ ಕಾಮಯಂತೆ. ಸ್ವಾಮಿ, ಸಜ್ಜನರು ವೇದವಾಕ್ಯಗಳನ್ನು ನಂಬಿಯಾಗಲಿ, ಮೋಕ್ಷ ಬೇಕು ಅಂತಲಾಗಲಿ, ಇನ್ಯಾವುದೋ ಲಾಭಕ್ಕಾಗಲಿ ನಿನ್ನನ್ನು ಬಂದು ಆರಾಧಿಸೋದಿಲ್ಲ, ನಿನ್ನ ಬಳಿಯಲ್ಲಿ ಯಾರೂ ಬರೋದಿಲ್ಲ. ಅನಪೇಕ್ಷಿತ ಹೇತವ, ಕಾರಣವೇ ಇಲ್ಲದೆ ನಿನ್ನ ಬಳಿಗೆ ಬರ್ತಾರೆ ಅಷ್ಟೇ, ಅದು ಮಾತ್ರ ಇನ್ನೇನೂ ಅಲ್ಲ ಅಂತ. ಅಂದರೆ ನೋಡಿ, ನಿನ್ನನ್ನು ಭಜಿಸುವುದಕ್ಕೆ ಯಾರಿಗೂ ಕಾರಣ ಬೇಕಾಗಿಲ್ಲ, ಅವ್ಯಾಜವಾದದ್ದು. ಯಾಕೆಂದರೆ ಕೊನೆ ಸಾಲು ಆತ್ಮಾನಮಸ್ಯ ಜಗತಃ ಭವ ಕಾಮಯಂತೆ. ನೀನು ಎಲ್ಲರ ಆತ್ಮನಾಗಿರುವುದರಿಂದ ಆತ್ಮಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಎನ್ನುವ ಬೃಹದಾರಣ್ಯಕ ಉಪನಿಷತ್ತಿನ ಮಾತು ಇಲ್ಲಿ ಅನುಸಂಧೇಯವಾದದ್ದಾಗುತ್ತದೆ. ಹಾಗಾಗಿ ನೀನನ್ನು ಭಜಿಸೋದಕ್ಕೆ ಕಾರಣ ನೀನು ಪರಮಾರ್ಥತಃ ನನ್ನ ಸ್ವರೂಪವೇ ಆಗಿರೋದ್ರಿಂದ ಜಗತ್ತೆಲ್ಲವೂ ಭಜಿಸುವುದು ನಿನ್ನ ಅದಕ್ಕೋಸ್ಕರ. ನವಾರೆ ಪತ್ಯುಃ ಕಾಮಾಯ ಜಯ ಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಜಯ ಪ್ರಿಯ ಭವತಿ ಅಂತೆಲ್ಲ ಬೃಹದಾರಣ್ಯಕದಲ್ಲಿ ಗಾರ್ಗಿ ಮತ್ತು ಮೈತ್ರೇಯಿ ಹಾಗೂ ಯಾಜ್ಞವಲ್ಕ್ಯರ ಸಂವಾದ ಬರುತ್ತಲ್ಲ, ಆ ಸಂವಾದದಲ್ಲಿ ನಾವು ನೋಡುವಂಥದ್ದು ಇದೇ ತತ್ವ. ದಟ್ ವಿಚ್ ಈಸ್ ಪರ್ಸ್ಯೂಡ್ ಫಾರ್ ಇಟ್ಸ್ ಓನ್ ಸೇಕ್ ಈಸ್ ಎ ವ್ಯಾಲ್ಯೂ. ಅದಕ್ಕಾಗಿಯೇ ಅದು ಅನನ್ಯವಾಗಿ ಭಜಿಸ್ತಕ್ಕಂಥದ್ದು. ಇದು ಅವ್ಯಭಿಚಾರಣೀಯ ಭಕ್ತಿ ಅಂತಾರೆ. ಸವ್ಯಭಿಚಾರಣಿ ಭಕ್ತಿ ಯಾವುದು ಅಂದರೆ ಇನ್ಯಾವುದೋ ಪ್ರಮೋಷನ್ಗೆ, ಇನ್ಕ್ರಿಮೆಂಟ್ಗೆ, ರೋಗ ರುಜಿನ ಇತ್ಯಾದಿಗಳ ನಿರ್ಮೂಲನೆಗೆ, ಹೀಗೆಲ್ಲ ವ್ಯಾಜಾಂತರಗಳಿಂದ ಬೇಡುವಂಥದ್ದು. ಅದು ಪರಭಕ್ತಿ ಅಲ್ಲ, ಅಪರಭಕ್ತಿ. ನಿಷ್ಕಳಂಕವಾದ ಭಕ್ತಿ ಅಂದರೆ ಅದಕ್ಕಾಗಿ ಇನ್ನೇನೂ ಅಲ್ಲ ಅಂತ. ಈ ಆತ್ಮಸ್ವರೂಪಿಯಾಗಿರೋದ್ರಲ್ಲೇ ನಿನ್ನನ್ನು ಭಜನೆ ಮಾಡ್ತಾರೆ, ಬೇರೊಂದು ದೃಷ್ಟಿಯಿಂದ ಅಲ್ಲ ಅಂತ ಹೇಳೋದ್ರೊಳಗೆ ತುಂಬ ಸೊಗಸಾದ ವೇದಾಂತ ಪರಿಮಳ ಪರಿಶೀಲಿತವಾದ ಪದ್ಯವಾಗುತ್ತಿದ್ದು. ನಾಹಂ ಪ್ರಭೋ ದ್ರವಿಣದಾರ ಸುತಾಭಿಲಾಷಿ ಮೋಕ್ಷಾನ್ನ ಕಿಂಚಿದವರಂ ಪರಮೇಶ ಯಾಚೆ ಶಕ್ರಾದಿಷು ತ್ವಮಪಿ ನೈಕತಮಸ್ಸುರೇಶು ಮೋಕ್ಷಾನ್ನ ಕಿಂಚಿದವರಂ ಪ್ರದದಾಸಿ ಪುಂಸೆ. ದೇವ, ನಾನು ದುಡ್ಡು, ಕಾಸು, ಹೆಣ್ಣು, ಹೊನ್ನು ಈ ಥರ ಯಾವುದಕ್ಕೂ ಕೂಡ ನಾನು ನಿನ್ನನ್ನು ಆಶ್ರಯಿಸ್ತಾ ಇಲ್ಲ. ದ್ರವಿಣದಾರ ಸುತಾಭಿಲಾಷಿ. ಇಲ್ಲಿ ನೋಡಿ, ದ್ರವಿಣದಾರ ಸುತ ಅನ್ನುವಲ್ಲಿ ಪ್ರೈಷಮಂತ್ರದ ಒಂದು ಸೂಕ್ಷ್ಮವನ್ನು ಇಟ್ಟಿದ್ದಾನೆ ಕವಿ. ಪ್ರೈಷಮಂತ್ರ ಸನ್ಯಾಸಿ ಹೇಳ್ಕೊಳ್ತಕ್ಕಂಥದ್ದು. ಏಷಣಾತ್ರಯ, ದಾರೈಷಣ, ವಿತ್ತೈಷಣ, ಪುತ್ರೈಷಣ, ಇವನ್ನ ಬಿಡಬೇಕು ಅಂತಕ್ಕಂಥದ್ದು. ಹೆಂಡತಿ, ಮಕ್ಕಳು, ಸಂಪತ್ತು ಇವನ್ನೆಲ್ಲ ಬಿಡಬೇಕು ಅನ್ನುವಂಥವನೇ ಸನ್ಯಾಸಿ ಆಗ್ತಾನೆ. ಬಿಟ್ಟೆ ಅಂದರೆ ಸನ್ಯಾಸಿ ಆಗ್ತಾನೆ ಅಂತ. ಇದನ್ನೆಲ್ಲ ನಾನು ಬಯಸಿ ನಿನ್ನನ್ನು ಬೇಡ್ತಾ ಇಲ್ಲ ಅಂದರೆ ನಾನು ಸನ್ಯಸ್ತ ಚಿತ್ತನಾಗಿಯೇ ನಿನ್ನನ್ನು ಬೇಡ್ತಾ ಇದ್ದೀನಿ ಎನ್ನುವಂಥ ಧ್ವನಿ ಬರುತ್ತೆ. ಮೋಕ್ಷಕ್ಕಿಂತ
ಒಂದು ಇಳಿಯಷ್ಟು ಕೆಳಗಿರುವಂಥದ್ದು ನನಗೆ ಬೇಡ. ಐ ಹ್ಯಾವ್ ನೋ ಕಾಂಪ್ರಮೈಸಸ್. ಒಂದು ಸ್ವಲ್ಪನೂ ಚೌಕಾಸಿ ಮಾಡೋಕ್ಕಾಗೋದಿಲ್ಲ ನನ್ನ ಕೈಯಲ್ಲಿ. ಮೋಕ್ಷ ಮಾತ್ರ ಬೇಕು, ಇನ್ಯಾವುದೂ ಅಲ್ಲ. ಹಾಗೆ ಇಂದ್ರನೇ ಮೊದಲಾದ ದೇವತೆಗಳು ಇದ್ದಲ್ಲಿ ಅವರಲ್ಲಿ ಮೋಕ್ಷಕ್ಕಿಂತ ಕಡಿಮೆ ಇರುವ ಫಲವನ್ನು ಎಂದೂ ಕೊಡದೇ ಇರುವಂಥವು ನೀನೊಬ್ಬನೇ. ಮೋಕ್ಷಕ್ಕಿಂತ ಕಡಿಮೆಯಾದ ಫಲವನ್ನು ಬಯಸದೇ ಇರತಕ್ಕಂಥವು ನಾನೊಬ್ಬ. ಮೋಕ್ಷಕ್ಕಿಂತ ಕಡಿಮೆಯಾದ ಫಲವನ್ನು ಕೊಡದೇ ಇರೋ ನೀನೊಬ್ಬ. ಹೀಗಾಗಿ ನನಗೂ ನಿನಗೂ ಒಳ್ಳೆ ಮ್ಯಾಚ್ ಆಯಿತು. ಇನ್ನೆಲ್ಲಿ ಸಿಗುತ್ತದೆ ಇದಕ್ಕಿಂತ ಜೋಡಿ? ಹಾಗಾಗಿ ಕೊಡು ಮೋಕ್ಷನ, ತಗೋತೀನಿ ಇದೋ ನಾನು ಅಂತನ್ನುವಂಥದ್ದು. ಇಷ್ಟು ಸೊಗಸಾಗಿ ಈ ತುಲ್ಯ ಯೋಗಿತಾ ಅಲಂಕಾರ ಅಂದರೆ ಆಕಾಶಕ್ಕೆ ಭೂಮಿ ಹೋಲಿಕೆ, ಭೂಮಿಗೆ ಆಕಾಶ ಹೋಲಿಕೆ ಎನ್ನುವಂತೆ ಖಮಿವ ಜಲಂ ಜಲಮಿವ ಖಮ್ ಅಂತೆಲ್ಲ ಬರ್ತದಲ್ಲ, ಈ ರೀತಿಯಾದ ಒಂದು ಸೊಗಸನ್ನು ನಾವಿಲ್ಲಿ ಕಾಣ್ತೀವಿ. ಅಲಂಕಾರಗಳು ಇದೆಯಾ ಅಂತ ನೋಡಬೇಕು, ಆಗ ಕಾಣುತ್ತೆ. ಚಮತ್ಕಾರ ಇದೆಯಾ ಅಂದರೆ ತಾನೇ ತಾನಾಗಿ ಅದು ಎದ್ದು ತೋರ್ತಾ ಇರುತ್ತೆ. ಉತ್ತಮ ಕಲೆಯ ಲಕ್ಷಣ ಏನಂದರೆ ಟೆಕ್ನಿಕ್ಯಾಲಿಟಿ ಇದೆಯಾ ಅಂತ ಹುಡುಕಬೇಕು, ಆದರೆ ಅಪೀಲ್ ಇದೆಯಾ ಅಂತ ಹುಡುಕೋದಲ್ಲ. ಇಟ್ ಈಸ್ ಥರ್ಸ್ಟಿಂಗ್ ಅಪಾನ್ ಅಸ್, ನಮ್ಮ ಮೇಲೆ ಬಂದು ಬಡಿತಾ ಇದೆ. ಅದರ ಸ್ವಾರಸ್ಯ ಚಮತ್ಕಾರ ಆ ರೀತಿಯಾಗಿದೆ ಅಂತನ್ನುವಂಥದ್ದು. ಮತ್ತು ಹೇಳ್ತಾನೆ, ಸತ್ಯಂ ಬ್ರವೀಮಿ ಸುಚಿರಂ ಭುವನೇ ಚರಿತ್ವ ಕಾಶೀಜುಷಾಂ ಭವತಿ ಕಾಪಿ ವಿಭೂತಿರನ್ಯ ಅಗ್ರೇ ಪ್ರಸಾರಿತ ಕರಾಯ ಮಹೇಶ್ವರಾಯ ಭಿಕ್ಷಾಂ ಪ್ರದಾತುಂ ಉಚಿತಾಂ ಪ್ರಭವಂತ್ಯಮೀಯತ್. ಈ ಕಾವ್ಯದಲ್ಲಿ 3-4 ಬಾರಿ ಕಾಶಿಯ ಪ್ರಸ್ತಾವ ಬರುತ್ತೆ. ಭೂಮಿಯೆಲ್ಲ ಓಡಾಡಿ ನನಗೆ ಕಂಡ ಸತ್ಯ ಒಂದು, ಅದನ್ನು ನಾನು ಹೇಳ್ತೀನಿ. ಕಾಶಿಯಲ್ಲಿರ್ತಕ್ಕಂಥವರ ಸೌಭಾಗ್ಯದ ರೀತಿಯೇ ಬೇರೆ. ಯಾಕೆ ಅಂದರೆ ಮಿಕ್ಕ ಊರುಗಳಂತೆ ಅಲ್ಲಿಯೂ ಭಿಕ್ಷುಕರು ಇದ್ದಾನೆ, ಆದರೆ ಅಲ್ಲಿ ಆದಿ ಭಿಕ್ಷುಕನೇ ಬರ್ತಾನೆ. ಕೈಚಾಚಿ ತಲೆಬುರುಡೆಯ ಭಿಕ್ಷಾಪಾತ್ರೆಯನ್ನು ಮುಂದೆ ಹಿಡಿದವನಿಗೆ ಭಿಕ್ಷಾ ಹಾಕುವಂಥ ಪುಣ್ಯಯೋಗ ಕಾಶಿ ಜನರಿಗೆ ಮಾತ್ರ ಇದೆ ಅಂತ. ಅಂದರೆ ಮಹಾಶ್ಮಶಾನವಾಸಿಯಾದ ಮಹಾದೇವ ನಿರಂತರವೂ ಕಾಶಿಯಲ್ಲಿ ಹೊತ್ತಿಗೂ ಓಡಾಡಿ ಭಿಕ್ಷಾಯಾಚಕನಾಗ್ತಾನೆ. ಅವನಿಗೆ ಹಾಕುವಂಥ ಪುಣ್ಯ ಅವರಿಗೆ ಮಾತ್ರ ಬರುತ್ತದೆ ಅಂತ. ಅಂದರೆ ಒಂದು ತೀರ್ಥ, ಒಂದು ಕ್ಷೇತ್ರ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ ಅಂತಾರಲ್ಲ, ಅದು ಆಗಬೇಕು ಅಂತಂದರೆ ಈ ಭಾವ ಮೈದುಂಬಬೇಕು, ಮೈಗೂಡಿ ಬರಬೇಕು. ಇಲ್ಲದೇ ಇದ್ದರೆ 100 ಮೈಲಿ ದೂರಗಳಿಂದ, 1000 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಕಾಶಿಗೆ ಹೋಗ್ತಾ ಇದ್ರಲ್ಲ ಜನ. ನಾನೇ ಕಾಶಿಗೆ ಹೋಗುವಾಗ ನೋಡಿದ್ದೀನಿ, ಕಾಶಿಯ ಗಡಿಯಿಂದ 100-200 ಕಿಲೋಮೀಟರ್ಗಳ ಆಚೆಯಿಂದ ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು ಬರ್ತಕ್ಕಂಥವ್ರು, ಉರುಳು ಸೇವೆ ಮಾಡುವಂಥವ್ರು ಈ 21ನೇ ಶತಮಾನದಲ್ಲೂ ಇದ್ದಾರೆ. ಇದು ಯಾವ ವ್ಯಾಟಿಕನ್ನಲ್ಲಿಲ್ಲ, ಯಾವ ಮಕ್ಕಾದಲ್ಲಿಲ್ಲ, ಯಾವ ಮದೀನಾದಲ್ಲೂ ಇಲ್ಲ. ಅದು ಹೇಗಾಯಿತು? ಅವ್ರಿಗೆ ಯಾರು ಬಂದು ಹೇಳಿಕೊಟ್ಟಿದ್ದು? ನಮ್ಮಲ್ಲಿ ಮತ್ತೆ ಹೇಳುವುದುಂಟು, ಈ ಸೋಕಾಲ್ಡ್ ಸೆಕ್ಯುಲರಿಸ್ಟ್ಗಳು, ಆ ಬ್ರಿಗಾಂಡ್ಗಳು ಹೇಳ್ತಾರೆ, ಮೇಲ್ವರ್ಗದವರೆಲ್ಲ ಹಿಂದೂಗಳೇ ಆಗಿದ್ದರು, ಕೆಳವರ್ಗದವರು ಮಾತ್ರ ಇಸ್ಲಾಮು ಮತ್ತು ಕ್ರೈಸ್ತ ಮತಗಳಿಗೆ ಪರಿವರ್ತಿತರಾದವರು, ಮತಾಂತರಗೊಂಡವರು ಅಂತ ಹೇಳಿಬಿಟ್ಟಿದ್ರು. ಖಂಡಿತ ಅದು ಸುಳ್ಳು. ಅದಕ್ಕೆ ಸುಲಭವಾಗಿ ಹೇಳಬೇಕು ಅಂದರೆ, ನಮ್ಮ ದೇಶದಲ್ಲಿ ಮೇಲ್ವರ್ಗದವರ ಪ್ರತಿ ಮೇಲ್ವರ್ಗದ ಜಾತಿಗಳಿಗಿಂತ ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥವರು ದಲಿತರೇನೆ. ದಲಿತರು ನಮ್ಮ ದೇಶದ 30ಕ್ಕೂ ಹೆಚ್ಚು ಪರ್ಸೆಂಟನ್ನು ಪಾಪ್ಯುಲೇಷನನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. 20ಕ್ಕೆ ಹತ್ತತ್ರ ಬರ್ತಕ್ಕಂಥದ್ದು ಮುಸ್ಲಿಂ ಕ್ರಿಶ್ಚಿಯಾನಿಟಿ ಅಂತಂದರೆ, ನಮಗೆ ಗೋಚರವಾಗತಕ್ಕಂಥದ್ದು ಇನ್ನು 50% ಸಕಲ ಮೇಲ್ವರ್ಗದ ಜಾತಿಗಳು ಇರ್ತಕ್ಕಂಥದ್ದು. ಅಂದರೆ ಅಲ್ಲಿಯೇ ಗೊತ್ತಾಗಲ್ಲ, ಇವರೆಲ್ಲ ಮತಾಂತರಗೊಂಡಿದ್ದೇ ಆದಲ್ಲಿ ಈ 30% ಉಳಿತಲೇ ಇರಲಿಲ್ಲ. ಮತ್ತು ಇನ್ನೊಂದು ಕಡೆ ಹೇಳೋದುಂಟು, ಇವರೇ ಈ ಮಹಾನುಭಾವರುಗಳೇ, ನಮ್ಮಲ್ಲಿ ಜಾನಪದ ಅಷ್ಟು ಚೆನ್ನಾಗಿದೆ, ನಮ್ಮ ಜನಜೀವನ ಹಳ್ಳಿಯಲ್ಲಿ ತಲಾತಲದಲ್ಲಿ ಬಹಳ ಚೆನ್ನಾಗಿದೆ ಅಂತ. ಎಲ್ಲಿಯಾದರೂ ನೀವು ಕ್ರಿಶ್ಚಿಯನ್ ಫೋಕ್ಲೋರ್ ಅಂತ ಇಂಡಿಯಾದಲ್ಲಿ ಕೇಳಿದ್ದೀರಾ? ಮುಸ್ಲಿಂ ಫೋಕ್ಲೋರ್ ಅಂತ ಇಂಡಿಯಾದಲ್ಲಿ ಕೇಳಿದ್ದೀರಾ? ನಮ್ಮ ದೇಶದಲ್ಲಿ ಕ್ರೈಸ್ತ ಮುಸ್ಲಿಂ ಜಾನಪದ ಇಲ್ಲ, ಇರುವುದೊಂದೇ ಸನಾತನ ಧರ್ಮೀಯರ ಜಾನಪದ. ಮಾರಮ್ಮ, ಅಣ್ಣಮ್ಮ ಮೊದಲುಗೊಂಡು ಮಲೆ ಮಹದೇಶ್ವರ, ಮಂಟೇಸ್ವಾಮಿ, ಸಿರಿ, ಪಾಡ್ದನಗಳು ಬೇಕಾದಷ್ಟು ಕಾಣಿಸ್ತಕ್ಕಂಥದ್ದು ಪ್ರತಿ ಊರಿನಲ್ಲೂ, ಪ್ರತಿ ರಾಜ್ಯದಲ್ಲೂ, ಪ್ರತಿ ಜಿಲ್ಲೆಯಲ್ಲೂ ಕಾಣಿಸುತ್ತೆ. ಅಷ್ಟು ಬಗೆಯ ಆರಾಧನೆ ಅವೆಲ್ಲ ಅಷ್ಟು ಸಮೃದ್ಧವಾಗಿ ಉಳಿದಿದೆ ಅಂದರೆ ಅವರೆಲ್ಲ ಮತಾಂತರ ಆಗಿದ್ದರೆ ಉಳಿತಾ ಇರ್ತಾ, ಇವೆಲ್ಲ ಖಂಡಿತ ಉಳಿತಾ ಇರಲಿಲ್ಲ. ನಮ್ಮಲ್ಲಿ ಇವತ್ತು ದಲಿತ ಸಂಸ್ಕೃತಿ ಅನ್ನೋದು ಉಳಿದಿದೆ ಅನ್ನೋದೇನೆ, ಅದು ತುಂಬ ಸಮೃದ್ಧವಾಗಿದೆ ಅನ್ನೋದೇನೆ, ದಲಿತರು ತುಂಬ ಮತಾಂತರಗೊಂಡದ್ದಲ್ಲ, ಬೇರೆ ವರ್ಗದವರು ಮತಾಂತರಗೊಂಡದ್ದು ಅಂತ ಗೊತ್ತಾಗುತ್ತೆ. ಹೀಗೆ ನೋಡಿದಾಗ ಅವರು ಎಷ್ಟು ಶ್ರದ್ಧೆಯಿಂದ ಪಾಲಿಸಿಕೊಂಡು ಬಂದಿದ್ದಾರೆ ಸನಾತನ ಧರ್ಮ. ಅವರು ಪಾಲಿಸಿಕೊಂಡು ಬರೋದಕ್ಕೆ ಕಾರಣವಾದರೂ ಏನು? ಸನಾತನ ಧರ್ಮದಲ್ಲಿ ಅವ್ರ ಮೇಲೆ ಇವರು ಹೇಳುವ ಪ್ರಮಾಣದ ದೌರ್ಜನ್ಯ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಅನ್ವಯ ವ್ಯತಿರೇಕ ಯುಕ್ತಿಗಳನ್ನು ಎರಡೂ ಹಾಕಿದ್ರು ಕೂಡ ಅವರ ವಾದಗಳಷ್ಟು ಹಸಿ ಸುಳ್ಳು, ವಂಚನೆ, ಮೋಸ, ದಗಲ್ಬಾಜಿ ಅಂತ ಗೊತ್ತಾಗುತ್ತೆ. ಈ ಶ್ರದ್ಧೆ, ಈ ಭಕ್ತಿಯೆಲ್ಲ ಮೇಲ್ವರ್ಗದ ಜನಕ್ಕಿಂತ ಸೋಕಾಲ್ಡ್ ಕೆಳವರ್ಗದ ಜನರಲ್ಲೇ ಇರ್ತಕ್ಕಂಥದ್ದು. ಡಿ ವಿ ಜಿಯವರು ಹೇಳೋರಂತೆ,
ಸನಾತನ ಧರ್ಮ ಉಳಿದಿರೋದು ಮುನೇಶ್ವರ, ಮಾರಮ್ಮ ಇತ್ಯಾದಿ ದೇವತೆಗಳ ಭಕ್ತರಿಂದ ಅಂತ. ಬಹಳ ನಿಜವಾದ ಮಾತು. ಇವತ್ತು ನೀವು ಎಲ್ಲಿಗೆ ಹೋಗಿ, ತಿರುಪತಿಯಲ್ಲಿ ಹೋಗಿ ನೋಡಿ, ತಲೆಯನ್ನು ಕಲ್ಯಾಣ ಕಟ್ಟೆಯಲ್ಲಿ ಬೋಳಿಸಿಕೊಂಡು ಊರ್ಧ್ವಪುಂಡ್ರಗಳನ್ನು ಹಾಕಿಕೊಂಡು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಊರ್ಧ್ವಪುಂಡ್ರಗಳನ್ನು ಹಾಕಿಕೊಂಡು ವರಾಹಸ್ವಾಮಿನ ದರ್ಶನ ಮಾಡಿ ಕ್ಯೂನಲ್ಲಿ ನಿಂತು ಬಂದು ದೇವರ ದರ್ಶನ ಮಾಡೋರು ಖಂಡಿತ ಬ್ರಾಹ್ಮಣರಲ್ಲ, ಖಂಡಿತ ಶ್ರೀಮಂತರಲ್ಲ. ಸಾಮಾಜಿಕ ಸ್ತರದಿಂದ, ಆರ್ಥಿಕ ಸ್ತರದಿಂದ, ಈ ಡಿಗ್ರಿಗಳ ಕ್ವಾಲಿಫಿಕೇಷನಿನ ಈ ಇಂಗ್ಲೀಷ್ ಎಜುಕೇಷನ್ ಸ್ತರದಿಂದ ತುಂಬ ದೂರ ಇರ್ತಕ್ಕಂಥವರೇ ಅವರು ಮಾಡ್ತಾ ಇರುವರು. ಅವರಿಂದಲೇ ಉಳಿದಿರೋದು ಸನಾತನ ಧರ್ಮ. ಈ ಮಾತನ್ನು ಡಿ ವಿ ಜಿಯವರು 50-60 ವರ್ಷಗಳ ಕೆಳಗೇನೆ ಆಡಿದ್ದಾರೆ. ಇದು ನಿಜವಾದ ವಾಸ್ತವ, ಇದು ಸತ್ಯ. ಹೀಗಾಗಿ ಕಾಶಿ ಇರ್ಬೋದು, ಜಗನ್ನಾಥ ಇರ್ಬೋದು, ದ್ವಾರಾವತಿ ಇರ್ಬೋದು, ಯಾವುದೇ ನೋಡಿ, ಯಾವ ರಾಜ ಕಟ್ಟಿಸಿದ ದೇವಸ್ಥಾನವೂ ಕೂಡ ಅಚಂದ್ರಾರ್ಕವಾಗಿ ಬಾಳಲಿಲ್ಲ. ಎಲ್ಲಿ ಜಾನಪದರು ಮೊದಲು ಒಂದು ಕಡೆ ದೇವರು ದೇವಸ್ಥಾನ ಅಂತ ಮಾಡಿಕೊಂಡು ಪೂಜೆ ಮಾಡಿ ಅದನ್ನು ರಾಜರು ಗೌರವಿಸಿ ಅದರ ಸುತ್ತಲೂ ಪ್ರಾಕಾರ ಪರಿಧಿಗಳನ್ನು ಕಟ್ಟಿಸಿ ಗೋಪುರಗಳನ್ನು ಬೆಳೆಸಿದ್ರಲ್ಲ, ಅದು ಮಾತ್ರ ಉಳ್ಕೊಳ್ತು. ಇಲ್ಲದೇ ಇದ್ದರೆ ನಮಗೆ ಎಂಥೆಂಥ ದೊಡ್ಡ ದೇವಸ್ಥಾನಗಳು, ದೇವಾಲಯ ಚಕ್ರವರ್ತಿ ಅಂತ ಹೆಸರಾದದ್ದು ಇಟಕಿನಲ್ಲಿದೆ. ಕೋಣಾರ್ಕದ ದೇವಸ್ಥಾನ ಅಂತೂ ಅತ್ಯಮೂಲ್ಯವಾದದ್ದು, ಸಾಕ್ಷಾತ್ ದೇವಲೋಕವೇ ಅಸೂಯೆ ಪಡಬೇಕಾದಂಥದ್ದು ಅಂತ ಹೇಳುವಂಥದ್ದು. ಖಜುರಾಹೋನಲ್ಲಿ ಖರ್ಜೂರವಾಹ ಅಂತ ಚಂದೇಲರು ಕಟ್ಟಿರ್ತಕ್ಕಂಥದ್ದು ಒಂದೇ ಎರಡೇ 106 ದೇವಸ್ಥಾನಗಳನ್ನು ಕಟ್ಟರು. ಅವು ಯಾವುದು ಉಳಿಯಿದೆ? ಒಂದು ಧರ್ಮಸ್ಥಳ ಉಳಿಯೋದೇನೋ, ಒಂದು ತಿರುಪತಿ ಉಳಿಯೋದೇನೋ, ಒಂದು ಪುರಿ ಜಗನ್ನಾಥ ಉಳಿಯೋದೇನೋ, ಒಂದು ಕಾಶಿ ಉಳಿಯೋದೇನೋ. ಯಾತಕ್ಕೆ ಉಳಿದಿದ್ದು? ಅಲ್ಲಿ ಈ ರಾಜರುಗಳ ಮೇಲ್ಮೇಲೆ ಶ್ರೀಮಂತರುಗಳ ಈ ಸೋಕಾಲ್ಡ್ ಆಢ್ಯರು, ಎಲೀಟ್ ಅಂತ ಹೇಳೋರು ತಾವು ಕಟ್ಟಿಸೋದಕ್ಕೆ ಮುನ್ನವೇ ಜನರು ಒಪ್ಪಿಕೊಂಡಿದ್ದ ದೈವ. ಜನರೊಪ್ಪಿದರೆ ಇನ್ಯಾರು ಏನೂ ಮಾಡೋಕ್ಕಾಗಲ್ಲ. ಆ ಜನರು ಸಾಮಾನ್ಯರೇ. ಒಂದು ಸಾಮಾನ್ಯ ಉದಾಹರಣೆ ಕೊಡಬೇಕು ಅಂದರೆ, ಮೊನ್ನೆ ತಾನೇ ಸಾಹಿತ್ಯ ಸಮ್ಮೇಳನವಾಯಿತು, ಪತ್ರಿಕೆಗಳಲ್ಲಿ ಕೊನೆಯ ದಿವಸದ ವರದಿ ಬಂತು. ಅಲ್ಲಿ ಪುಸ್ತಕದ ಅಂಗಡಿಗಳಲ್ಲಿ ಅತಿ ಹೆಚ್ಚು ಪುಸ್ತಕ ಖರ್ಚಾಗಿರೋದು ಮೊದಲಿಗೆ ಮಂಕುತಿಮ್ಮನ ಕಗ್ಗ. ಭೈರಪ್ಪನವ್ರದ್ದು ಅಷ್ಟು ಕಾದಂಬರಿಗಳು ಸೋಲ್ಡ್ ಔಟ್ ಮೊದಲನೇ ದಿವಸ. ಜ್ಞಾಪಕ ಚಿತ್ರಶಾಲೆ ಸೋಲ್ಡ್ ಔಟು. ಭಾರತೀಯ ಕಾವ್ಯಮೀಮಾಂಸೆ ಅಂದರೆ ಅದು ಕನ್ನಡವನ್ನು 50 ವರ್ಷ ಹಿಂದಕ್ಕೆ ಹಾಕ್ತು ಅಂತ ಕೆ ವಿ ನಾರಾಯಣ ಮೊದಲಾದಂಥವ್ರು ಅಪಲಾಪ ಮಾಡಿದ್ರು. ನಿಜವಾಗಿ ಮಹಾಪಾಪ ಕಟ್ಟಿಕೊಂಡಿದ್ದಾರೆ ಅವರು, ಧೂರ್ತರು, ಅದರೊಳಗೆ ಯಾವ ಸಂದೇಹವೇ ಇಲ್ಲ. ಅದರದ್ದು 600 ಕಾಪಿ ಖರ್ಚಾಯ್ತಂತೆ. ಯಾತಕ್ಕೆ ಖರ್ಚಾಯಿತು? ಏನು ಹುಚ್ಚ, ಬೆಪ್ಪ, ಶಿವಲೀಲೆಯ? ಒಂದು ಶಾಸ್ತ್ರ ಗ್ರಂಥ ತೀನು ಶ್ರೀಕಂಠಯ್ಯನವರು ಬರೆದದ್ದು, ಪುಟಕ್ಕೂ ಸಂಸ್ಕೃತದ ಉದ್ಧರಣಗಳಿರ್ತಕ್ಕಂಥದ್ದು, ಅದು ಖರ್ಚಾಗಿದೆ. ಇದೆಲ್ಲ ಕೊಂಡವರು ಯಾರು? ಈ ಯೂನಿವರ್ಸಿಟಿ ಕ್ವಾಲಿಫಿಕೇಷನ್ ಅವರಲ್ಲ, ಜನಸಾಮಾನ್ಯರು ಕೊಂಡಿದ್ದು. ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದೇನೋ, ವೆಂಕನಿಗೋ ಕಂಕನಿಗೋ ಶಂಕರಾರ್ಯನಿಗೋ ಅಂಕಿತವ ಮಾಳ್ಕೆ, ಜನರೋದಿದರೆ ಸಾಕು ಶಂಕೆ ನಿನಗೇನಿಹುದೋ ಮಂಕುತಿಮ್ಮ. ಜನ ಮೆಚ್ಚಿದ ಮೇಲೆ ಮುಗೀತು, ಇನ್ನೇನೂ ಆಗಬೇಕಾದದ್ದಿಲ್ಲ. ಇವರೇ ಒಂದು ಕಡೆ ಹೇಳ್ತಾರೆ ಜನಸಾಮಾನ್ಯರಿಗೆ ಮುಟ್ಟಬೇಕು, ಜನ ಸ್ವೀಕರಿಸಬೇಕು, ಜನಸಮ್ಮತಿ ಇರಬೇಕು ಅಂತ. ಇನ್ನೊಂದು ಕಡೆ ಜನಸಮ್ಮತಿ ಇರುವುದಕ್ಕೆ ಇವರ ಅಸಮ್ಮತಿ ಉಂಟು. ಏನು ಧೂರ್ತತೆ, ಏನು ನೈಚ್ಯ! ಈ ಕಾಶಿಯಾಗಲಿ, ರಾಮೇಶ್ವರವಾಗಲಿ, ಕೇದಾರವಾಗಲಿ, ಕೋಣಾರ್ಕವಾಗಲಿ, ಪುರಿಯಾಗಲಿ, ದ್ವಾರಾವತಿಯಾಗಲಿ, ಎಷ್ಟು ನೋಡಿ. ಉಡುಪಿಯಲ್ಲಿರ್ತಕ್ಕಂಥ ಕೃಷ್ಣನ ಮೂರ್ತಿಗಿಂತ ಭೌತಿಕವಾಗಿ ತುಂಬ ಚೆನ್ನಾಗಿರ್ತಕ್ಕಂಥ ಮೂರ್ತಿಯನ್ನೇ ನಾವು ಹಂಪಿಯಲ್ಲಿ ನೋಡಿದ್ದು. ಅಲ್ಲಿತ್ತಂತೆ, ಉದಯಗಿರಿಯಿಂದ ತರಿಸಿಕೊಂಡಿದ್ದು. ಆ ದೇವಸ್ಥಾನ ಇಂದು ನಿರ್ಜೀವವಾಗಿದೆ. ಆದರೆ ಉಡುಪಿಯಲ್ಲಿರ್ತಕ್ಕಂಥ ಮೂರ್ತಿ ಎಷ್ಟೋ ವಿವಾದಗಳು ಹೇಳ್ತಾರೆ, ಪುಸ್ತಕದ ಮೇಲೆ ಪುಸ್ತಕ ಬರೀತಾರೆ. ಅದು ಕಾಲಭೈರವನ, ವರುಣನ, ಸುಬ್ರಹ್ಮಣ್ಯನ, ಇದ ಅಂತ. ತಿರುಪತಿ ದೇವರ ಬಗ್ಗೆನೂ ಅಷ್ಟೇ, ಅದು ಶಕ್ತಿಯ, ಸುಬ್ರಹ್ಮಣ್ಯನ ಅಥವಾ ಬಂದ್ಬಿಟ್ಟು ನೇಮಿನಾಥನ, ಒಂದ ಎರಡ. ಜನಕ್ಕಷ್ಟೇ ಪರಮಾತ್ಮ ವೆಂಕಟ. ವೇಂ ಪಾಪಾನಿ ಕಟಯತಿ ನಾಶಯತೀತಿ ವೆಂಕಟ ಅಷ್ಟೆ. ಕರ್ಷತೀತಿ ಕೃಷ್ಣ. ಕನಕನಿಗೆ ದರ್ಶನ ಕೊಟ್ಟ, ಅದು ಕನಕನ ಕಿಂಡಿ. ಒಡೀತೋ ಇಲ್ಲವೋ ಅದು ಇಮ್ಮೆಟೀರಿಯಲ್. ನಮಗೆ ಆ ಕಂಡಿಯಿಂದ ನೋಡಿದ್ರೆ ಪರಮಾನಂದ ಆಗುತ್ತೆ ಅಷ್ಟೆ, ಇನ್ನೇನೂ ಇಲ್ಲ. ಈ ಭಾವ ಇದು ಇರುವವರೆಗೂ ಸನಾತನ ಧರ್ಮವನ್ನು ಯಾರೂ ಏನೂ ಮಾಡೋಕ್ಕಾಗೋಲ್ಲ. ಅದನ್ನೇ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸ್ತೋತ್ರ ಕಾವ್ಯಗಳ ಅನುಸಂಧಾನ ತುಂಬ ದೊಡ್ಡ ರೀತಿಯಲ್ಲಿ ನಮ್ಮ ಆತ್ಮಶ್ರೀಯನ್ನು ಕಾಪಾಡಿಕೊಳ್ಳುವುದರೊಳಗೆ ಪಾತ್ರವಹಿಸುತ್ತದೆ. ಮತ್ತು ನೋಡಿ ಮುಂದೆ ಹೇಳ್ತಾನೆ, ಹಸ್ತೆ ಮೃಗಸ್ತವ ಮಹೇಶ್ವರ ಗೌರೂಪಾಂತೆ ಬಾಲಾಂತರಾಲ ನಯನೆ ಜ್ವಲನಃಕರಾಲ ತದ್ಬ್ರೂಹಿ ನಶ್ಯತು ಕಥಂ ನ ತೃಣಾಯಮಾನ ತ್ವಾಮಸ್ಥಿತ ಕಲಯಿತು ಮತಿರಸ್ಮದೀಯ. ಮಹಾದೇವ, ನಿನ್ನ ಕೈಯಲ್ಲಿ ಜಿಂಕೆ ಇದೆ. ಮಹಾಮೋಹ, ಮಹಾಚಾಂಚಲ್ಯ ಅನ್ನುವಂಥ ಅದರ ಸಂಕೇತ
ಆ ಮೃಗವನ್ನು ಹಿಡಿದಿದ್ದೀಯಾ ಅಂತ ಅದು ಆ ಒಂದು ದಾರುಕವನ ಲೀಲಾ ಪ್ರಸಂಗದಲ್ಲಿ ಬರುವುದು. ವೇದಗಳಲ್ಲಿಯೇ ಬರುವಂಥದ್ದು ಯಜ್ಞವೇ ಮೃಗಸ್ವರೂಪಿ, ವಿಷ್ಣು ಯಜ್ಞಸ್ವರೂಪಿ. ಆ ಯಜ್ಞವನ್ನು ಮಹಾದೇವ ಬೆನ್ನಟ್ಟಿಕೊಂಡು ಹೋದಾಗ ಯಜ್ಞ ಜಿಂಕೆ ರೂಪ ತಾಳಿ ಧಾವಿಸ್ತು. ಅದನ್ನು ಹಿಡ್ಕೊಂಡ ಕೈನಲ್ಲಿ ಧರಿಸಿದ, ಯಜ್ಞ ಧರಣ ಮಾಡಿದಂಥ ಸಾಕ್ಷಾತ್ ಅಗ್ನಿಸ್ವರೂಪ ಮಹಾದೇವನನ್ನು ರುದ್ರ ಅಗ್ನಿ ಅಂತಲೇ ಕರಿತೀವಿ. ಅಗ್ನಿ ಯಜ್ಞವನ್ನು ಧರಣ ಮಾಡಿಕೊಂಡಿದ್ದಾನೆ. ನೀವು ನೋಡಿ, 2 ಮುಖಗಳ 3 ಕಾಲುಗಳ 7 ಕೈಗಳ ಅಗ್ನಿ ಯಾವುದುಂಟು? ಚತ್ವಾರಿ ಶೃಂಗಾಸ್ತ್ರ ಯೋಸ್ಯಪಾದ ದ್ವೇಷೀರ್ಷೇಹ ಸಪ್ತ ಹಸ್ತಾಸ ಅಂತ ಯಾವ ವೇದ ಮಂತ್ರ ಉಂಟು ಅಲ್ಲಿ ನೋಡಿದ್ರೆ ಅಗ್ನಿಯ 7 ಕೈಗಳಲ್ಲಿ ಯಜ್ಞಪಾತ್ರ ಪರಿಕರಗಳೇ ಇರುವಂಥದ್ದು. ಹೀಗಾಗಿ ಯಜ್ಞವನ್ನು ಧರಿಸಿರ್ತಕ್ಕಂಥ ಯಜ್ಞೇಶ್ವರ ಆತ ಮೃಗಧಾರಿ ಮಹಾದೇವ. ಗೌರೂಪ ಅಂತೆ. ಇನ್ನು ವೃಷೋಹಿ ಭಗವಾನ್ ಧರ್ಮ ಅಂತ ಮನು ಹೇಳ್ತಾನೆ. ವೃಷಭ ಧರ್ಮಸ್ವರೂಪಿ, ಯಜ್ಞಸ್ವರೂಪಿಯಾದ ಜಿಂಕೆ ಕೈಯಲ್ಲಿ, ಧರ್ಮಸ್ವರೂಪಿಯಾದ ವೃಷಭ ಬುಡದಲ್ಲಿ. ಹೀಗೆ ಇವೆರಡೂ ನಿನ್ನ ಜೊತೆಯಲ್ಲೇ ಇವೆ. ಇನ್ನು ಹಣೆಯಲ್ಲಂತೂ ಜ್ಞಾನಾಗ್ನಿ ಧಗಧಗನೆ ದೀಪ್ಯಮಾನವಾಗಿ ಹೊಳಿತಾ ಇರತಕ್ಕಂಥ ಬೆಂಕಿ. ಹೀಗಿದ್ದಾಗ ನಮ್ಮ ಹುಲ್ಲು ಕಡ್ಡಿಯಂಥ ಬುದ್ಧಿಗಳು ನಿಲ್ಲುತ್ತವ ಅಂತ. ತೃಣಾಯಮಾನ ನಹ ಮತಿ ಕಥಂ ನ ನಶ್ಯತು. ಹೇಗೆ ತಾನೇ ನಾಶ ಆಗದಿರೋಕ್ಕೆ ಸಾಧ್ಯ? ಹುಲ್ಲು ಜಿಂಕೆ ಮೇದಾದರೂ ಇಲ್ಲವಾಗಬೇಕು, ದನ ಮೇದಾದರೂ ಇಲ್ಲವಾಗಬೇಕು, ಇಲ್ಲ ಬೆಂಕಿಗೆ ಬಿದ್ದಾದರೂ ಭಸ್ಮ ಆಗಬೇಕು. ಹೀಗಾಗಿ ನಮ್ಮ ಬುದ್ಧಿಗಳೇ ನಿನ್ನ ಬಳಿಯಲ್ಲಿ ಇಲ್ಲವಾಗುತ್ತವೆ ಅಂತಂದರೆ ನಮ್ಮ ದ್ವಂದ್ವಗಳಿಗೆಲ್ಲ, ಭಯಶೋಕ ಮೋಹಗಳಿಗೆಲ್ಲ, ರಾಗದ್ವೇಷಗಳಿಗೆಲ್ಲ ನೆಲೆಯಾದ ಮನಸ್ಸೇ ಹೊರಟೋಗ್ಬಿಡುತ್ತೆ. ಮನೋಲಯ ಆಗಬೇಕು ಅಂತಂತೀವಲ್ಲ. ನ ತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ ನೋ ಮನಃ ಅನ್ನುವ ಯಾವ ತೈತ್ರೀಯದ ಮಾತುಂಟು ಅದು ಇಲ್ಲಿ ಅನುಸಂಧೇಯವಾಗುತ್ತದೆ. ಹಾಗಾಗಿ ಮನೋಲಯವನ್ನು ಮಾಡಿಕೊಡ್ತಕ್ಕಂಥವನು ನೀನು ಮಹಾದೇವ. ನಿನ್ನ ಬಳಿ ಬಂದವರಿಗೆ ಮನೋಲಯ ಆಗದೇ ಇರೋದ್ರೊಳಗೆ ಆಶ್ಚರ್ಯವೇನು? ಸಂಸಾರ ಧನ್ವನಿ ಮಹೀಯಸಿ ತೀವ್ರತಾಪೇ ತೃಷ್ಣಾಕುಲೇನ ಮನಸಾ ನಿತರಾಂ ಭ್ರಮದ್ಭ್ಯ ಎನ್ನ ಪ್ರಯಚ್ಛಸಿ ಜಲಾಂಜಲಿಮೇವಮಗ್ರೆ ಗಂಗಾಧರಸ್ಯ ತವ ತನ್ನ ವಿಭೋ ವಿಚಿತ್ರಂ. ಈ ಸಂಸಾರ ಧನ್ವ ಅಂದರೆ ಮರಳು ಭೂಮಿ, ಮರುಭೂಮಿ. ಈ ಸಂಸಾರದ ಮರುಭೂಮಿಯಲ್ಲಿ ತುಂಬ ವಿಸ್ತಾರವಾಗಿದೆ, ಅನಾದಿ ಅನಂತವಾದದ್ದು, ತೀವ್ರ ತಾಪಕಾರಿಯಾದದ್ದು, ಅಧಿಭೂತ ಅಧಿದೈವ ಅಧ್ಯಾತ್ಮ ಅನ್ನುವ ತಾಪತ್ರಯಗಳಿಂದ ಕೂಡಿರುವಂಥದ್ದು. ತೃಷ್ಣಾಕುಲೇನ ಬಾಯಾರಿದ್ದೀವಿ, ಇನ್ನೊಂದು ಆಸೆಯಿಂದ ಆಕುಲಗೊಂಡಿದ್ದೀವಿ, ದುರಾಶೆಯಿಂದ ಸಂತ್ರಸ್ತರಾಗಿದ್ದೀವಿ. ನಿತರಾಂ ಭ್ರಮದ್ಭ್ಯ ಅಲದಾಡ್ತಾ ಇದ್ದೀವಿ, ಭ್ರಮೆಗೊಂಡಿದ್ದೀವಿ, ದಿಕ್ಕೆಟ್ಟಿದ್ದೀವಿ, ವಿವೇಕರಹಿತರಾಗಿದ್ದೀವಿ. ನಮ್ಮಂಥವರಿಗೆ ಜಲಾಂಜಲಿ ಒಂದು ಬೊಗಸೆ ನೀರನ್ನು ಗಂಗಾಧರನಾದ ನೀನು ಕೊಡದೇ ಇದ್ದರೆ ಗತಿಯೇನು? ನೀನು ಗಂಗಾಧರ ತಲೆ ಮೇಲೆ ದೇವಗಂಗೆಯನ್ನೇ ತ್ರಿಪಥಗ ತ್ರಿಸ್ರೋತ ಅನ್ನುವಂಥ ಗಂಗೆಯನ್ನು ಹಿಡ್ಕೊಂಡವನು ನಮಗೊಂದು ಬೊಗಸೆ ನೀರು ಕೊಡಲ್ವ? ಬರೀ ಬೊಗಸೆ ನೀರು ಕೊಟ್ಟು ಸುಮ್ಮನೆ ಆಗ್ತೀಯ? ಮತ್ತು ಇನ್ನೊಂದು ಜಲಾಂಜಲಿ ಅನ್ನೋದಕ್ಕೆ ಎಳ್ಳು ನೀರು ಬಿಟ್ಟು ನಿನಗೂ ನನಗೂ ಇನ್ನೂ ಸಂಬಂಧ ಇಲ್ಲ ಅಂತ ಮುಗಿಸುವುದಾಗತ್ತೆ. ನಮಗೆ ನೀನು ಸೋಡಾ ಚೀಟ್ ಕೊಡ್ತೀಯೇನಪ್ಪ, ಹಾಗೆ ಮಾಡಿದ್ರು ನಿನ್ನ ಬೈತಾರೆ. ಬರೀ ಒಂದು ಬೊಗಸೆ ನೀರು ಕೊಟ್ಟು ಸುಮ್ಮನೆ ಆಗು ಅಂದರೂ ಬೈತಾರೆ. ಸುಮ್ಮನೆ ನೀನು ಟ್ರ್ಯಾಂಕ್ವಿಲೈಸರ್ಸನ್ನು ಕೊಟ್ಟು, ಪೇಯ್ನ್ ಕಿಲ್ಲರ್ಸನ್ನು ಕೊಟ್ಟು ರೋಗವನ್ನು ನಿವಾರಣೆ ಮಾಡದೇ ಇದ್ದರೆ ಪ್ರಯೋಜನ ಇಲ್ಲ. ಈ ಭವಭಿಷಕ್ಕಾಗಿರ್ತಕ್ಕಂಥವು ನೀನು. ಹಾಗಾಗಿ ನೀನು ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಕರುಣಾಜಲದಿಂದ ನಮ್ಮನ್ನು ಪ್ಲಾವಿತರನ್ನಾಗಿ ಮಾಡಬೇಕು. ನಮ್ಮೆಲ್ಲ ತಾಪವನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡಬೇಕು. ಹಾಗೆ ಮಾಡದೇ ಇದ್ದರೆ ಅಪಖ್ಯಾತಿ. ನಮ್ಮನ್ನು ನೀನು ಇವ್ರನ್ನೇನೂ ತಿದ್ದೋಕ್ಕಾಗೋಲ್ಲ, ತೀಡೋಕ್ಕಾಗೋಲ್ಲ ಬಿಟ್ಟೆ ಅಂದರೂ ನಿನಗೆ ಅಪಖ್ಯಾತಿ ಬರುತ್ತೆ. ಹೀಗಾಗಿ ಉಭಯತಾ ನಿನಗೆ ಅಪಾಯ ಉಂಟು, ಅದರಿಂದ ನಮ್ಮನ್ನು ಅನುಗ್ರಹ ಮಾಡಲೇಬೇಕು ಅನ್ನುವಂಥ ಬಹಳ 2 ರೀತಿಯಿಂದ ಅನ್ವಯ ವ್ಯತಿರೇಕಗಳ ವ್ಯಂಗ್ಯ ಮರ್ಯಾದೆಯಿಂದ ಕೂಡ ಚೆನ್ನಾಗಿರುವಂಥ ಒಂದು ಪದ್ಯ ಇದು. ಯಸ್ಸೇವಕ ಸ್ಮರರಿಪೋ ತವ ಬಾಲದರ್ಶಿ ತಸ್ಯ ಸ್ಮರೋ ವಿಶತಿ ನೈವ ಕದಾಪಿ ಚಿತ್ತಂ ಮೃತ್ಯುಂಜಯ ಶ್ರಯತಿಯಶ್ಚರಣಾಂಬುಜಂತೆ ಸ್ವಾಮಿನ್ನ ಮೃತ್ಯುರುಪಸರ್ಪತಿ ಜಾತು ಚಿತ್ತಂ. ತುಂಬ ಚೆನ್ನಾಗಿರುವಂಥ 2 ದೃಷ್ಟಾಂತಗಳನ್ನು ಕವಿ ಕೊಡ್ತಾ ಇದ್ದಾನೆ. ಸ್ವಾಮಿ, ಯಾವ ನಿನ್ನ ಸೇವಕ ನಿನ್ನ ಮುಖವನ್ನೇ ನೋಡ್ತಾ ಇರ್ತಾನೋ, ನಿನ್ನ ಹಣೆಯನ್ನೇ ಯಾವನು ನೋಡ್ತಾ ಇರ್ತಾನೋ ಅವನಿಗೆ ಮನ್ಮಥ ಏನೂ ಮಾಡೋಲ್ಲ. ಅವನ ಮನಸ್ಸಿಗೆ ಒಮ್ಮೆ ಕೂಡ ಮನ್ಮಥನ ಬಾಧೆ ಬರೋಲ್ಲ. ಅವನ ಚಿತ್ತದಲ್ಲಿ ಒಮ್ಮೆ ಕೂಡ ಚಿತ್ತಜ ಉದಿಸೋದಿಲ್ಲ. ಸೇವಕರು ಸದಾ ಯಜಮಾನರ ಮುಖ ನೋಡ್ತಾ ಇರಬೇಕಂತೆ, ಯಾವ ಆಜ್ಞೆ ಬರುತ್ತದೆ ಅಂತ. ಆ ಕಾರಣದಿಂದ ಅವರು ಸದಾ ನೋಡ್ತಾ ಇರಬೇಕು. ಅವ್ರ ಬಾಯಿಂದ ಏನು ಬರುತ್ತೋ,
ಬಾಯಿಂದ ಬರುವುದಿರಲಿ, ಅವರ ಕಣ್ಣಿಂದ ಏನು ಸನ್ನೆ ಆಗುತ್ತೋ ಕಣ್ಣಿಂದ ಇರಲಿ, ಅವರು ಹುಬ್ಬಾರಿಸಿ ಏನು ಹೇಳ್ತಾರೋ ಅಂತ ಅದಕ್ಕೆ ಭ್ರೂ ವಿಕ್ಷೇಪ ಮಾತ್ರದಿಂದಲೇ ಆಜ್ಞೆ ತಿಳ್ಕೊಂಡು ಅದನ್ನು ಅನುವರ್ತಿಸಬೇಕಾದಂಥ ಬಾಧ್ಯತೆ ಸೇವಕರದಾಗಿರುತ್ತೆ. ಇಂಗಿತಜ್ಞರಾದ ದಾಸಜನಕ್ಕೆ ಅದು ಲಕ್ಷಣ ವಿಶೇಷ. ಇನ್ನು ನಿನ್ನ ಪಾದಪದ್ಮಗಳನ್ನು ಯಾರು ಆಶ್ರಯಿಸ್ತಾರೋ ಅವರಿಗೆ ಮೃತ್ಯು ಸಮೀಪದಲ್ಲೂ ಬರೋಲ್ಲ, ಅವರಿರುವ ಊರಿಗೆ ಬರೋಲ್ಲ, ಅವರಿರುವ ದೇಶಕ್ಕೆ ಬರೋಲ್ಲ ಅಂತ. ಇಲ್ಲಿ ನೋಡಿ, ಹಣೆಯನ್ನು ನೋಡಿದವರಿಗೆ ಮನ್ಮಥ ಬಾಧೆ ಕೊಡೋಲ್ಲ ಅಂದರೆ ಹಣೆಗಣ್ಣಿಂದ ಸುಡಲ್ಪಟ್ಟವನು ಮನ್ಮಥ. ಕಾಲನ್ನು ನೋಡ್ತಾ ಇರುವವರಿಗೆ ಕಾಲಪುರುಷನಾದ ಯಮನ ಬಾಧೆ ಇಲ್ಲ ಅಂದರೆ ಶಿವ ತನ್ನ ಕಾಲಿಂದ ಒದ್ದವನು ಅಂತ. ಈ ಕಾರಣದಿಂದ ನಿನ್ನನ್ನು ಮೇಲಿಂದ ಕೆಳಕ್ಕೆ ಎಲ್ಲಿ ನೋಡಿದ್ರೂ ಅನುಕೂಲ ಉಂಟು. ಕೇಶಾದಿ ಪಾದ ಅಂತ, ಹಣೆಯಿಂದ ಕಾಲಿನವರೆಗೆ ಎಲ್ಲಿ ನೋಡಿದ್ರೂ ನಮಗೆ ಅಪಾಯವಿಲ್ಲ. ಕೆಲವು ಕಡೆ ನೋಡಿದ್ರೆ ಮಾತ್ರ ನಮಗೇನೋ ರಕ್ಷಣೆ ಆದೀತು. ನಿನ್ನನ್ನು ಹಾಗಲ್ಲ, ಎಲ್ಲಿ ನೋಡಿದ್ರು ನಮಗೆ ಎಟಕಿದ್ರೆ ತಲೆ, ಎಟಕದೇ ಇದ್ದರೆ ಕಾಲು, ಎಲ್ಲಿಂದಲೂ ನೋಡಬಹುದು. ನಿನ್ನ ಆದಿ ಅಂತ್ಯಗಳನ್ನು ಯಾರಿಗೂ ನೋಡೋಕ್ಕಾಗೋಲ್ಲ. ಅದನ್ನು ನೋಡೋದಕ್ಕೆ ಅಂತ ಹೋದಂತಹ ಆ ಬ್ರಹ್ಮ ಮತ್ತು ವಿಷ್ಣುಗಳು ಆದ್ಯಂತಗಳನ್ನು ಕಾಣಲಾಗದೆ ಬಂದರು ಅಂತ ಸ್ಕಾಂದಾದಿ ಅನೇಕ ಪುರಾಣಗಳಲ್ಲಿ ಪ್ರಸಿದ್ಧವಾದದ್ದು. ಹಾಗಿರುವಾಗ ನಿನ್ನ ಅಲ್ಲಿಯೋ ಇಲ್ಲಿಯೋ ಏಕಾಗ್ರತೆಯನ್ನು ಸಾಧಿಸಿದರೆ ಸಾಕು, ಆಗಿಬಿಡುತ್ತೆ. ಭಕ್ತಿಸ್ತ್ವಯಿ ಸ್ಥಿರತೆಯ ಭಗವನ್ ಯದಿ ಸ್ಯಾತ್ ದೈವೇನ ನಃ ಫಲಿತ ದಿವ್ಯ ಕಿಶೋರ ವೇಷೆ ಮುಕ್ತಿಸ್ವಯಂ ಮುಕುಲಿತಾಂಜಲಿ ಸೇವತೆ ಸ್ಮಾನ್ ಧರ್ಮಾರ್ಥಕಾಮನಿವ ಸಮಯ ಪ್ರತೀಕ್ಷಾ. ಇದು ಲೀಲಾಶುಕನ ಮಾತು. ದೇವ, ನಿನ್ನ ಜಗನ್ಮನೋಹರವಾದ ಗೋಪಾಲ ಮಂಗಲ ವಿಗ್ರಹದಲ್ಲಿ, ಆ ದೇಹದಲ್ಲಿ ಗೋಪಾಲ ಕಿಶೋರ ವೇಷದಲ್ಲಿ ಭಕ್ತಿ ನಮಗೆ ಸ್ಥಿರವಾಗಿರುವುದಾದರೆ ಬಹಳ ಸುಲಭ. ಯಾಕೆಂದರೆ ತುಂಬ ಸುಂದರವಾದದ್ದು. ಶ್ರಮಾವಹಾಲ ಅದೇನು ನರಸಿಂಹನೋ ಅಥವಾ ವರಾಹನೋ ಅಥವಾ ಭೈರವನೋ ಈ ಭದ್ರಕಾಳಿಯೋ ಇವೆಲ್ಲ ಅಲ್ಲ. ಅತಿ ಸುಂದರವಾದದ್ದು. ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಚರಣಂ ಮಧುರಂ ನೃತ್ತಂ ಮಧುರಂ ಹಸಿತಂ ಮಧುರಂ, ಎಲ್ಲವೂ ಮಧುರ. ಪ್ರತಿಯೊಂದು ಮಧುರವಾದಂಥದ್ರೊಳಗೆ ನಮಗೆ ಏಕಾಗ್ರತೆ ಮಾಡೋದು ಕಷ್ಟವೇ ಇಲ್ಲ. ಅದು ಇದ್ದೇ ಇದೆಯಲ್ಲ. ನಮಗೆ ಚಕ್ಕಳ ತಿನ್ನೋನಿಗೆ ಚಪಾತಿ ಕೊಟ್ಟರು ಅಂತ, ಕಲ್ಲನ್ನು ತಿನ್ನೋನಿಗೆ ಕಡಲೆ ಕೊಟ್ಟರು ಅಂತಲೂ ಗಾದೆ ಇದೆ. ಇನ್ನೇನಾಗುತ್ತೆ, ಅಷ್ಟು ಚಪ್ಪರಿಸ್ಕೊಂಡು ತಿಂತಾರೆ. ಹಾಗೆ ಇಷ್ಟು ಸುಂದರವಾದ ಮೂರ್ತಿಯಲ್ಲಿ ಏಕಾಗ್ರತೆ ಬರುವುದು ಬಹಳ ಸುಲಭ. ಒಮ್ಮೆ ಬಂದುಬಿಟ್ರೆ ಮೋಕ್ಷವೇ ಕೈ ಕಟ್ಟಿಕೊಂಡು ಮುಕ್ತಿ ಸ್ವಯಂ ಮುಕುಲಿತಾಂಜಲಿ ಸೇವತೆ, ಕೈ ಕಟ್ಟಿ ನಿಂತ್ಕೊಂಡು ಜೀವ ಹೂಜೂರಂತೆ ಇರುತ್ತೆ. ಇನ್ನು ಧರ್ಮ ಅರ್ಥ ಕಾಮಗಳು ನಮಗೆ ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತೀರಾ ಅಂತ ಬಾಗಿಲಾಚೆ ವಿಸಿಟಿಂಗ್ ಕಾರ್ಡ್ಸ್ ಮೇಲ್ ಕಾರ್ಡ್ಸ್ ಕಳಿಸ್ತಾನೆ ಇರುತ್ತವೆ ಅಂತ. ಈ ರೀತಿಯಲ್ಲಿ ಭಗವದ್ಭಕ್ತಿಯ ಮಹಾತ್ಮ್ಯವನ್ನು ಲೀಲಾಶುಕ ಹೇಳಿದಂತೆ ನಮ್ಮ ಕವಿ ಶಂಕರ ಕೂಡ ಹೇಳ್ತಾನೆ. ಅಲ್ಲಿಯೋ ಇಲ್ಲಿಯೋ ಎಲ್ಲಿಯೋ ಒಂದು ಕಡೆ ನಾವು ನೋಡಿದ್ರೂ ಸಾಕು, ನಮಗೆ ಕೈವಲ್ಯ ಸಿದ್ಧ. ಮತ್ತೆ ನೋಡಿ, ಒಂದು ಹುಟ್ಟನ್ನು ಉಂಟು ಮಾಡುವಂಥದ್ದು ಕಾಮ, ಇನ್ನೊಂದು ಸಾವನ್ನು ಉಂಟು ಮಾಡುವುದು ಯಮ. ಡಿ ವಿ ಜಿಯವರು ಶೃಂಗಾರ ಮಂಗಳದಲ್ಲಿ ಹೇಳ್ತಾರೆ, ಕಾಮ ಯಮರಿಬ್ಬರೂ ಕೂಡ ಒಬ್ಬರು ಜೀವನ ರಥದ ವೇಗವರ್ಧಕ ಕಾಮ ಆಕ್ಸಿಲರೇಟರ್, ಇನ್ನೊಬ್ಬ ಜೀವನ ರಥದ ವೇಗ ನಿರೋಧಕ ಬ್ರೇಕ್ ಯಮ. ಈ ಕಾಮ ಯಮರ ಸಾಹಚರ್ಯ ಕಾಮ ಮನ್ಯುಗಳ ಸಾಹಚರ್ಯ. ಕಾಮಕರ್ತ ನಾಹಂಕರ್ತ ಕಾಮಕರೋತಿ ನಾಹಂ ಕರೋಮಿ ಯಶತೆ ಕಾಮ ಕಾಮ ಯಸ್ವಾಹ ಮನ್ಯುಃ ಕರೋತಿ ನಾಹಂ ಕರೋಮಿ ಮನ್ಯುಃಕರ್ತ ನಾಹಂಕರ್ತ ಮನ್ಯುಃಕಾರಯಿತ ಯಶತೆ ಮನ್ಯೋ ಮನ್ಯವೇ ಸ್ವಾಹ ಅಂತನ್ನುವಂಥದ್ದು ಮಹಾನಾರಾಯಣದಲ್ಲಿ ಬರುವಂಥ ಮಾತು. ಈ ಕಾಮ ಮನ್ಯುಗಳ ಅಂದರೆ ಕಾಮ ಯಮರಿಂದಲೇ ಹುಟ್ಟು ಸಾವುಗಳು ನಡೀತಾ ಇದೆ. ಅವರಿಬ್ಬರೂ ಕೂಡ ನಮ್ಮ ತಂಟೆಗೆ ಬರೋಲ್ಲ. ನಿನ್ನ ಹಣೆಯನ್ನು ನಮ್ಮ ಕಾಲನ್ನು ನೋಡ್ತಾ ಇದ್ದು ಬಿಟ್ರಿ ಅಂತನಬಲ್ಲಿ. ಇದನ್ನೆಲ್ಲ ಓದಿ ಶಂಕರ ಬರೆದದ್ದಂತೂ ಸುಳ್ಳು. ಆದರೆ ಶಂಕರ ಬರೆದದ್ರಲ್ಲಿ ಎಲ್ಲ ಓದು ಇದೆ. ಒಬ್ಬ ಮಹಾಕವಿಯ ಮಾತಿನಲ್ಲಿ ಎಲ್ಲ ಅರ್ಥಗಳು ಹಿಂಬಾಲಿಸಿಕೊಂಡು ಬರ್ತವೆ. ನಮ್ಮ ಶ್ರೋತ್ರ ಸಂಸ್ಕಾರಕ್ಕೆ ತಕ್ಕಂತೆ, ಸಹೃದಯ ಸಂಸ್ಕಾರಕ್ಕೆ ತಕ್ಕಂತೆ ಅರ್ಥಾಂತರಗಳನ್ನೆಲ್ಲ ಬಿಡ್ತಾ ಹೋಗುತ್ತವೆ. ಆ ಕಾರಣದಿಂದಲೇ ಭಲ್ಲಟ ಮಹಾಕವಿ ಕಾಶ್ಮೀರದಲ್ಲಿ 1200 ವರ್ಷಗಳ ಕೆಳಗೆ ಹೇಳ್ತಾನೆ, ಮಹಾಕವಿಗಳ ಮಾತು ಅನ್ನುವುದು ಪಕ್ಕಾ ಕಳ್ಳರಿದ್ದಂತೆ. ಅವುಗಳನ್ನು ಸಹೃದಯರು ಅನ್ನೋ ಪೊಲೀಸರು ಹಿಡ್ಕೊಂಡು ಜಡತಿ ಮಾಡಿದ್ರೆ ಆವತ್ತು ಕದ್ದ ಪದಾರ್ಥವನ್ನಷ್ಟೇ ಅಲ್ಲದೆ 20 ವರ್ಷಗಳ ಹಿಂದೆ ಕದ್ದಿದ್ದಂಥ ಪದಾರ್ಥಗಳನ್ನು ತೋರಿಸ್ತಾ ಬರ್ತಾರೆ. ಅಷ್ಟೆಲ್ಲ ಅರ್ಥಗಳು, ಧ್ವನ್ಯರ್ಥಗಳು ಕೂಡ ತಾನೇ ತಾನಾಗಿ ಗೋಚರವಾಗುತ್ತದೆ ಅಂತ ಭಲ್ಲಟ ಶತಕದಲ್ಲಿ ಹೇಳ್ತಾನೆ. ಹಾಗೆ ಪ್ರತಿ ಪದ್ಯದಲ್ಲಿ ಪ್ರತಿ ಪಂಕ್ತಿಯಲ್ಲಿ ಕಾಣಿಸುತ್ತೆ. ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ನಮ್ಮ ಶಂಕರನಿಗೆ ಇದನ್ನ ಮೇಲೆ ವ್ಯಾಖ್ಯಾನ ಮಾಡಿ ಅಂತಂದರೆ ನನಗಿಂತ ಚೆನ್ನಾಗಿ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ ಅವನಿಗೆ ಪಾಪ. ಅವಧಾನಗಳಲ್ಲಿಯೇ ಅವನು ತುಂಬ ಸೊಗಸಾದ ಪದ್ಯ ಬರೆದಾಗ ನೀನು ಹೇಳಬೇಡ ವಿವರಣೆ, ನಾನು ಹೇಳ್ತೀನಿ, ನಿನ್ನ ಪದ್ಯಕ್ಕೆ ವಿವರಣೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನೇ ನಿವಾರಿಸಿ ನಾನು ಮಧ್ಯೆ ಮಧ್ಯೆ ಬಾಯಿ ಹಾಕ್ತೀನಿ. ಕವಿ ಕರೋತಿ ಕಾವ್ಯಾನಿ ರಸಿಕೋ ವೇತ್ತಿ ತದ್ರಸಂ ಅಷ್ಟೇ.
ಹೀಗಾಗಿ ಆ ಕಾವ್ಯ ಸೌಂದರ್ಯ ಇರುವಂಥದ್ದು ನಿರಂತರವಾದ ಆ ಕಾವ್ಯ ಸಂವೇದನೆಯಿಂದ, ಮಹಾಕವಿಗಳ ವ್ಯಾಸಂಗದಿಂದ, ಸಮರ್ಪಿತ ಭಾವದಿಂದ ಬರೆಯುವಂಥದ್ರಿಂದ ಬರುತ್ತೆ. ಏರಪ್ಯತೆ ಕುಸುಮಮೇಕಮನಂಗ ಶತ್ರೋ ಭಕ್ತ್ಯಾ ಭವಚ್ಚರಣಯೋ ಸಕೃದೇವ ಸತ್ವೈ ತೇಷು ಪ್ರಹರ್ತು ಮನಸಃ ಕುಸುಮಾಯುಧಸ್ಯ ಚಿತ್ರಂ ಭವಂತ್ಯ ಕುಸುಮಾನಿ ಜಗಂತಿ ಸದ್ಯ. ತುಂಬ ತುಂಬ ಸೊಗಸಾದ ಅಭಿರಾಮವಾದ ಕಲ್ಪನೆ. ಅನಂಗಶತ್ರು ಮನ್ಮಥ ವೈರಿಯೇ, ಯೈಹಿ ಏಕಂ ಕುಸುಮಂ ಅರ್ಪ್ಯತೆ, ಯಾರು ಒಂದೇ ಒಂದು ಹೂವನ್ನು ಭವಚ್ಚರಣಯೋ ಸಕೃದೇವ, ನಿನ್ನ ಪಾದಪದ್ಮಗಳೆರಡಿಯಲ್ಲಿ ಒಂದೇ ಬಾರಿ ಒಂದು ಹೂವನ್ನು ಅರ್ಪಣೆ ಮಾಡ್ತಾರೋ ಅವರಿಗೆ, ಅವರನ್ನು ಪ್ರಹರಿಸೋದಕ್ಕೆ ಕುಸುಮಾಯುಧಸ್ಯ ಅಕುಸುಮಾನಿ ಜಗಂತಿ ಸದ್ಯ ಭವಂತಿ. ಅವರಿಗೆ ಬಾಣ ಬಿಡಬೇಕು ಅನ್ನೋದಕ್ಕೆ ಕುಸುಮ ಬಾಣನಾದಂಥ ಮನ್ಮಥನಿಗೆ ಇಡೀ ಸೃಷ್ಟಿಯಲ್ಲಿ ಒಂದು ಹೂವು ಸಿಗೋದಿಲ್ಲ ಅಂತ. ಒಮ್ಮೆ ನಿನಗೊಂದು ಹೂವನ್ನು ಹಾಕಿದ್ರೆ ಮನ್ಮಥನಿಗೆ ಅವ್ರನ್ನ ಅಟಕಾಯಿಸೋದಕ್ಕೆ ಅರವಿಂದ, ಅಶೋಕ, ನೀಲೋತ್ಪಲ, ಚೂತ, ಇಂದೀವರ ಇತ್ಯಾದಿಯಾಗಿ ಯಾವುದುಂಟು, ಮಲ್ಲಿಕ, ಅರವಿಂದಂ, ಅಶೋಕಂಚ, ಚೂತಂಚ, ನವಮಲ್ಲಿಕ, ನೀಲೋತ್ಪಲಂಚ ಪಂಚೈತೆ, ಪಂಚಬಾಣಸಿ, ಸಾಯಕ ಅಂತ ಅಮರಕೋಶ ಹೇಳುತ್ತೆ. ಆ 5 ಬಗೆಯ ವೆರೈಟಿಯಲ್ಲಿ ಇನ್ನು 500 ಬಗೆಯ ವೆರೈಟಿಯ ಯಾವ ಹೂಗಳು ಕೂಡ ಸಿಗೋದಿಲ್ಲ ಅಂತ. ಆದರೆ ಶಿವಪೂಜೆಯನ್ನು ಒಮ್ಮೆ ಮಾಡಿದ್ರೆ ಸಾಕು, ಅವನು ಕಾಮಜಯಿ ಆಗ್ತಾನೆ, ಕಾಮಜಿತ್ ಆಗ್ತಾನೆ. ಕಾಮಜಯಿ ಆದವನು ಕೈವಲ್ಯವನ್ನೇ ಪಡೆದವನಾಗ್ತಾನೆ ಅಂತ. ಶಿವಾನಂದ ಲಹರಿಯಲ್ಲಿ ಶಂಕರರು ಹೇಳ್ತಾರೆ, ಗಭೀರೇ ಕಾಸಾರೇ ವಿಶತಿ, ಆಳವಾದ ಸರೋವರಕ್ಕೆ ಹೋಗ್ತಾನೆ, ಮಹಾರಣ್ಯ ಪರ್ವತಗಳಲ್ಲೆಲ್ಲ ಹೋಗ್ಬಿಟ್ಟು ಓಡಾಡ್ತಾನೆ ಹೂಗಳಿಗೆ ಅಂತ ಹೇಳ್ಬಿಟ್ಟು. ಸಮುದ್ರದಲ್ಲೆಲ್ಲ, ನೀರಿನಲ್ಲೆಲ್ಲ, ಸರೋವರದಲ್ಲಿ, ಮೊಸಳೆಗಳೆಲ್ಲ ತುಂಬಿರುವಂಥ ಜಾಗದಲ್ಲಿ ತಾವರೆಗೋಸ್ಕರ ಓಡಾಡ್ತಾನೆ. ಇನ್ನು ಬೆಟ್ಟದಾವರೆಗೋಸ್ಕರ ಬೆಟ್ಟಗಳನ್ನೆಲ್ಲ ಅಲೆದಾಡ್ತಾನೆ. ಆದರೆ ಹೃದಯ ಕಮಲ ಒಂದನ್ನು ಮಾತ್ರ ಅವನು ಅರ್ಪಣೆ ಮಾಡೋದಿಲ್ವಲ್ಲ, ಮಾಡಿದ್ರೆ ಸಾಕಲ್ಲ. ವೇದ ಹೇಳುತ್ತಲ್ಲ, ಪದ್ಮಕೋಶ ಪ್ರತೀಕಾಶಗಂ ಹೃದಯಂಚಾಪ್ಯಧೋಮುಖಂ ಅಧೋನಿಷ್ಟ್ಯಾವಿತಸ್ತ್ಯಾಂತೆ ನಾಭ್ಯಾಮುಪರಿ ತಿಷ್ಠತಿ. ಹೃದಯ ತಲೆಕೆಳಕು ಮಾಡಿದ ತಾವರೆಯಂತೆ ಪದ್ಮಕೋಶ ಪ್ರತೀಕಾಶಂ ಹೃದಯಂಚಾಪ್ಯಧೋಮುಖಂ ಇದೆ. ಆ ಹೃದಯ ಕಮಲವನ್ನು ಒಮ್ಮೆ ಕೊಟ್ಟರೆ ಸಾಕು ಅಂತ. ಅಂದರೆ ನಮ್ಮೆಲ್ಲರ ಜೀವಾಳವಾದಂಥ ಅಂತರಂಗವನ್ನು ಅವನಿಗೆ ಒಪ್ಪಿಸಿದರೆ ಆಯಿತು ಅನ್ನುವಂಥದ್ದು. ಆ ಒಂದು ಹೂವು ಅರ್ಪಣೆ ಮಾಡಿದರೆ ಅನ್ನುವುದು ಇಲ್ಲಿ. ಅಂದರೆ ನಾರಾಯಣ ಸೂಕ್ತವನ್ನು ಈ ಪದ್ಯದ ಜೊತೆಗೆ ಹೊಂದಿಸಿಕೊಂಡಾಗ ನಮಗೆ ಇದರ ಮತ್ತೂ ಸ್ವಾರಸ್ಯ ವಿಶೇಷಗಳು ಗೋಚರವಾಗುತ್ತವೆ. ಲೋಕತ್ರಯೀ ವಿರಚಿತ ನ ಜಿತ ನ ಪುಷ್ಪೈ ಉದ್ಯೋತಿತ ನ ಕಿರಣೈ ಅಥವಾ ತಮೋಘ್ನೈ ತತ್ಕ್ರೋಧಭಾಜನತಯಾಪಿ ಕಥಂ ಪುರಾರೇರ್ಜಾಯೇತ ಜಂತು ಹತಕೋ ಗಣನೀಯ ಯೇಷ. ಹೇಳ್ತಾರಲ್ಲ, ಅಡಗಂದಿ ಅಮ್ಮಯ್ಯನ ಪೆಟ್ಟದು ಅಂತ ತೆಲುಗಿನಲ್ಲಿ ಗಾದೆ. ಕೇಳದೆ ಅಮ್ಮನೂ ಕೊಡೋಲ್ಲ ಅಂತ. ಗಲಾಟೆ ಮಾಡದೇ ಇದ್ದರೆ ಯಾರೂ ಕೇರ್ ಮಾಡೋದಿಲ್ಲ. ಪ್ರಾಮಾಣಿಕವಾಗಿ ಹೋಗ್ಬಿಟ್ಟಿದ್ರೆ ಗವರ್ನರ್ಗೆ, ಮಿನಿಸ್ಟ್ರುಗಳಿಗೆ ಅರ್ಜಿ ಬರ್ಕೊಂಡ್ರೆ ರಟ್ಟೆ ನೋವು ಬರುತ್ತೆ, ಬೆನ್ನೋವು ಬರುತ್ತೆ, ಹಾಳೆ ವೇಸ್ಟ್ ಆಗುತ್ತೆ, ಅಷ್ಟೇ, ಇನ್ನೇನೂ ಇಲ್ಲ. 4 ಬಸ್ಸುಗಳಿಗೆ ಬೆಂಕಿ ಇಟ್ಟರೆ ಆಗೆಲ್ಲರೂ ಬರ್ತಾರೆ ಹತ್ತಿರಕ್ಕೆ. ಲೋಕಕ್ಕೆ ಕಷ್ಟವನ್ನು ಕೊಡದೆ ಯಾರೂ ಯಾರ ಕಷ್ಟವನ್ನು ಕೇಳೋಲ್ಲ. ಗಲಾಟೆ ಮಾಡದೇ ಇದ್ದರೆ ಆಗುವಂಥದ್ದೇ ಅಲ್ಲ ಅಂತ. ನಾನಂತ ಯಾವುದೂ ಗಲಾಟೆ ಮಾಡಿಲ್ಲಪ್ಪ, ಅದಕ್ಕೆ ನನಗೆ ಅನುಗ್ರಹ ತೋರಿಸೋಲ್ಲ. ಏನು ಪ್ರೂಫು ನೋಡು, ಅದಕ್ಕಿದ್ದೇ ಇದೆಯಲ್ಲ. ಲೋಕತ್ರಯೀ ವಿರಚಿತ, ನಾನು 3 ಲೋಕಗಳನ್ನು ನಿರ್ಮಾಣ ಮಾಡಲಿಲ್ಲ. ನಾನು ಬ್ರಹ್ಮ ಅಲ್ಲ. ಬ್ರಹ್ಮ ಆಗಿದ್ದರೆ ಒಂದು ತಲೆನಾರು ತೆಗಿತಾ ಇದ್ದೆ, ಶಾಶ್ವತವಾಗಿ ಆ ತಲೆಬುರುಡೆಯನ್ನು ಇಟ್ಟುಕೊಂಡು ಭಿಕ್ಷೆ ಎತ್ತಿ ನಿನ್ನ ಸಾನ್ನಿಧ್ಯ ನನಗಿರ್ತಾ ಇತ್ತು. ನ ಜಿತ ನ ಪುಷ್ಪೈ, ಹೂಗಳಿಂದ ಲೋಕವನ್ನು ಗೆಲ್ಲುವ ಪ್ರಯತ್ನವೂ ಮಾಡಲಿಲ್ಲ. ಮನ್ಮಥನಂತೆ ಮಾಡಿದರೆ ನಿನ್ನ ಮೈಗೆ ನಾನು ಭಸ್ಮವಾಗಿ ಬೆಳ್ಕೊಳ್ಬಿಡ್ತಿದ್ದೆ, ನಿನ್ನ ಅನುಗ್ರಹಕ್ಕೆ ತುತ್ತಾಗಿ ಅನಂಗನಾಗ್ತಾ ಇದ್ದೆ. ಉದ್ಯೋತಿತಾನ ಕಿರಣೈ, ನಾನು ಲೋಕವನ್ನು ಬೆಳಗಲೂ ಇಲ್ಲ. ಸೂರ್ಯ ಬೆಳಗ್ದಾನೆ ಲೋಕವನ್ನೆಲ್ಲ, ಅವನನ್ನು ಒದ್ದಿದ್ದ ಕಾರಣ ಹಲ್ಲೆಲ್ಲ ಹೋಯಿತು. ಸೂರ್ಯನ ಬಾಯಿಗೆ ದಕ್ಷಾಧ್ವರ ಧ್ವಂಸ ಕಾಲದಲ್ಲಿ ಮಹಾದೇವ ಒದ್ದಿದ್ದರಿಂದ ಅವನಿಗೆ ಹಲ್ಲೆಲ್ಲ ಉದುರಿತು. ಇಂದು ಸೂರ್ಯನಿಗೆ ಬೊಚ್ಚುಬಾಯಿ ಆದ ಕಾರಣ ಪಾಯಸವನ್ನೇ ನಿವೇದನೆ ಮಾಡುವುದು. ಇದು ನಮಗಿರ್ತಕ್ಕಂಥ ಪುರಾಣಾಗಮಗಳಲ್ಲಿ ಪ್ರಸಿದ್ಧವಾದ ಶಾಸ್ತ್ರಾಂಶ. ಅದೇನೂ ಮಾಡಿಲ್ವಾದ್ರಿಂದ ನಿನ್ನ ಕೋಪಕ್ಕೂ ನಾನು ಪಾತ್ರವಲ್ಲ, ನಿನ್ನ ಕರುಣೆಗಂತೂ ಪಾತ್ರ ಇಲ್ಲ. ಹೋಗಲಿ ನಿಮ್ಮ ಕೋಪಕ್ಕೆ. ದೇವಸ್ಯ ಕೋಪೋಪಿ ವರೇಣ ತುಲ್ಯ ಅಂತ ಅಭಿನವ್ ಗುಪ್ತ ಹೇಳ್ತಾನೆ. ನಮ್ಮ ಯಜಮಾನರ ಕೋಪ ಕೂಡ ವರಕ್ಕೆ ಸಮಾನ ಅಂತ. ಅದಾದರೂ ಬರುತ್ತಾ ಅಂದರೆ ಅದೂ ಇಲ್ಲ. ನಾನು ಲೋಕ ಸೃಷ್ಟಿ ಮಾಡಲಿಲ್ಲ, ಲೋಕವನ್ನು ಹೂಗಳಿಂದ ಗೆಲ್ಲಲಿಲ್ಲ, ಸ್ವೀಟ್ ರಿವೆಂಜ್ ಅಂತಾರಲ್ಲ ಅದು ಪಡೀಲಿಲ್ಲ. ಹೋಗಲಿ, ಲೋಕವನ್ನು ಬೆಳಗಲೂ ಇಲ್ಲ. ನಾನು ಯಾವ ಒಳ್ಳೆಯ ಕೆಲಸನೂ ಮಾಡಲಿಲ್ಲ ಅಂತಂದರ್ಥ. ಲೋಕ ನಿರ್ಮಾಣ ಒಳ್ಳೆಯ ಕೆಲಸ. ಲೋಕವನ್ನು ಹೂಗಳಿಂದ ಗೆಲ್ಲೋದು, ಹಾವುಗಳಿಂದ ಅಲ್ಲ. ಹೇತಿ ಅಂದರೆ ಆಯುಧಗಳಿಂದ ಅಲ್ಲ, ಹೂಗಳಿಂದ ಗೆಲ್ಲುವಂಥದ್ದು, ಪುಷ್ಪಗಳಿಂದ ಗೆಲ್ಲುವಂಥದ್ದು ಎಷ್ಟು ಸುಂದರವಾದ ಗೆಲುವು. ಅದು ನಾನು ಮಾಡಲಿಲ್ಲ.
ಯಾಕೆ ಮನ್ಮಥ ಇಂಥವನು ಏಕಂ ವಸ್ತು ದ್ವಿಧಾ ಕರ್ತುಂ ಸಂತಿ ಧನ್ವೇ ಸಂತಿ ಶೂರ ನಿರಂತರಂ ಧನ್ವೀ ಸಮಾರ ಏವೈಕಃ ದ್ವಯೋರೇಕಂ ಕರೋತಿಯಃ ಅಂತ. ಒಂದು ವಸ್ತುನ ಎರಡು ಮಾಡೋದಕ್ಕೆ ಎಲ್ಲ ಬಿಲ್ಗಾರರು ಇದ್ದಾರೆ. ಒಂದು ಬಾಣ ಬಿಟ್ಟರೆ ಅವನ ತಲೆ ಅವನ ಮೈ ಅಂದರೆ ರುಂಡ ಮುಂಡಗಳು ಬೇರೆ ಆಯಿತು ಅಂತ. ಆದರೆ ಒಂದು ಹೆಣ್ಣು ಒಂದು ಗಂಡನ್ನು ಒಂದು ಬಾಣ ಬಿಟ್ಟು ಒಂದು ಮಾಡಿಬಿಡ್ತಾನಲ್ಲ ಮನ್ಮಥ, ಅವನೇ ನಿಜವಾದ ಬಿಲ್ಗಾರ ಅಂತ. ಹೀಗೆ ಪುಷ್ಪಗಳಿಂದ ಜಗತ್ತನ್ನು ಗೆಲ್ಲುವುದು ಅತಿಶಯ ಚಮತ್ಕಾರ. ಜಗತ್ತನ್ನೆಲ್ಲ ಬೆಳಗುವಂಥದ್ದು ಮತ್ತೂ ಒಳ್ಳೆಯದು. ಅವು ಯಾವುದೂ ನಾನು ಮಾಡಲಿಲ್ಲಪ್ಪ, ಒಳ್ಳೆಯ ಕೆಲಸ ಮಾಡಲಿಲ್ಲ, ನನಗೆ ಕೊಡಲಿಲ್ಲ ಅಂತಲೂ ಅರ್ಥ ಬರುತ್ತೆ. ನಾನು ಗಲಾಟೆ ಮಾಡಲಿಲ್ಲ, ನಿನ್ನ ಕೋಪಕ್ಕೆ ಪಾತ್ರನಾಗಲಿಲ್ಲ, ಅದಕ್ಕೆ ಅನುಗ್ರಹಕ್ಕೆ ನಾನು ದಕ್ಕಲಿಲ್ಲ ಅಂತಲೂ ಆಗುತ್ತದೆ. ಹೀಗೆ ನೋಡಿ, ಹೇಗೆ ನೋಡಿದ್ರೂ ಈ ಒಂದು ಪದ್ಯ ಚೆನ್ನಾಗಿರುವಂಥದ್ದಾಗಿದೆ. ಒಬ್ಬಟ್ಟನ್ನು ನೀವು ಬರೀ ಹೂರಣದ ಹಂತದಲ್ಲಿ ತಿನ್ನಿ, ರುಚಿಯಾಗಿರುತ್ತೆ. ಒಬ್ಬಟ್ಟು ಮಾಡಿಕೊಂಡು ತಿನ್ನಿ, ರುಚಿಯಾಗಿರುತ್ತೆ. ಕಣಕ ಉಳಿತು ಅಂದರೆ ಅದನ್ನು ಪೂರಿಯಾಗೋ ಚಪಾತಿಯಾಗೋ ಲಟ್ಟಿಸ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಯಾವ ಹಂತದಲ್ಲೂ ಚೆನ್ನ ಅನ್ನುವಂತೆ ನಮ್ಮ ಶಂಕರನ ಪದ್ಯಗಳನ್ನು ಹಾಗೆ ಓದಿ ಹೀಗೆ ಓದಿ ಹೇಗೆ ಓದಿ ಅದು ರಸಮಯವಾಗಿ ಇರುವಂಥದ್ದು ಗೋಚರವಾಗುತ್ತದೆ. ದಿಗ್ವಾಸಸೋ ನ ಚ ಕಪಾಲಭೃತೋ ನ ಭಿಕ್ಷಾ ಸಂಚಾರಿಣಸ್ತ್ವಮಿವ ದೇವ ಪರೇ ನಿಲಿಂಪಾಹ ತದ್ಯುಕ್ತಮೇವ ಭುವನಾಧಿಪತೆ ಜನಾನಾಂ ಏಕೋಪಿ ತೇಷು ಯದಿ ಶಂಕರತಾಂ ನ ಧತ್ತೆ. ತುಂಬ ಚೆನ್ನಾದ ಪದ್ಯ ಇದು ಕೂಡ. ದಿಗ್ವಾಸಸಃ ದಿಗಂಬರನ, ಕಪಾಲಭೃತಃ ಕಪಾಲಧಾರಿಯ, ಭಿಕ್ಷಾ ಸಂಚಾರಿಣ ಭಿಕ್ಷುಕನಾದ, ನಿನ್ನಂತಹ ದೇವತೆಗಳು ಇಲ್ಲಿ ಯಾರೂ ಇಲ್ಲ. ನಿನ್ನಂತೆ ನಗ್ನನಾಗಿ ಭಿಕ್ಷುಕನಾಗಿ ಕಪಾಲಧಾರಿಯಾಗಿ ಇರುವಂಥ ದೇವರು ಇನ್ನೆಲ್ಲಿದ್ದಾರೆ? ಹಾಗಾಗಿ ಲೋಕದಲ್ಲಿ ನಿನ್ನಂತೆ ಶಂಕರರು ಯಾರೂ ಇಲ್ಲ ಅಂತ. ಶಂಕುರುತೆ ಇತಿ ಶಂಕರ, ಮಂಗಳವನ್ನು ಮಾಡುವವನು. ನಿನ್ನಂತೆ ಈ ಗುಣ ಹೊಂದಿದವರು ಯಾರೂ ಇಲ್ಲ, ನಿನ್ನಂತೆ ಮಂಗಳವನ್ನು ಮಾಡುವಂಥವರು ಯಾರೂ ಇಲ್ಲ ಅಂತ. ಬೆತ್ತಲೆ ಅಮಂಗಳ ಅಂತಾರೆ, ಭಿಕ್ಷೆ ಎತ್ತೋದು ಅಮಂಗಳ ಅಂತಾರೆ, ತಲೆಬುರುಡೆ ಹಿಡಿಯೋದು ಅಮಂಗಳ ಅಂತಾರೆ. ಈ ಎಲ್ಲ ಅಮಂಗಳನ್ನು ಹಿಡಿದಂಥ ಅವನು ನೀನು ಮಂಗಳಮೂರ್ತಿಯಾಗಿದ್ದೀಯಾ, ಮಂಗಳಾಧವ ಅಂತ ಅನ್ನಿಸಿಕೊಂಡಿದ್ದೀಯಾ. ಮಂಗಳೆ ಸರ್ವಮಂಗಳೆಯಾದ ಆ ಭವಾನಿ ಶರ್ವಾಣಿಯ ಪತಿ ಅಂತ ಅನ್ನಿಸಿಕೊಂಡಿದ್ದೀಯಾ. ಇನ್ನೇನು ಅಂತ ಅಂದರೆ ಉಪಾಧಿಗಳಿಂದಾಗಿ ಮಾಂಗಲ್ಯ ಅಮಾಂಗಲ್ಯ ಅಲ್ಲ ಇರುವಂಥದ್ದು. ನಿರುಪಾಧಿಕವಾದ ಅತ್ಯಂತ ಅದ್ವಿತೀಯವಾದ ಸದೇಕ ಮಾತ್ರವಾದ ಚಿನ್ಮಾತ್ರ ಮೂರ್ತಿ ನೀನು ಅನ್ನುವಂಥ ಭಾವ ಕೂಡ ಉಂಟು. ಇಲ್ಲಿ ತೋರಿಸುವಂಥ ವಿರೋಧಾಭಾಸ ತುಂಬ ಸುಂದರವಾದ ಕವಿತೆ. ಬ್ರಹ್ಮಾಚ್ಯುತ ಪ್ರಭೃತಿಕಾನ್ ಅಧಿಗಮ್ಯ ದೇವಾನ್ ಅಂತೆ ತ್ವದೀಯ ಪದಪಂಕಜ ಮೀಯುಷೋ ಮೇ ತ್ವತ್ತಃ ಪರೋ ನ ಭವತೀತಿ ವಚೋಸ್ತಿ ಯತ್ತನ್ನ ಜ್ಞಾನತ ಸ್ಫುರತಿ ಹಂತ ಪರಂತು ಭಕ್ತೇಹೇ. ಬ್ರಹ್ಮ, ವಿಷ್ಣು, ಇಂದ್ರ ಮುಂತಾದವ್ರನ್ನೆಲ್ಲ ಮೀರಿ ನಿನ್ನ ಪದಪಂಕಜಕ್ಕೆ ಬರ್ತಕ್ಕಂಥ ನನ್ನಂಥವನಿಗೆ ಏನು ಆಧಾರ? ತ್ವತ್ತಃಪರೋ ನ ಭವತೀತಿ ವಚಃ, ನಿನಗಿಂತ ಮಿಗಿಲಾದವನು ಯಾರೂ ಇಲ್ಲ ಅನ್ನುವ ಮಾತೇ ವಿಶ್ವಾಸ ಪಾತ್ರವಾದದ್ದು. ಅದು ಭಕ್ತಿಯಿಂದ ಬಂದದ್ದು ಅಂತ ಒಂದರ್ಥ. ಇನ್ನೊಂದು ತ್ವತ್ತಃಪರೆ, ನೀನಲ್ಲದೆ ಅನ್ಯವಾದದ್ದು ಇನ್ಯಾವುದೂ ಇಲ್ಲ ಅಂತ ಇದು ಬಂದಿದೆ ಅಂತ. ಇಲ್ಲಿ ನೋಡಿ, ದ್ವೈತ ಅದ್ವೈತ ಎರಡೂ ಕೂಡ ಇದೆ. ತ್ವತ್ತಃಪರಃ, ನಿನಗಿಂತ ಮಿಗಿಲಾದವರು ಯಾರೂ ಇಲ್ಲ ಅಂತ ಅವ್ಯಭಿಚಾರಿಣಿಯಾದಂಥ ಐಕಾಂತಿಕವಾದ ಭಕ್ತಿಯನ್ನು ಮಾಡಬೇಕು ಅನ್ನುವಲ್ಲಿ ಶ್ರೇಷ್ಠನಾದಂಥವನು ಸರ್ವೋತ್ತಮನನ್ನೇ ಭಜಿಸಬೇಕು ಅನ್ನುವ ದೃಷ್ಟಿಯಿಂದ ದ್ವೈತ ಉಂಟು, ಶಿವದ್ವೈತ. ಹಾಗೆ ತ್ವತ್ತಃಪರಃ, ನಿನಗಿಂತ ಬೇರೆಯಾದವನು ಇನ್ಯಾರೂ ಇಲ್ಲ. ಪರ ಅನ್ನೋದಕ್ಕೆ ಶ್ರೇಷ್ಠ ಅಂತ ಒಂದರ್ಥ, ಬೇರೆ ಅಂತ ಒಂದರ್ಥ. ನೀನಲ್ಲದೆ ಇನ್ನೇನೂ ಜಗತ್ತಿನಲ್ಲಿ ಇಲ್ಲವಾದ್ದರಿಂದ ನಾನು ನಿನ್ನನ್ನೇ ಉಪಾಸನೆ ಮಾಡ್ತೀನಿ ಅನ್ನುವಲ್ಲಿ ಅದ್ವೈತ ಬರುತ್ತೆ. ಶಾಸ್ತ್ರದಲ್ಲಿ ದ್ವೈತಾದ್ವೈತಗಳಿಗೆ ಸಹಮತ ಬರುತ್ತೋ ಇಲ್ವೋ ಭಗವಂತನಿಗೆ ಗೊತ್ತು. ಅರೆ, ಕಾವ್ಯದಲ್ಲಿ ದ್ವೈತಾದ್ವೈತಗಳಿಗೆ ಸಹಮತ ಬರುತ್ತದೆ. ಯಾಕೆಂದರೆ ಕಾವ್ಯದಲ್ಲಿ ಬುದ್ಧಿ ವ್ಯಾಪಾರಕ್ಕಿಂತ ಹೃದಯ ವ್ಯಾಪಾರ ಇರುತ್ತೆ. ಹೃದಯ ವ್ಯಾಪಾರದಲ್ಲಿ ದ್ವೈತವೂ ವಿರೋಧವಲ್ಲ, ಅದ್ವೈತವೂ ವಿರೋಧವಲ್ಲ. ಕಾರಣ ಎರಡೂ ಕೂಡ ರಸಮಯವಾದಂಥವೇ. ಎರಡಕ್ಕೂ ಮಹತ್ವ ಉಂಟು, ಎರಡಕ್ಕೂ ಸ್ವಾರಸ್ಯ ಉಂಟು ಅನ್ನುವುದನ್ನು ಕೊಡಬಲ್ಲಂಥದ್ದು ಶಂಕರನ ಕವಿತೆ. ವ್ಯಕ್ತಂ ಭವಂತಿ ಪುರುಹೂತ ಮುಖಾರ್ಪಿತಾನಿ ಕಲ್ಪದ್ರುಮಸ್ಯ ಕುಸುಮಾನ್ಯಪಿ ನಿಷ್ಫಲಾನಿ ಬಿಲ್ವಸ್ಯ ಪತ್ರಮಪಿ ತೇ ಚರಣಾರವಿಂದೆ ಭಕ್ತ್ಯಾರ್ಪಿತಂ ಭವತಿ ಭರ್ಗಫಲಾಯ ಪುಂಸಾಂ. ದೇವ, ಇಂದ್ರ, ಚಂದ್ರ ಮೊದಲಾದ ದೇವತೆಗಳ ಬಳಿಯಲ್ಲಿ ಯಾವ ಕಲ್ಪವೃಕ್ಷದ ಕುಸುಮಗಳನ್ನು ಅರ್ಪಿಸಿದರೂ ಅವೇನೂ ಫಲ ಕೊಡೋದಿಲ್ಲ. ಕಾರಣ, ಇಂದ್ರನಿಗೆ ಬಂದ ಶಾಪವನ್ನು, ಚಂದ್ರನಿಗೆ ಬಂದ ಶಾಪವನ್ನು ಅವರೇ ಹೋಗಲಾಡಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೆ
ನಿನ್ನ ಕಾಲಿನ ಬಳಿ ಒಂದು ಬಿಲ್ವದ ಎಲೆಯನ್ನು ಹಾಕಿದ್ರೆ ಸಾಕು, ನಮಗೆ ಬೇಕಾದನ್ನು ಎಲ್ಲವನ್ನೂ ಕೊಡ್ತೀಯ ಅಂತ. ಮತ್ತು ಇನ್ನೊಂದು ಸ್ವಾರಸ್ಯ ಏನಂದರೆ, ನೀನು ಸ್ಥಾಣು, ನಿನ್ನ ಕಾಲಿಗೆ ಒಂದು ಎಲೆ ಹಾಕಿದ್ರೆ ನೀನು ಹಣ್ಣು ಬಿಡ್ತೀಯ. ಸ್ಥಾಣು ಅಂದರೆ ಮೋಟು ಮರ. ಮೋಟು ಮರಕ್ಕೆ ಗೊಬ್ಬರ ನೀರು ಹಾಕಿದ್ರೆ ಕೂಡ ಎಲೆ ಬಿಡುವುದು ಕಷ್ಟ, ಇನ್ನು ಹೂವು ಹಣ್ಣು ಎಲ್ಲಿ. ಆದರೆ ನಿನಗೆ ಕಾಲು ಒಂದು ಎಲೆ ಹಾಕಿದ್ರೆ ನೀನು ಮೈಯೆಲ್ಲ ಹಣ್ಣಾಗಿಬಿಡ್ತೀಯ ಅನ್ನುವಂಥ ಒಂದು ಸ್ವಾರಸ್ಯವೂ ಉಂಟು. ಶರ್ವಸ್ಯ ಮಾದೃಶ ಜಡಾಶ್ರಯ ದಾನ ದೋಷಃ ತಸ್ಮಾದ್ವರಾಣಿ ಕುರುತೆ ನ ಸುರಾಂತರಾಣಿ ತಾರಾಶ್ಯಶೀವ ನವಹಂತಿ ಕಲಂಕಮಂಕೆ ಕಿಂ ತೇನ ತಾಹ ಸ್ವರುಚಿನ ತಮತಿಕ್ರಮೇರನ್. ದೇವ, ನೀನು ಶರ್ವ, ಮಹಾದೇವ. ನನ್ನಂಥ ಪೆದ್ದನನ್ನು, ಮೂರ್ಖನನ್ನು ಆಶ್ರಯಿಸಿದರೆ ಅದರಿಂದ ದೋಷ ಬರುತ್ತೆ ಅಂತ ಹೇಳ್ಬಿಟ್ಟಿದನು ಅಂದುಕೋಬೇಡ. ಯಾಕೆ ಹೀಗೆ ಅಂದುಕೊಂಡು ಬೇರೆ ದೇವತೆಗಳಿಗೇನೂ ವೈಶಿಷ್ಟ್ಯ ಬರೋದಿಲ್ಲ. ಸುರಾಂತರಾಣಿ ನ ವರಾಣಿ, ಬೇರೆ ದೇವತೆಗಳು ನಿನಗಿಂತ ಏನು ಶ್ರೇಷ್ಠವಲ್ಲ. ನನ್ನಂಥ ಮೂರ್ಖನನ್ನು, ಅವಿವೇಕಿಯನ್ನು, ಅಯೋಗ್ಯನನ್ನು ಅನುಗ್ರಹ ಮಾಡಿದ್ರೆ ನಿನಗೆ ಕೆಡುಕುಂಟಾಗುತ್ತೆ, ಕಳಂಕ ಬರುತ್ತೆ ಅಂತ ಅಂದುಕೋಬೇಡ. ಮಿಕ್ಕ ದೇವತೆಗಳಿಗೆ ಕಳಂಕ ಇಲ್ಲ, ಅದರಿಂದ ನಿನಗಿಂತ ಉತ್ತಮ ಅಂತ ಕೂಡ ಅಂದುಕೋಬೇಡ. ಕಾರಣ ತಾರಾಶ್ಯಶೀವ ನವಹಂತಿ ಕಲಂಕಮಂಕೆ ಕಿಂತೇನ ತಾಹ ಸ್ವರುಚಿನ ತಮತಿಕ್ರಮೇರನ್. ನಕ್ಷತ್ರಗಳಿಗೆ ಕಳಂಕ ಇಲ್ಲ, ಚಂದ್ರನಿಗೆ ಕಳಂಕ ಇದೆ. ಅರೆ, ನಮ್ಮ ಕಣ್ಣಿಗೆ ಚಂದ್ರ ದೊಡ್ಡದಾಗಿ ಕಾಣಿಸ್ತಾನ, ನಕ್ಷತ್ರಗಳು ದೊಡ್ಡದಾಗಿ ಕಾಣಿಸತ್ವ? ಚಂದ್ರನಿಗಿರ್ತಕ್ಕಂಥ ಅಮೃತ ಕಿರಣತ್ವ ಆ ನಕ್ಷತ್ರಗಳಿಗೆ ಇವೆಯಾ? ಹೀಗಾಗಿ ನೀನು ನನ್ನನ್ನು ಕಾಪಾಡಿ ಕಲಂಕಿಯಾದರೂ ಕೂಡ ಲೋಕ ಕಲ್ಯಾಣಕರನಾದ ತ್ರಿಲೋಕ ಲೋಚನ ಕೌಮುದಿಯಾದ ನೀನು ಚಂದ್ರ ಅಂತ ಅನಿಸ್ಕೋತೀಯ. ಆದರೆ ಬೇರೆ ದೇವತೆಗಳು ನಮ್ಮನ್ನು ಅನುಗ್ರಹ ಮಾಡದೇ ಇದ್ದರೂ ನಿಷ್ಕಳಂಕರಾಗಿದ್ದರೂ ನಿಷ್ಪ್ರಯೋಜಕರೇ ಹೌದು ಅಂತಕ್ಕಂಥದ್ದು. ಇಂತಹ ಸುಂದರವಾದಂಥ ಕವಿತೆ. ಇದಕ್ಕೆ ಶಿವ ಕರಗಲಿಲ್ಲ ಅಂದರೆ ಅವನು ಪಶುಪತಿಯಲ್ಲ, ಪಶು. ಏಕೋ ವೃಷಸ್ತ್ವಯಿ ವಿಭೋ ಸ ಪುನಃ ಪುರಾಣ ತ್ವಂ ಯತ್ರ ತತ್ರ ನ ಕದಾಪಿ ಗವಾಂ ಪ್ರಚಾರ ಕೇನ ಪ್ರಲೋಭಯಸಿ ತದ್ವಸುನಾ ತ್ರಿಲೋಕೀಂ ಪ್ರಾಪ್ತೋಸಿ ಯತ್ ಪಶುಪತಿತ್ವ ಪದಾಭಿಷೇಕಂ. ಅಯ್ಯ, ನೀನು ಎಂಥ ಕದೀಮ ಕಣಯ್ಯ. ನಿನ್ನ ಹತ್ರ ಇರೋದು ಒಂದೇ ಎತ್ತು. ಆ ಎತ್ತಿರೋದ್ರಿಂದ ಅದು ಮತ್ತೆ ಹೆರುತ್ತೆ ಅಂತ ಆಗೋದೇ ಇಲ್ಲ. ಮತ್ತು ಅದು ಪುರಾಣ, ಹಾಗಾಗಿ ಅದಕ್ಕೆ ಪ್ರಜನನ ಶಕ್ತಿ ಕೂಡ ಇಲ್ಲ. ಅದು ಒಂದು ಮುದಿ ಎತ್ತು. ಇನ್ನೆಲ್ಲಿಂದ ಕರುಗಳು, ಇನ್ನೆಲ್ಲಿಂದ ಸಂತತಿ? ಮತ್ತು ನೀನಿರುವ ಜಾಗ ಹಿಮಗಿರಿಯ ತುತ್ತ ತುದಿ, ಬೆಟ್ಟದ ಜಾಗದಲ್ಲಿ ದನಗಳು ಇರುವುದೇ ಇಲ್ಲ, ಬಯಲಲ್ಲಿ ಇರುತ್ತವೆ. ಉತ್ತರ ಭಾರತದ ಬಯಲಿನಲ್ಲಿರುವಂಥ ಕರುಗಳು ಅಲ್ಲಿರ್ತಕ್ಕಂಥ ಗೀರ್ ಇರ್ಬೋದು, ಮತ್ತು ಆ ಒಂದು ಬಹಳ ಸುಂದರವಾದಂಥ ಗುಜರಾತ್ನ ಆ ಕಡೆಯೆಲ್ಲ ಬರ್ತಕ್ಕಂಥ ಹಲವು ವಿಧವಾದ ಗೋವಿನ ತಳಿಗಳು ನನಗೆ ತಕ್ಷಣ ಹೆಸರು ನೆನಪಿಗೆ ಬರ್ತಾ ಇಲ್ಲ. ದೇವಣಿ ಇರ್ಬೋದು, ಈ ಥರದ ಸಂತತಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಆದರೆ ನಮ್ಮ ಮಲೆನಾಡು ಕಡೆ ಬನ್ನಿ, ಮಲೆನಾಡು ಗಿಡ್ಡ ಮಾತ್ರ ಇರುವುದು. ಅದು ನೋಡೋದಕ್ಕೆ ಪಾಪ ಜಿಂಕೆ ಕರು ಥರ ಕಾಣಿಸುತ್ತೆ. ಹೀಗಾಗಿ ಇನ್ನು ಹಿಮಾಲಯದಲ್ಲಂತೂ ದನಗಳಿರೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿನ್ನ ಬಳಿ ಇರುವಂಥದ್ದು ಒಂದು ಮುದಿ ಎತ್ತು. ನೀನಿರುವ ಜಾಗದಲ್ಲಿ ಇನ್ಯಾವ ಗೋವುಗಳಿಗೂ ಬದುಕೋದಕ್ಕೆ ಜಾಗ ಇಲ್ಲ. ಹಾಗಿದ್ದರೂ ನೀನು 3 ಲೋಕದಲ್ಲಿ ಪಶುಪತಿ ಅಂತಾಗಿದ್ದೀಯ. ಎಷ್ಟು ಮಹಾ ಪಶುಗಳು ಇಟ್ಕೊಂಡು ನೀನು ಪಶುಪತಿ ಆಗಿದ್ದೀಯ್ಯ. ನನ್ನಂಥ ಒಂದು ಪಶು ಇದ್ದರೆ ನಿನಗಾದರೂ ಬೆಲೆ ಬರುತ್ತೆ. ಸುಮ್ಮನೆ ಯಾತಕ್ಕೆ ವಿಡಂಬನೆ ಮಾಡ್ತಾ ಇದೆಯಾ, ಲೋಕವನ್ನು ಪ್ರತಾರಣ ಮಾಡ್ತಾ ಇದೆಯಾ, ವ್ಯಾಮೋಹ ಮಾಡ್ತಾ ಇದೆಯಾ? ತುಂಬ ಜನರನ್ನು ಬೆಂಬಲಕ್ಕೆ ಇಟ್ಕೊಳ್ಬೇಕು. ಮೂರ್ಖರಾದರೂ ಪರವಾಗಿಲ್ಲ, ಶಾಸಕರ ಬೆಂಬಲ ಹೆಚ್ಚಾಗಿದ್ದರೆ ಸರಿಯೇ. ಅವರು ಸಜೀವರಾಗಲಿ ನಿರ್ಜೀವರಾಗಲಿ, ವಿವೇಕಿಗಳಾಗಲಿ ಅವಿವೇಕಿಗಳಾಗಲಿ, ಏನು ಸಂಘೇ ಶಕ್ತಿ ಕಲವು ಯುಗೆ ಅಷ್ಟೆ. ಮೌನೀ ಮಹೇಶ್ವರ ನಿಷೀದಸಿ ಯಸ್ಯ ಮೂಲೆ ನ್ಯಗ್ರೋಧ ಮಾತ್ರ ಅವಯಂತು ಪರೇ ಜನಸ್ತಂ ಸಂಸಾರ ಮೋಕ್ಷ ಪದಯೋ ಸ್ಥಿತಂ ಅಂತರಾಲೆ ಸೀಮಾತರುಂ ಪುನರಮಿ ವಯಮೀರಯಾಮ. ಅದ್ಭುತ ಗಂಭೀರವಾದ ಪದ್ಯ ಇದು. ಮಹಾದೇವ, ನೀನು ಮೌನವಾಗಿ ಆ ವಟವೃಕ್ಷದ ಕೆಳಗೆ ಕೂತಿದ್ದೀಯಲ್ಲ, ಅದು ನೋಡಿ ಜನ ಬರೀ ವಟವೃಕ್ಷ, ಆಲದ ಮರ ಅಂತಂತಾರೆ. ಆದರೆ ನಾವು ಹಾಗನ್ನಲ್ಲ. ಅದು ಇಹ ಪರಗಳ, ಈ ಸಂಸಾರ ಮತ್ತು ಮೋಕ್ಷಗಳ ನಡುವಿನ ಗಡಿಯ ರೇಖೆಯನ್ನು ತೀರ್ಮಾನ ಮಾಡತಕ್ಕಂಥ ಸೀಮಾ ವೃಕ್ಷ ಅಂತ ಭಾವಿಸಿದ್ದೀವಿ ಅಂತ. ಹಿಂದೆ ಎಲ್ಲ ಗಡಿಗಳನ್ನು ತೀರ್ಮಾನ ಮಾಡಬೇಕಾದ್ರೆ ಒಂದು ಮರಗಳನ್ನು ನೆಡುವರು. ಈ ಹೊಲ ಆ ಹೊಲದ ನಡುವೆ 10 ಹುಣಸೆ ಮರಗಳಿವೆ, 4 ಹೊಂಗೆ ಮರಗಳಿವೆ, 20 ಮಾವಿನ ಮರಗಳಿವೆ, ಈ ಥರ ಅವನ್ನು ಸೀಮಾ ವೃಕ್ಷ ಅಂತ ಕರೀತಾಯಿದ್ರು. ಪ್ರಾಚೀನ ಧರ್ಮಶಾಸ್ತ್ರಗಳಲ್ಲಿ ಸೀಮಾ ವಿವಾದ ಅಂತ ಒಂದು ಅಧಿಕರಣ ಬರುತ್ತೆ, ವ್ಯವಹಾರ ಅಧಿಕರಣದಲ್ಲಿ.
ಅಲ್ಲಿ ಸೀಮಾವೃಕ್ಷಗಳು ಯಾವುದಿವೆ ಏನು ಅನ್ನೋದನ್ನೆಲ್ಲ ಬರೀಬೇಕು ಅಂತ ಬರುತ್ತೆ. ಆ ವಟವೃಕ್ಷ ಯಾವುದಿದೆ ಅದು ಕೇವಲ ವಟ ಮಾತ್ರವಲ್ಲ, ಅದು ನಿಜವಾಗಿ ಮೋಕ್ಷಾವಟ, ಮೋಕ್ಷದ ಸೀಮೆ, ಮೋಕ್ಷದ ನೆಲೆ. ಇಂಥದ್ದದು. ಇದರ ಈಚೆಗೆ ಜಗತ್ತು, ಅದರ ಆಚೆಗೆ ಮೋಕ್ಷ. ಇದರ ಈಚೆಗೆ ತ್ರಿವರ್ಗಗಳ ಕೋಲಾಹಲ, ಅದರ ಆಚೆಗೆ ಅಪವರ್ಗದ ಅನಂತ ಚಿನ್ಮಾತ್ರವಾದ ಆನಂದ ಸ್ಥಾನ ಅನ್ನುವಂಥದ್ದನ್ನು ತೋರ್ಪಡಿಸುವಂತೆ ಇದೆ ಅಂತನ್ನುವಂಥದ್ದು. ಎಷ್ಟು ಸುಂದರವಾಗಿ ಸೀಮಾವೃಕ್ಷ ಅನ್ನುವ ಧರ್ಮಶಾಸ್ತ್ರದ ಪದವನ್ನು ಕವಿ ಬಳಸಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಎನ್ನಿಶ್ಚಲತ್ವ ಮಧುನಾಪ್ಯಸಿ ಚಿತ್ಸಭಾಯಾಂ ಅಪ್ಯುತ್ಕ್ಷಿಪನ್ ಅನಿಶಂ ಏಕತರಂ ನಿಜಾಂಘ್ರಿಯೋ ತದ್ಗೃಹತಾಂ ಅಪರಮೀಶ ಭುಜೋಪಪೀಢಂ ಪ್ರತ್ಯೇಮೆ ವೈಭವಮಹಂ ತದುಪಶ್ರಿತಾನಾಂ. ಭೋಜರಾಜ ಇದ್ದಿದ್ದರೆ ಈ ಪದ್ಯಕ್ಕೆ ಅಕ್ಷರ ಲಕ್ಷ ಅಲ್ಲ, ಅಕ್ಷರ ಕೋಟಿ ಕೊಡ್ತಾ ಇದ್ದ ಅಂತ ಅನಿಸುತ್ತೆ. ಎಂಥ ಸೊಗಸು! ನಟರಾಜನ ಏಕಪಾದ ಸ್ಥಿತಿಗೆ ಕಾರಣ ಏನು ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿರುವ ಹೇತುತ್ಪ್ರೇಕ್ಷ ಅಲಂಕಾರವೇ ಇಲ್ಲಿರುವಂಥದ್ದು. ಒಬ್ಬ ರಾಜಶೇಖರ ಕವಿ 1000 ವರ್ಷಗಳ ಮುಂಚೆ ನಟರಾಜ ಯಾಕೆ ಹಾಗೆ ನಿಂತಿದ್ದಾನೆ ಅಂತ ಒಂದು ಪದ್ಯ ಹೇಳಿದ. ಅದಾದ ಮೇಲೆ ಈ ಶಂಕರ ಕವಿ ಹೇಳಿರುವಂಥದ್ದೇ ಪದ್ಯ. ಈ ಮಧ್ಯದಲ್ಲಿ ನಾನು 1000 ವರ್ಷದಲ್ಲಿ ನನ್ನ ವ್ಯಾಸಂಗದ ಮಿತಿಯೊಳಗೆ ಯಾವ ಕವಿಯೂ ಕೂಡ ಇಷ್ಟು ಚೆನ್ನಾದ ಕಾರಣವನ್ನು ಕೊಟ್ಟು ವರ್ಣಿಸಿರೋದು ನೋಡಲಿಲ್ಲ. ಜಯತ್ಯೇಕ ಪದಾಕ್ರಾಂತ ಸಮಸ್ತ ಭುವನತ್ರಯ ದ್ವಿತೀಯ ಪದವಿನ್ಯಾಸ ವ್ಯಾಕುಲಾಭಿನಯ ಶಿವ ಅಂತ ರಾಜಶೇಖರ ಹೇಳ್ತಾನೆ. ಒಂದು ಕಾಲಿಟ್ಟ ತಕ್ಷಣವೇ ಜಗತ್ತನ್ನೆಲ್ಲ ಆವರಿಸಿಕೊಂಡಿದ್ದರಿಂದ ಮತ್ತೊಂದು ಕಾಲನ್ನು ಇಡೋದಕ್ಕೆ ನೆಲ ಕಾಣದೆ ಅಂತರಾಳದಲ್ಲೇ ನೇತಾಡಿಸ್ತಾ ನಿಂತು ಬಿಟ್ಟಿದ್ದಾನೆ. ದ್ವಿತೀಯ ಪದ ವಿನ್ಯಾಸ ಮಾಡೋಕ್ಕಾಗದ ವ್ಯಾಕುಲತೆಯಿಂದಲೇ ಮಾಡಿದ ಅಭಿನಯ ಅದು ಅಂತ ಹೇಳ್ಬಿಟ್ಟು ರಾಜಶೇಖರ ಹೇಳ್ತಾನೆ. ಇಲ್ಲಿ ಈ ಕವಿ ಹೇಳ್ತಾನೆ, ಎನ್ ನಿಶ್ಚಲತ್ವಂ ಅಧುನಾಪ್ಯಸಿ ಚಿತ್ಸಭಾಯಾಂ, ಕನಕ ಸಭೆಯಲ್ಲಿ ನೀನು ಆನಂದ ತಾಂಡವ ಮಾಡ್ತೀಯ ಅಂತ ಚಿದಂಬರದ ನಟರಾಜನಿಗೆ ಹೇಳ್ತಾರೆ. ಅಪ್ಯುತ್ಕ್ಷಿಪನ್ ಅನಿಶಂ ಏಕತರಂ ನಿಜಾಂಘ್ರಿಯೋಹೋ, ನಿನ್ನ ಕಾಲುಗಳಲ್ಲಿ ಒಂದನ್ನು ಎತ್ತಿ ನೀನು ಈ ಹೊತ್ತಿಗೂ ಇಟ್ಕೊಂಡಿದೆಯಲ್ಲ. ಹಾಗೆ ನಮಗೆ ಒಂಟಿ ಕಾಲಲ್ಲಿ ಎಷ್ಟು ದಿವಸ ನಿಂತಿರೋಕ್ಕಾಗುತ್ತೆ, ಎಷ್ಟು ಗಂಟೆ ಅಲ್ಲ ಎಷ್ಟು ನಿಮಿಷ ನಿಂತಿರೋಕ್ಕಾಗುತ್ತೆ, ಎಷ್ಟು ಕಷ್ಟ. ಮೇಷ್ಟ್ರುಗಳು ನಿಲ್ಲಿಸೋರು ಮುಂಚೆ ಕುಂಟಾಟದಲ್ಲಿ ಆಡ್ತಾ ಇದ್ವಿ ನಾವು. ಆದರೆ ತದ್ಗೃಹತಾಂ ಅಪರಮೀಶ ಭುಜೋಪಪೀಡಂ, ಈ ಭುಜೋಪಪೀಡಂ ಅನ್ನುವುದು ಅತ್ಯುತ್ತಮವಾದ ಸಂಸ್ಕೃತದ ಈಡಿಯಂ ನುಡಿಗಟ್ಟುಗಳಲ್ಲಿ ಒಂದು ವೈಯಾಕರಣರ ಸ್ವಾರಸ್ಯಕ್ಕೆ ಬರುವಂಥದ್ದು. ತೋಳು ನೋವು ಬರುವವರೆಗೂ ಕೂಡ ನಿನ್ನ ಭಕ್ತರು ಒಂದು ಕಾಲನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ. ಇದು ಸಿಕ್ಕಿದ್ರೆ ಸಿಕ್ಕಂಗೆ ಇನ್ನೊಂದು ಕಾಲಂತೂ ಸಿಗ್ತಾ ಇಲ್ಲ, ಇದೇ ಗಟ್ಟಿ ನಮಗೆ ಅಂತ ಹಿಡ್ಕೊಂಡು ಬಿಟ್ಟಿದ್ದಾರೆ. ಹಾಗೆ ಒಂದು ಕಾಲನ್ನು ಭಕ್ತರೆಲ್ಲ ನಮ್ಮಂಥವ್ರು ಗಟ್ಟಿಯಾಗಿ ಹಿಡ್ಕೊಂಡಿರೋದ್ರಿಂದ ನೀನು ಒಂಟಿ ಕಾಲಲ್ಲಿ ಗಟ್ಟಿಯಾಗಿ ನಿಂತಿರೋಕ್ಕಾಯಿತು ಅಂತ. ಇಲ್ಲದೇ ಇದ್ದರೆ ನಿನಗೆಲ್ಲಯ್ಯ ನಿಲ್ಲೋಕ್ಕಾಗ್ತಾಯಿತ್ತು, ದಸಕ್ಕಂತ ಬೀಳ್ತಾ ಇತ್ತು, ನಿನ್ನ ನಟರಾಜ ಆಗ್ತಾ ಇರಲಿಲ್ಲ, ನಟದಾಸ ಆಗ್ತಾ ಇದ್ದೆ ಅಷ್ಟೇ ಅಂತ. ಅಂದರೆ ನಾವು ಸಿಕ್ಕಿದ ಪಾದ ಬಿಡೋಲ್ಲ, ಹಿಡಕೋ ಬಿಡಬೇಡ ರಂಗನ ಪಾದ. ಹಿಡ್ಕೊಂಡೇ ಹಿಡ್ಕೊಳ್ತೀವಿ, ಗಟ್ಟಿಯಾಗಿ ಹಿಡ್ಕೊಳ್ತೀವಿ, ಬಿಡುವುದಿಲ್ಲ ಅಂತ. ಇದು ಭಕ್ತಿ. ಇದಕ್ಕಿಂತ ಮಿಗಿಲಾದದ್ದು ಇನ್ಯಾವುದಿದೆ? ತ್ವತ್ತಾಂಡವೇನ ಭುವನಾನಿ ಹೃತಾನಿ ಸತ್ಯಂ ಸತ್ಯಂ ಬಿಭರ್ಷಿ ಚ ವಿಭೋ ನಟರಾಜ ಶಬ್ದಂ ಏಣಾಂಕ ಭೂಷಣ ತಥಾಪ್ಯಸಿ ಭಾವುಕಾನಾಂ ಅಗ್ರೇ ವರಾಭಯ ಕರಾಭಿನಯಾನಭಿಜ್ಞ. ಶಂಕರ ಸುಮಾರು 12 ವರ್ಷ ಸಂಗೀತ ಕಲಿತಿದ್ದಾನೆ, 8 ವರ್ಷ ನೃತ್ಯವನ್ನು ಕಲಿತಿದ್ದಾನೆ. ಆ ಒಂದು ನೃತ್ಯ ಸಂಗೀತಗಳ ವೈದುಷ್ಯ ಇಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ನೋಡಿ. ಮತ್ತು ಇದಕ್ಕೆ ಸೌಂದರ್ಯ ಲಹರಿಯ ಒಂದು ಶ್ಲೋಕವು ಕೂಡ ಸಂವಾದಿಯಾಗಿ ಕಾಣಿಸುತ್ತೆ. ತ್ವದನ್ಯ ಪಾಣಿಭ್ಯಾಂ ಅಭಯವರದೋ ದೈವತಗಣಃ ತ್ವಮೇಕ ನೈವಾಸಿ ಪ್ರಕಟಿತವರಾಭಿತ್ಯಭಿನಯ ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾಸಮಧಿಕಂ ಶರಣ್ಯೇ ಲೋಕಾನಾಂ ತವಹಿ ಚರಣಾವೇವ ನಿಪುಣೋ. ನೀನಲ್ಲದೆ ಇನ್ಯಾವ ದೇವತೆಗಳು ಅಭಯ ಮತ್ತು ವರದ ಹಸ್ತಗಳನ್ನು ಕೊಟ್ಟಿಲ್ಲಮ್ಮ, ನೀನೊಬ್ಬಳೇ ಕೊಟ್ಟಿರ್ತಕ್ಕಂಥದ್ದು, ಅದಕ್ಕಾಗಿ ನಿನ್ನನ್ನು ನಾನು ಆಶ್ರಯಿಸಿದ್ದೀನಿ ಅಂತ ಹೇಳ್ತಾರೆ. ಯಾಕೆಂದರೆ ಶಿಲ್ಪಶಾಸ್ತ್ರದಲ್ಲಿ ಆಗಮಶಾಸ್ತ್ರದಲ್ಲಿ ಮೂರ್ತಿ ಲಕ್ಷಣಗಳನ್ನು ಹೇಳುವಾಗ ಸರಸ್ವತಿಗೆ 2 ಮೃಗಶೀರ್ಷ ಹಸ್ತಗಳನ್ನು ಹೀಗೆ ಹಿಡಿದಿರಬೇಕು ಅಂತ, ಲಕ್ಷ್ಮಿಗೆ ಭುಜದ ಎತ್ತರದಲ್ಲಿ ಕಪಿತ್ತ ಹಸ್ತಗಳನ್ನು ಹಿಡಿದಿಡಬೇಕು ಅಂತ, ಪಾರ್ವತಿಗೆ ಅಭಯ ವರದ ಕರಗಳು, ಬಲಗೈ ಅಭಯಕರ, ಎಡಗೈ ವರದ ಕರ, ಇದು ಪತಾಕ ಹಸ್ತ. ಪತಾಕ ಹಸ್ತನ ಅಧೋಮುಖ ಮಾಡಿದರೆ ವರದ ಹಸ್ತ. ನಾಟ್ಯಶಾಸ್ತ್ರದ ಪತಾಕ ಹಸ್ತ, ಮಂತ್ರಶಾಸ್ತ್ರದಲ್ಲಿ ಅಭಯ ಮುದ್ರೆ, ಶಿಲ್ಪಶಾಸ್ತ್ರದಲ್ಲಿ ಅಭಯ ಹಸ್ತ ಅಂತ ಆಗುತ್ತೆ. ಅದೇ ಅಧೋಮುಖವಾದರೆ ವರದ ಹಸ್ತ ಅಂತ. ನೀನಲ್ಲದೆ ಇನ್ಯಾರೂ ಇಲ್ಲ ಅನ್ನುವಂಥದ್ದು ಅಲ್ಲಿ ಭಾವ. ಇಲ್ಲಿ ಮಹಾದೇವ ನೀನು 3 ಲೋಕಗಳನ್ನು ನಿನ್ನ ತಾಂಡವದಿಂದ ಆಕರ್ಷಣೆ ಮಾಡಿದ್ದೀಯ, ಅದರಿಂದ ನಟರಾಜ ಅಂತ ಹೇಳ್ಬಿಟ್ಟು ಅಂತಾರೆ. ಆದರೂ ನೀನು ಭಾವುಕಾನಾಂ
ಅಗ್ರೆ ವರ ಅಭಯಕರ ಅನಭಿಜ್ಞ ಅಸಿ. ನೀನು ನಟರಾಜ ಅಂತ ಜಗತ್ತಲ್ಲೆಲ್ಲ ಹೆಸರು ತೊಗೊಂಡಿರ್ಬೋದಯ್ಯ. ನಿನಗೆ ನೃತ್ಯಕ್ಕೆ ಬೇಕಾದ ಮೋಸ್ಟ್ ಫಂಡಮೆಂಟಲ್ ಜೆಸ್ಚರ್, ಮೂಲಭೂತವಾದ ಹಸ್ತ ಯಾವುದು? ಪತಾಕ ಸರ್ವಹಸ್ತಾನಾಂ ಮಾತೃಕಾ ಅಂತ ಹೇಳ್ಬಿಟ್ಟಂತಾರೆ. ಪತಾಕ ಬೇಸಿಕ್ ಹ್ಯಾಂಡ್ ಜೆಸ್ಚರ್. ಪತಾಕನ ಹೀಗೆ ಮಾಡಿಸಿದ್ರೆ ತ್ರಿಪತಾಕ, ಹೀಗೆ ಮಾಡಿಸಿದ್ರೆ ಅರ್ಧ ಪತಾಕ, ಮತ್ತು ಹೀಗೆ ಮಾಡಿದ್ರೆ ಕರ್ತರಿ, ಹೀಗಿಟ್ಟರೆ ಶಿಖರ, ಹೀಗಿಟ್ಟರೆ ಚಂದ್ರಲೇಖ ಅಂತೆಲ್ಲ ಬೇರೆ ಬೇರೆ ಥರ ಅಷ್ಟು ಮುದ್ರೆಗಳು ಬರ್ತಕ್ಕಂಥದ್ದು ಪತಾಕದಿಂದ. ಪತಾಕನ ನೆಟ್ಟಿಗಿಟ್ಟರೆ ಅಭಯ, ಕೆಳಕ್ಕಿಟ್ಟರೆ ವರದ. ನಿನಗೆ ನಮ್ಮೆದುರಿಗೆ ಒಮ್ಮೆ ಆದರೂ ಅಭಯ ಅಂತ, ಒಮ್ಮೆ ಆದರೂ ವರದ ಅಂತ ತೋರ್ಸೋಕ್ಕೆ ಬಂದಿಲ್ಲ. ನಮ್ಮೆದುರಿಗೆ ನೀನು ತೋರಿಸಿಲ್ಲ ಅಂದರೆ ನಿಂಗೆ ಗೊತ್ತಿಲ್ಲ. ಹಾಗಾಗಿ ಈ ಬೇಸಿಕ್ ಹ್ಯಾಂಡ್ ಜೆಸ್ಚರೇ ಗೊತ್ತಿಲ್ಲದೆ ನೀನು ಹೇಗೆ ನಟರಾಜ ಆಗ್ತೀಯ ಅಂತ. ಒಮ್ಮೆ ನೀನು ನಮಗೆ ಅಭಯ ಕೊಟ್ಟರೆ ಮೃತ್ಯು ಭೀತಿ ಇಲ್ಲ. ಒಮ್ಮೆ ನೀನು ವರದನಾದರೆ ಕೈವಲ್ಯವೇ ಸಂದು ಬಿಡುತ್ತಲ್ಲ. ಅದೆರಡೂ ತೋರಿಸದೇ ಇದ್ದರೆ ನೀನು ಯಾವ ನಟರಾಜ? ಎಷ್ಟು ಸುಂದರವಾದ ಕಲ್ಪನೆ ನೋಡಿ. ಅಕ್ಷ್ಣೋಶನೈರ ವಿಷಯೀ ಭವತಿ ಪ್ರಕಾಶೆ ಕಷ್ಟಾಂ ಪ್ರಯಾತಿ ಭವ ಬಾಂಧವ ಚಕ್ರಶೋಕೆ ಸಂಕೋಚ ಮಾವಹತಿ ಜೀವಿತ ಪಂಕಜೇ ತ್ವಾಂ ಸಂಧ್ಯಾನಟಂ ಪ್ರಕಟಮಪ್ಯವಲೋಕಯೇಯಂ. ಅನರ್ಗಭಾಸ್ವರವಾದ ಶ್ಲೇಷಾಲಂಕಾರ ಇಲ್ಲಿದೆ. ಕಣ್ಣುಗಳಿಗೆ ಪ್ರಕಾಶ ಇಲ್ಲದೆ ಹೋದಾಗ, ಪ್ರಕಾಶೇ ಅವಿಷಯೀ ಭವತಿ ಸತಿ, ಇದೆಲ್ಲ ಸತಿಸಪ್ತಮಿ ಪ್ರಯೋಗ ಇದೆ. ಕಣ್ಣುಗಳು ಕಾಂತಿಗಳನ್ನು ಕಳ್ಕೊಳ್ತಾ ಇದ್ದಾಗ, ಕಾಷ್ಠಾಂ ಪ್ರಯಾತಿ ಭವ ಬಾಂಧವ ಚಕ್ರಶೋಕೆ, ಬಂಧು ಜನರ ಶೋಕ ಪರಾಕಾಷ್ಠೆಗೆ ಹೋಗ್ತಾ ಇದ್ದಂತೆ ಜೀವಿತ ಪಂಕಜೇ ಸಂಕೋಚ ಮಾವಹತಿ, ಬದುಕಿನ ಕೆಸರಿನ ಹುಟ್ಟಿನಲ್ಲಿ ಮುದುಡ್ತಾ ಇದ್ದಾಗ, ಅಂದರೆ ಯಾವಾಗ? ಕೊನೆಗಾಲದಲ್ಲಿ ಕಣ್ಣು ಕತ್ತಲೆ ಇಡ್ತಾ ಇರುವಾಗ, ದೇಹವೆಲ್ಲ ಕೆಸರಿನ ಹುಳುಗಳಂತೆ ನರಳಾಡಿ ಮುದುಡಿ ಸುಕ್ಕಾಗಿ ಕುಗ್ಗಿ ಹೋಗ್ತಾ ಇದ್ದಾಗ, ಸುತ್ತಲೂ ಇರ್ತಕ್ಕಂಥ ಬಂಧು ಬಾಂಧವರು ಇವನಿಗೆ ಬಂತು ಕೊನೆಗಾಲ ಶಂಭೋ ಶಂಕರ ಅಂತ ಗೋಳಾಡ್ತಾ ಇದ್ದಾಗ ಅಂತ ಒಂದರ್ಥ, ಜೀವನ ಸಂಧ್ಯಾಕಾಲ ಬಂದಿದೆ ಅಂತ. ಇನ್ನೊಂದರ್ಥ, ಕಣ್ಣುಗಳಿಗೆ ಬೆಳಕು ಕಾಣಿಸ್ತಾ ಇಲ್ಲ, ಸಾಯಂಕಾಲ ಆಗ್ತಾ ಇದೆ. ಕಾಷ್ಠಾಂ ಪ್ರಯಾತಿ ಭವ ಬಾಂಧವ ಚಕ್ರಶೋಕೆ, ಚಕ್ರವಾಕಗಳ ಶೋಕ ಪರಾಕಾಷ್ಠೆಗೆ ಹೋಗ್ತಾ ಇದ್ದರೆ, ಚಕ್ರವಾಕಗಳಿಗೆ ಕತ್ತಲಲ್ಲಿ ಕಣ್ಣು ಕಾಣದೆ ದಾಂಪತ್ಯ ವಿಯೋಗ ಬಂದು ಆರ್ತರಾವ ಮಾಡ್ತಾ ಇದ್ದಾಗ, ಜೀವಿತ ಪಂಕಜೆ, ಬದುಕಿರುವ ಪಂಕಜ ಅಂದರೆ ನಗನಗ್ತಾ ಇದ್ದ ಕಮಲ ಸಂಕೋಚ ಮಾವತಿ ಮುದುಡ್ಕೊಳ್ತಾ ಇದ್ದಾಗ, ಆಗ ಸಾಯಂಕಾಲ, ಆಗ ಸಂಧ್ಯಾನಟ, ಸಾಯಂಕಾಲದಲ್ಲಿ ಸಂಧ್ಯಾ ತಾಂಡವ ಮಾಡ್ತೀಯ. ಆಗ ನಿನ್ನನ್ನು ನಾನು ನೋಡಬೇಕು ಅಂತ ಆಸೆ ಪಡ್ತೀನಿ. ಸಂಧ್ಯಾ ತಾಂಡವ ಮಾಡುವ ನಿನ್ನನ್ನು ನೋಡಬೇಕು. ಜೀವಿತದ ಕೊನೆಗಾಲದಲ್ಲಿ ನನ್ನ ಜೀವನ ಸಂಧ್ಯೆಯಲ್ಲಾದರೂ ನೀನೊಮ್ಮೆ ಕುಣಿದಾಡ್ಬಿಡಬೇಕು, ನೀನು ನನ್ನ ಕಣ್ಣೆದುರಿಗೆ ಕಾಣಿಸ್ಬೇಕು ಅನ್ನೋದನ್ನು ನೋಡ್ತೀನಿ ಅಂತ ಅನ್ನುವಂಥದ್ದು. ಎಷ್ಟು ಉದಾರ ಗಂಭೀರವಾದ ಶಾಂತರಸ ತಾತ್ಪರ್ಯ ಇರುವಂಥ ಪದ್ಯ ಇದು. ಹೀಗೆ 48 ಪದ್ಯಗಳಲ್ಲಿ ಮಹಾದೇವನನ್ನು ಸ್ತುತಿ ಮಾಡಿ, ಈಗ ನಮ್ಮ ಶಂಕರ ತುಂಬ ವಿನಯಶಾಲಿ, ಆದರೆ ಕವಿತೆ ವಿಷಯದಲ್ಲಿ ಪರಮಾತ್ಮ ವಿಶ್ವಾಸಿ ಕೂಡ ಅವನು. ನೋಡಿ, ಸರಸ್ವತಿಗೆ ಹೇಳ್ತಾನೆ ಅವನು, ಎನ್ನರ್ತಿತಾ ಕವಿಭಿರೌದರಿಕೈರನಲ್ಪಂ ಮಾತಃ ಸರಸ್ವತಿ ಪುರತೋ ಜಡಾನಾಂ ತನ್ಮಾ ಶುಚಸ್ತವ ಹಿ ನಾಟ್ಯವಿದಾಂ ಪುರೋಗಃ ಸಂಪತ್ಸ್ಯತೆ ನಚಿರಮೇವ ಗುಣಗ್ರಹೀತ. ಲೀಲಾಶೋಕನ ಕೃಷ್ಣಕರ್ಣಾಮೃತದ ದ್ವಿತೀಯಾಶ್ವಾಸದ ಮೊದಲಿಗೆ ಬರುತ್ತೆ ಒಂದು ಪದ್ಯ. ಮಾತರ್ನಾಥಃ ಪರಮನುಚಿತಂ ಯತ್ಖಲಾನಾಂ ಪುರಸ್ತಾತ್ ಹಸ್ತಾಶಂಕಂ ಜಠರ ಪಿಠರೀ ಪೂರ್ತಯೇ ನರ್ತಿತಾಸಿ ತತ್ಕ್ಷಂತವ್ಯಂ ಸಹಜ ಸರಳೆ ವತ್ಸಲೆ ವಾಣಿ ಕುರ್ಯಾಂ ಪ್ರಾಯಶ್ಚಿತ್ತಂ ಗುಣಗಣನೆಯ ಗೋಪವೇಶಸ್ಯ ವಿಷ್ಣೋ. ಅಮ್ಮ ಸರಸ್ವತಿ, ಈ ಹಾಳು ಹೊಟ್ಟೆ ಅನ್ನುವ ಬುಟ್ಟಿಗೆ ತುಂಬೋದಿಕ್ಕೆ ಅಲ್ಲಿ ಇಲ್ಲಿ ಹೋಗಿ ನಿನ್ನ ಹೆಣ್ಣು ಕೋತಿ ಥರ ಕುಣಿಸಿಬಿಟ್ಟೆ, ಅವರಿವರ ಮುಂದೆ ನನ್ನ ವಿದ್ಯಾ ವಿಕ್ರಯ ಮಾಡಿಕೊಂಡೆ. ಈ ರೀತಿ ಮಾಡಿ ನಿನ್ನನ್ನು ನಾನು ತೊಂದರೆಗೆ ಒಳಪಡಿಸಿದೆ. ಅಸ್ತಾಶಂಕಂ, ನಾಚಿಕೆ ಬಿಟ್ಟು, ಜಠರ ಪಿಟರಿ ಪೂರ್ತಯೇ ನರ್ತಿತಾಸಿ, ಅದನ್ನು ಕ್ಷಂತವ್ಯಂ, ಕ್ಷಮೆ ಕೊಡಮ್ಮ, ಕ್ಷಮಿಸು ದಯಮಾಡಿ. ವತ್ಸಲೆ, ನೀನು ವತ್ಸಲೆ ಆದ ಕಾರಣ ನಿನ್ನನ್ನು ಬೇಡ್ಕೋತಾ ಇದ್ದೀನಿ. ಈಗ ಆ ಪಾತಕಕ್ಕಾಗಿ ಪ್ರಾಯಶ್ಚಿತ್ತ ಏನಂದರೆ ನಿನ್ನನ್ನು ಕೃಷ್ಣನ ಸ್ತೋತ್ರಕ್ಕೆ ವಿನಿಯೋಗ ಮಾಡ್ತಾ ಇದ್ದೀನಿ. ಪ್ರಾಯಶ್ಚಿತ್ತಂ ಗುಣಗಣನೆಯ ಗೋಪವೇಶಸ್ಯ ವಿಷ್ಣು, ಆ ಗೋಪಕುಮಾರನ ಸಂಕೀರ್ತನದ ಮೂಲಕ ನಾನು ನಿನಗೆ ಒದಗಿಸಿದ ಮೈಲಿಗೆಯಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡ್ತೀನಿ, ನನಗೂ ಅದು ಪ್ರಾಯಶ್ಚಿತ್ತ ಅಂತ. ಹಾಗೆ ಈ ಸರಸ್ವತಿಗೆ, ಅಮ್ಮ ಮಾತೆ ಸರಸ್ವತಿ, ಪುರತೋ ಜಡಾನಾಂ ಪುರತಃ ಔದರಿಕೈ ಕವಿಭಿ ಎನ್ನರ್ತಿತ. ನಾನಲ್ಲ, ಶಂಕರ ದುಡ್ಡು ಕಾಸಿಗೆ ಅಂತ ಒಬ್ಬರನ್ನೂ ಒಂದು ಬಾರಿಯೂ ಸ್ತೋತ್ರ ಮಾಡಲಿಲ್ಲ. ಸಾಹಿತ್ಯದಿಂದ, ಕಾವ್ಯವಿದ್ಯೆಯಿಂದ ಏನನ್ನೂ ಬಯಸದೆ ಆನಂದ ಮಾತ್ರವನ್ನು ಬಯಸಿದಂಥವನು. ಬಹಳ ವಿರಳಾತಿ ವಿರಳವಾದ ಕವಿ ಅವನು. ಹಾಗಾಗಿ ಈ ಮಾತನ್ನು ಅವನು ಧೈರ್ಯದಿಂದ ಹೇಳಬಲ್ಲ, ಪ್ರಾಮಾಣಿಕವಾಗಿ ಹೇಳಬಲ್ಲ.
ಅಮ್ಮ, ಹೊಟ್ಟೆಪಾಡಿನ ಕವಿಗಳಿಂದ ನೀನು ಯಾರ್ಯಾರ ಮುಂದೋ ಹೇಗೇಗೋ ಕೋತಿಯಂತೆ ಕುಣಿಸಲ್ಪಟ್ಟಿದ್ದೀಯಾ, ಅದಕ್ಕಾಗಿ ತನ್ಮಾ ಶುಚಸ್ತವ. ನಿನ್ನಂಥ ದೇವಿಯನ್ನು, ನಾಟ್ಯ ಸರಸ್ವತಿಯನ್ನು ಕುಣಿಸಾಡಿಬಿಟ್ಟಲ್ಲ ಅರಸಿಕರ ಮುಂದೆ, ಅರಸರ ಮುಂದೆ. ರಸ ಇಲ್ಲದವರು ಅರಸರು, ರಾಜರುಗಳು ದುಡ್ಡು ಕಾಸು ಕೊಡ್ತಾರೆ ಅಂತ ಮನುಜರ ಮೇಲೆ, ಸಾವವರ ಮೇಲೆ, ಜಘನ್ಯರ ಮೇಲೆ ತನಗೆ ಇಂದ್ರ, ಚಂದ್ರ, ಶಿಬಿ, ಕರ್ಣ, ದದೀಚಿ ಅಂತ ಕೊಂಡಾಡಿಸ್ಕೊಳ್ಳೋಂಥ ಒಂದು ಕೆಟ್ಟ ಸ್ಥಿತಿಯನ್ನು ತಂದಿಸ್ಬಿಟ್ರಲ್ಲ. ಹಾಗಾಗಿ ದುಃಖ ಬೇಡ. ನಾನು ನಿನ್ನನ್ನು ನಾಟ್ಯವಿದಾಂ ಪುರೋಗ ಸಂಪತ್ಸ್ಯತೆ, ನಾಟ್ಯ ಕೋವಿದನಾದ ನಟರಾಜ ಮಹಾನಟನ ಮುಂದೆ ಕುಣಿಸ್ತೀನಿ. ನಿನ್ನ ನೃತ್ಯವನ್ನು ಒಬ್ಬ ಮಹಾನಟ, ರಸಿಕಾಗ್ರಣಿ, ಸಹೃದಯ ಶಿಖಾಮಣಿ ನೋಡಿದ್ರೆ ಮೆಚ್ಚುತ್ತಾನೆ. ನಿನ್ನ ನರ್ತನವನ್ನು ಅಳೆಯಬಲ್ಲ, ಮೆಚ್ಚಬಲ್ಲವನು ಅವನೊಬ್ಬನೇ. ಹಾಗಾಗಿ ನಿನ್ನನ್ನು ನನ್ನ ನಾಲಿಗೆಯ ಮೇಲೆ ಅವನೆದುರು ಕುಣಿಸ್ತಿದ್ದೀನಿ, ನಿನಗೆ ಒಳ್ಳೆ ಆಡಿಯನ್ಸ್ ಕೊಟ್ಟಿದ್ದೀನಿ, ಸಂತೋಷವಾಗಿ ನೀನು ಕುಣಿ ಅಂತ ಹೇಳ್ಬಿಟ್ಟು ಅಂದಿದ್ದಾನೆ. ಕೊನೆಯ ಪದ್ಯ: ಶ್ರೀಶಂಕರೇಣಾರ್ಯ ಗಣೇಶ ವಾಚ ಭಾರಾವತಾರಸ್ತವಯೇಶ ಚಕ್ರೆ ತತ್ಯಾಜ ಯಸ್ಮಿನ್ ಉದಿತೆ ಫಣೀಂದ್ರ ಶ್ರೀಕಂಠ ಕರ್ಣಾಭರಣ ಪ್ರತಿಷ್ಠಾಂ. ಈ ಶಂಕರ ಗಣೇಶನ ಮಾತಿನಂತೆ ಭಾರಾವತಾರಸ್ತವ ಅನ್ನುವುದನ್ನು ಇದನ್ನು ಮಾಡಿದ. ಇದು ಬಂದ ಮೇಲೆ ಶಿವನ ಕರ್ಣಕುಂಡಲವಾಗಿದ್ದಂಥ ಫಣಿರಾಜ ಆದಿಶೇಷ ಸಹಸ್ರ ಫಣ ಮಂಡಲ ಮಂಡಿತನಾದ ದ್ವಿಸಹಸ್ರ ಜಿಹ್ವಾ ಭೂಷಿತನಾದಂಥವನು, ವಾಕ್ಯನ ವ್ಯಾಕೃತಿಯನ್ನು ಮಾಡಿದವನು, ವ್ಯಾಕರಣ ಪರಮಾಚಾರ್ಯನಾದ ಪತಂಜಲಿ ಆದಿಶೇಷನ ಅವತಾರ, ಅವನು ಶಿವನ ಕರ್ಣಾಭರಣ. ಅವನು ನನಗಿನ್ನು ಜಾಗ ಇಲ್ಲ ಅಂತ ಇಳಿದು ಬಿಟ್ಟ ಅಂತ. ಅಂದರೆ ಈ ಭಾರಾವತಾರ ಸ್ತವವನ್ನೇ ಮಹಾದೇವ ಕರ್ಣಾಭರಣ ಮಾಡಿಕೊಂಡ. ಇನ್ನು ಆದಿಶೇಷ ಇಳಿದು ಜಾರಿ ಹೋಗಿಬಿಟ್ಟ ಅಂತನ್ನುವಂಥದ್ದು. ಈ ಆತ್ಮವಿಶ್ವಾಸಕ್ಕೆ ಸರ್ವಥಾ ಅರ್ಹನಾದಂಥವನು ಶಂಕರ. ಅವನ ಕಾಲದಲ್ಲಿದ್ದೀನಿ ಎನ್ನುವುದು ನನ್ನ ಹೆಮ್ಮೆಯ ಸಂತೋಷ. ಧನ್ಯವಾದ, ನಮಸ್ಕಾರ. ಸದ್ವಯವನ್ನು ದೇವತಾ ಶ್ರೀ ರಾಮಯ್ಯ ಮತ್ತು ಶ್ರೀಮತಿ ಮುನಿಲಕ್ಷ್ಮಮ್ಮ ಅವರ ಸ್ಮೃತಿಯಲ್ಲಿ ಪ್ರಾಯೋಜನೆ ಮಾಡಿದ್ದಾರೆ. ನಮ್ಮ ನಿರಂತರ ಅಭಿಮಾನಿಗಳಾದ ಶ್ರೀ ದೇವತಾ ನಾಗರಾಜ್, ಶ್ರೀಮತಿ ನಾಗರಾಜ್ ದಂಪತಿಗಳು ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ. ವೈಷ್ಣವ, ಶೈವ, ಶಾಕ್ತ ಎಲ್ಲ ಪ್ರಸ್ಥಾನಗಳವರು ಸ್ತೋತ್ರ ಮಾಧ್ಯಮವನ್ನು ಪ್ರಶಂಸ್ಯವಾಗಿ ಕಂಡಿದ್ದಾರೆ. ಚಿತ್ತದ ಏಕಾಗ್ರತೆಗೆ ಸಹಾಯಕವಾಗಿ ವಿವಿಧ ದೇವತಾ ಕಲ್ಪನೆಗಳು ರೂಪ ತಳೆದವು. ಹಾಗೆಯೇ ಅನುಸಂಧಾನದ ಅಥವಾ ಉಪಾಸನೆಯ ಉಪಕರಣವಾಗಿ ಸ್ತೋತ್ರ ಸಾಹಿತ್ಯ ಬೆಳೆಯಿತು. ಗಣೇಶವರು ಹೇಳಿದ ಹಾಗೆ ಸ್ತೋತ್ರ ರೀತಿಯ ರಚನೆಗಳನ್ನು ವೇದವಾಂಗ್ಮಯದಲ್ಲಿಯೇ ಯಥೇಷ್ಟವಾಗಿ ಕಾಣ್ತೇವೆ. ಆಮೇಲಿನ ಕಾಲದಲ್ಲಂತೂ ಇದೇ ಒಂದು ಸಾಹಿತ್ಯ ಪ್ರಕಾರವಾಗಿ ಬೆಳೆಯಿತು. ಜನತೆಗೆ ಉಪಯುಕ್ತ, ಸಾಧನಾನುಕೂಲ ಅನಿಸಿದ್ರಿಂದ ತಾನೇ ಇದು ವಿಪುಲವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು, ಅದು ಸ್ಪಷ್ಟವಾಗಿದೆ. ಭಕ್ತಿ ಸ್ತೋತ್ರಗಳು, ವೇದಾಂತ ಸ್ತೋತ್ರಗಳು ಅನ್ನುವ ಪ್ರಭೇದಗಳು ಆಮೇಲೆ ತಲೆದೋರಿದವು. ತಾತ್ಪರ್ಯ ಅಂದರೆ ಉನ್ನತ ದರ್ಶನವನ್ನು ಲಿಸ್ನರ್ ಫ್ರೆಂಡ್ಲಿ ರೀತಿಯಲ್ಲಿ ಒದಗಿಸೋದಕ್ಕೆ ಹೊರಟವು ಈ ಸ್ತೋತ್ರಗಳು ಮತ್ತು ಪ್ರಕರಣ ಗ್ರಂಥಗಳು. ಸಂಸ್ಕೃತದಲ್ಲಿ ಉಪಕ್ರಮಗೊಂಡ ಈ ಪ್ರಕ್ರಿಯೆ ದೇಶ ಭಾಷೆಗಳಲ್ಲಿಯೂ ಕೂಡ ಅವತರಿಸಿದ್ದು ಸಹಜ. ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇವೆಲ್ಲ ವರ್ನ್ಯಾಕ್ಯುಲರ್ ವಿಸ್ತರಣೆಗಳೇ ಹೊರತು ಬೇರೆ ಏನಲ್ಲ. ಹೆಚ್ಚಿನ ಸ್ತೋತ್ರ ಸಾಹಿತ್ಯ ಭಾವಪ್ರಧಾನವೇ. ಆದರೆ ಈ ವರ್ಗದ ಉನ್ನತ ದರ್ಜೆಯ ರಚನೆಗಳಲ್ಲಿ ಕಾವ್ಯಗುಣ ತುಂಬಿರೋದರಿಂದ ಈ ಸಾಹಿತ್ಯಕ್ಕೆ ಅದರದೇ ಆದ ವ್ಯಕ್ತಿತ್ವ ಸಿದ್ಧಿಸಿದೆ. ಕಳೆದ 1500 ವರ್ಷಗಳಲ್ಲಿ ಪರ್ವತರಾಶಿಯಾಗಿ ಸ್ತೋತ್ರ ಸಾಹಿತ್ಯ ಬೆಳೆದು ಬಿಟ್ಟಿದೆ. ಹೀಗಿರುವಾಗ ಅದರಲ್ಲಿ ಒಂದು ವೈಶಿಷ್ಟ್ಯವನ್ನು, ನಾವೀನ್ಯವನ್ನು, ವಕ್ರೋಕ್ತ್ಯಾದಿ ಕಾವ್ಯ ವೈಭವವನ್ನು ತರೋದು ತುಂಬ ದೊಡ್ಡ ಸವಾಲು. ಅತ್ಯಂತ ಪ್ರತಿಭಾವಂತರಿಗಷ್ಟೇ ಅದು ಶಕ್ಯವಾಗುವಂಥದ್ದು. ನಮ್ಮ ಕಾಲದ ಯುವಕವಿ ಡಾಕ್ಟರ್ ಆರ್ ಶಂಕರ್ ಅವರಿಂದ ಇಂತಹ ಅನಿತರ ಸಾಧಾರಣ ಸಾಹಿತ್ಯ ರಚನೆ ಆಗಿರೋದು, ಆಗ್ತಾ ಇರೋದು
ನಮಗೆಲ್ಲ ತುಂಬ ಅಭಿಮಾನಾಸ್ಪದ. ಅವರು ಹೇಳಿದ್ರಲ್ಲ, ಅನೇಕ ಕಲ್ಪನೆಗಳು, ಉದಾಹರಣೆಗೆ ಸೀಮಾ ವೃಕ್ಷ ಇತ್ಯಾದಿ, ನಾವು ಬೇರೆ ಯಾವುದೇ ಕಾವ್ಯ ಸಾಹಿತ್ಯದಲ್ಲಿ ಇಂಥ ಕಲ್ಪನೆಗಳನ್ನೇ ನೋಡಿಲ್ಲ. ಇಂಥ ಅಪರೂಪದ ಕಲ್ಪನೆಗಳನ್ನು ಈ ಕವಿ ಸಿದ್ಧಿಸಿಕೊಂಡಿದ್ದಾರೆ ಅಂದರೆ ಅದಕ್ಕೆ ನಾವು ನತಮಸ್ತಕರಾಗಲೇಬೇಕಾಗತ್ತೆ. ಡಾಕ್ಟರ್ ಶಂಕರ್ ಅವರು ಇನ್ನೂ 10 ವಿಕ್ರಮಗಳನ್ನು ಸಾಧಿಸಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಭಾರಾವತಾರಸ್ತವವನ್ನು ಪರಿಚಯಿಸಿದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಪ್ರಾಯೋಜಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.